ಬಿಟ್ಟು ಡ್ರೆಸ್ ಹಾಕೊಂಬಿಟ್ಟು ಬಂದುಬಿಟ್ರೆ ದೊಡ್ಡ ಮನುಷ್ಯರು ಅಂತ ಹೇಳಲ್ಲ. ಅದಕ್ಕೋಸ್ಕರ ಸಿಂಪಲ್ ವೈಷ್ಣವ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೀವೆಲ್ಲ ನೋಡಿದ್ದೀರಾ. ಅದಕ್ಕಿಂತ ಇನ್ಯಾವ ಡ್ರೆಸ್ ಇದೆ ಅಲ್ವಾ? ಅದಕ್ಕೆ ಆ ವೈಷ್ಣವ ಡ್ರೆಸ್ಸು ನಮಗೆಲ್ರಿಗೂ ಆಭರಣ. ತಿಲಕ್ ಹಚ್ಕೊಳ್ಳೋದು, ಡ್ರೆಸ್ ಹಾಕೊಂಬರೋದು, ಅದು ಸಾಕು ನಮಗೆ. ಹೇಳಿ ಪ್ರಭು. ಪ್ರಶ್ನೆ ಇದ್ರೆ ಕೇಳ್ಬೋದು, ಮಧ್ಯದಲ್ಲಿ ಕೇಳಿ, ಕೈ ಎತ್ತಿ ಪ್ರಶ್ನೆ ಹೇಳಿ. ಒಬ್ಬೊಬ್ಬರು ಹೇಳಿ ಮತ್ತೆ. ಹಾಂ, ಹಾಕೊಂಬನ್ನಿ ತೊಂದರೆ ಇಲ್ಲ. ಯಾಕೆಂದ್ರೆ ಕೃಷ್ಣನಿಗಾಗಿ ಹಾಕೊಂಬರ್ತಾ ಇದ್ದೀರಾ ನೀವು, ಬೇರೆ ಏನಕ್ಕೂ ಅಲ್ಲ. ಮದುವೆಗೋಸ್ಕರ ಏನು ಹಾಕೊಂಬರ್ತಾ ಇಲ್ಲ, ಜನ ನೋಡಲಿ ಅಂತ ನೀವು ಹಾಕೊಂಬರ್ತಾ ಇಲ್ಲ. ಕೃಷ್ಣನಿಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಕೃಷ್ಣನಿಗೆ ನಾನು ಸೇವೆ ಮಾಡೋಕ್ಕೆ ನನಗೆ ಸಡಗರ ಬರಬೇಕು, ನನಗೆ ಆಸಕ್ತಿ ಬರಬೇಕು. ಯಾಕೆಂದರೆ ನಾವು ನಮ್ಮ ಮನಸ್ಸನ್ನ ಸಂತೋಷವಾಗಿ ಇಟ್ಕೋಬೇಕು ಅಂದರೆ ನಮ್ಮ ಬಟ್ಟೆ ವಸ್ತ್ರಗಳನ್ನು ನಾವು ಚೆನ್ನಾಗಿ ಹಾಕೊಂಡಾಗ ಒಂಥರ ಖುಷಿ ಆಗುತ್ತೆ. ಆ ಖುಷಿಯಲ್ಲಿ ಭಗವಂತನ ಸೇವೆ ಹೆಚ್ಚಾಗಿ ಮಾಡ್ತೀರಾ ನೀವು. ಹಾಕ್ಕೊಂಬನ್ನಿ, ತೊಂದರೆ ಇಲ್ಲ. ಎಲ್ಲ ಭಕ್ತರು ಹಾಕೊಂಬರ್ತಾರೆ, ಯಾವುದು ಡಿಸೈನ್ ಆಗಿರೋ ಡಾಟ್ಗಳೆಲ್ಲ ಹಾಕೋತಾರೆ. ಆಮೇಲೆ ಡ್ರೆಸ್ಗಳೆಲ್ಲ ಚೆನ್ನಾಗಿರೋದೇ ಹಾಕೊಂಬರ್ತಾರೆ, ಹಾಕೊಂಬರ್ಬೋದು. ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಿದ್ವಿ, ಹಬ್ಬ ಮಾಡ್ತಾಯಿದ್ವಿ ನಾವು. ನಮ್ಮ ಮನೇಲಿ ನಾವು ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ಹಾಕೊಂಬಂದಿಲ್ಲ, ಆವಾಗ ಹಾಕೊಂಬರ್ಬೋದು. ಕೆಲವು ಜನ ತಿಲಕ್ ಇಟ್ಕೊಂಡ್ರೆ ಡ್ರೆಸ್ ಹಾಕೊಂಡ್ರೆ ಶೋ ಆಫ್ ಮಾಡ್ತಾ ಇದ್ದಾರೆ, ತಿಲಕ್ ಹಚ್ಕೊಂಡು ಲೈಕ್ ಧೋತಿ ಹಾಕೊಂಡು ಹೊರಗಡೆ ತಿರ್ತಾರೆ, ನೀವೆಲ್ಲ ಶೋ ಆಫ್ ಮಾಡ್ತೀರಾ ಅಂತ. ಹೌದು, ಕೃಷ್ಣನ ಶೋ ಆಫ್ ಮಾಡ್ತಾ ಇದ್ದೀನಿ, ಕೃಷ್ಣಂದು ಬೇರೆಯವ್ರಿಗೆ ಪ್ರಚಾರ ಮಾಡ್ತಾ ಇದ್ದೀನಿ. ನನ್ನ ನೋಡಿದ್ರೆ ಕೃಷ್ಣ ಅಂತ ತಿಳ್ಕೊತೀರಲ್ವಾ, ಕೃಷ್ಣನ ಭಕ್ತರು ಅಂತ ತಿಳ್ಕೊತೀರ, ಅದು ಶೋ ಆಫ್ ಅಂತೇಳಿ. ತಿಲಕ್ ಇಟ್ಕೊಂಡು ನೀವು ಒಳಗೆ ಇಟ್ಕೊಂಡ್ರೆ ಸಾಕು, ಹೊರಗಡೆ ತಿರ್ತಿ ಹಂಗಂತ ಇಲ್ಲ, ಶಾಸ್ತ್ರದಲ್ಲಿ ಹೇಳಿಲ್ಲ ಸ್ವಾಮಿ. ಶಾಸ್ತ್ರದಲ್ಲಿ ಬರೆದಿದ್ದಾರೆ, ನೀನು ದೇಹದ ಮೇಲೆ ಇಟ್ಕೋ ಅಂತ ಹೇಳಿದ್ದಾರೆ ಅಂಥೇಳಿ. ಹೌದಪ್ಪ, ಶೋ ಆಫ್ ಅಂತ ತಿಳ್ಕೊಳ್ಳಿ ನೀವು. ನಮಗೆ ಬೇಕು, ನಾವು ಹಾಕ್ಕೊಂಡಿದ್ದೀವಿ ಅಷ್ಟೇ. ಕ್ಷಮಿಸಿ ದಯವಿಟ್ಟು. ನೀವು ಹಂಗೆ ಅಂದ್ಕೊಂಡ್ರೆ ನಮ್ಮದು ತಪ್ಪಲ್ಲ, ನಿಮ್ಮ ಇದು ನಮಗೆ ಗೊತ್ತಿಲ್ಲ. ನಾವಂತೂ ಶೋ ಆಫ್ಗೆ ಹಾಕ್ಕೊಂಬಂದಿಲ್ಲ. ಭಗವಂತನ ಭಕ್ತಿಗೋಸ್ಕರ ನಮ್ಮದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ದಾರೆ, ಅದನ್ನು ಹಾಕ್ಕೊಂಡು ಹೋಗ್ತೀವಿ. ಯೂನಿಫಾರ್ಮಿಟಿ, ಇದು ಯೂನಿಫಾರ್ಮ್ ಪ್ರಭು. ಈಗ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಕೆಲ್ಸಕ್ಕೆ ಹೋದಾಗ ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಅಂದರೆ ಮತ್ತೆ ಅಲ್ಲಿ ಏನಕ್ಕೆ ಯೂನಿಫಾರ್ಮ್ ಮಾಡಿದ್ರು? ಇವರೆಲ್ಲ ನಮ್ಮವರು ಅಂತ ಗೊತ್ತಾಗಲಿ ಅಂತ. ಅದೇ ರೀತಿ ಈ ಒಂದು ತಿಲಕ್ ಹಚ್ಕೊಂಡು ವೈಷ್ಣವ ಡ್ರೆಸ್ಸಲ್ಲಿ ನಾವು ಹೋದಾಗ ಇಸ್ಕಾನ್ ಅಂತ ಗೊತ್ತಾಗುತ್ತೆ, ಕೃಷ್ಣ ಭಕ್ತರು ಅಂತ ಗೊತ್ತಾಗುತ್ತೆ. ಅದರಿಂದ ಒಂದು ಕೃಷ್ಣನ ನೆನಪು ಅವ್ರಿಗೆ ಬರುತ್ತೆ, ಸ್ಮರಣೆ ಬರುತ್ತೆ, ಕೃಷ್ಣ ಸ್ಮರಣೆ ಬರುತ್ತೆ. ಇಲ್ಲಾಂದರೆ ಸ್ಮರಣೆ ಬರೋಲ್ಲ. ಅದೇ ನೀವು ಯಾವುದಾರ ಒಂದು ಸಿನಿಮಾ ಆ್ಯಕ್ಟರ್ ಥರ ಡ್ರೆಸ್ ಹಾಕೊಂಡೋದ್ರೆ, ನೋಡಪ್ಪ ಶಾರುಖ್ ಖಾನ್ ಥರ ಡ್ರೆಸ್ ಹಾಕೊಂಡ್ಬಂದವನೆ, ಶಾರುಖ್ ಖಾನ್ ನೆನಪು ಬರ್ತಾನೆ, ಏನು ಪ್ರಯೋಜನ ಅಲ್ವಾ? ಕೃಷ್ಣ ನೆನಪು ಬರಬೇಕಾ, ಶಾರುಖ್ ಖಾನ್ ನೆನಪು ಬರಬೇಕಾ? ಮತ್ತು ಅದು ನಾವು ಪ್ರಚಾರ ಮಾಡಬೇಕು. ಶಾರುಖ್ ಖಾನ್ ಪ್ರಚಾರ ಮಾಡೋಕ್ಕಲ್ಲ ನಾವಿರೋದು. ಕೃಷ್ಣನ ಪ್ರಚಾರ ಮಾಡಿ. ಅವ್ರಿಗೆ ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಕೃಷ್ಣ ನಮ್ಮನ್ನು ಮೆಚ್ಚಿದ್ರೆ ಸಾಕು, ಬೇರೆಯವ್ರು ಮೆಚ್ಚೋಕ್ಕೋಸ್ಕರ ನಾವು ಭಕ್ತಿ ಮಾಡಬಾರ್ದು. ಆಯಿತಾ? ಇನ್ನೇನೋ ಪ್ರಶ್ನೆ ಇದೆಯಾ? ಅದು ಯಾವುದು? ಕೆಲವರು ಬ್ರಷ್ ಮಾಡ್ತಾರೆ, ಪೇಸ್ಟ್ ನಿರ್ಜಲ ಮಾಡ್ತಾ ಇರ್ತಾರೆ, ಸಫರ್ ಆ ಥರ ಮಾಡ್ತಾರೆ. ಪೇಸ್ಟ್ ಉಪಯೋಗಿಸಲ್ಲ ಅಷ್ಟೇ, ಬರೀ ಕೈಯಲ್ಲಿ ತಿಕ್ಕಿ ತೊಂದರೆ ಇಲ್ಲ. ಇದು ಬ್ರಷ್ ಬೇಡ, ಕೈ ನಿಮ್ಮ ಕೈ ಇರೋದೇ ಅದಕ್ಕೆ ಭಗವಂತ ಕೊಟ್ಟಿದ್ದಾರಲ್ಲ, ಕೈಯಲ್ಲಿ ತಿಕ್ಕಿ ಸಾಕು, ವಾಸನೆ ಏನು ಬರಲ್ಲ. ಪೇಸ್ಟ್ ಯೂಸ್ ಮಾಡಬಾರ್ದು. ಅದು ಕೆಮಿಕಲ್ ಹಾಕಿರ್ತಾರೆ, ಏನೇನೋ ಹಾಕಿರ್ತಾರೆ. ಅದು ಏಕಾದಶಿಗೆ ಬರುತ್ತೋ ಏಕಾದಶಿಗೆ ಬರೋಲ್ಲ, ಅವ್ರಿಗೇನು ಗೊತ್ತು? ಅವ್ರು ಪೇಸ್ಟ್ ಸೇಲ್ ಆಗಬೇಕು, ಆ ಥರ ಮಾಡಿರ್ತಾರೆ. ಇಲ್ಲಾಂದರೆ ಗಿಡಮೂಲಿಕೆಗಳದ್ದು ಪೇಸ್ಟ್ ಉಪಯೋಗಿಸ್ಬೋದು, ನಿಮ್ಮ ಬೇವ್ರ ಕಡ್ಡಿ ಉಜ್ಬೋದು. ಬೇಡ, ಬರೀ ಕೈಯಲ್ಲಿ ತಿಕ್ಕಿ. ಇಲ್ಲಾಂದರೆ ಎಜ್ಜಿಲು ಇರುತ್ತಲ್ಲ, ಹಳೆ ಕಾಲದ್ದು, ಬಾಯಲ್ಲಿ ಹಾಕೊಂಡು ಕಟ್ ಮಾಡಿ ಅಗೀರಿ ಬರುತ್ತೆ. ಯೂಸ್ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಅದೇ ತಾನೇ ಮಾಡ್ತಾ ಇದ್ದಿದ್ದು. ಇವಾಗ ಪೇಸ್ಟ್ ಬಂದಿದೆ, ಮಾಡ್ಬೋದು, ತೊಂದರೆ ಇಲ್ಲ. ಸಾಲ್ಟ್ ಬೇಡ, ಸಾಲ್ಟ್ ಉಪಯೋಗಿಸ್ಬೇಡಿ, ಸಾಲ್ಟ್ ಬರೋದು. ಪಿಂಕ್ ಸಾಲ್ಟ್, ಸಾಲ್ಟ್ ಏನೂ ಹಾಕ್ಬೇಡಿ. ಆ್ಯಕ್ಚುಲಿ ಏಕಾದಶಿ ದಿನ ಸಾಲ್ಟನ್ನ ಯೂಸ್ ಮಾಡಬಾರ್ದು. ಹಣ್ಣು ಹಂಪಲುಗಳನ್ನ, ಸಪ್ಪೆನ ತಿನ್ನಬೇಕು. ಉಪ್ಪು ಖಾರ ಹುಳಿ ಇರೋದನ್ನು ತಿನ್ನಬಾರ್ದು. ಆ್ಯಕ್ಚುಲಿ ಮಾಡ್ತಾರೆ ಟೆಂಪಲಲ್ಲಿ, ಬಟ್ ಏನಂದರೆ ಪ್ರಭುಪಾದರು ಎಲ್ಲರೂ ಉತ್ಸಾಹದಿಂದ ಇರಲಿ, ಅವರಿಗೆ ಶಕ್ತಿಯುತವಾಗಿರಲಿ, ಪುಸ್ತಕ ವಿತರಣೆ ಮಾಡೋಕ್ಕೆ ಹೋಗಲಿ ಅಂತ ಅವರು ಆಪ್ಷನ್ ಕೊಟ್ಟಿದ್ದಾರೆ ಪ್ರಭುಪಾದರು. ನೀವು ತರಕಾರಿನ ಬೇಯಿಸ್ಕೊಂಡು ತಿನ್ಬೋದು, ಮತ್ತು ಹಾಲು ಕುಡಿಬೋದು, ಹಣ್ಣು ತಿನ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಾಂದರೆ ಪುಸ್ತಕ ವಿತರಣೆ ಮಾಡೋದು ಹೆಂಗೆ? ಶಕ್ತಿ ಬೇಕಲ್ಲ. ಕೆಲವರು ಅಸ್ವಸ್ಥರಾಗಿಬಿಡ್ತಾರೆ, ಕೆಲವ್ರಿಗೆ ಶಕ್ತಿ ಇರೋದಿಲ್ಲ, ಅಂಥವ್ರಿಗೆಲ್ಲ ಏನು ಮಾಡೋದು? ಅದಕ್ಕೋಸ್ಕರ ನವಧಾನ್ಯ ತಿನ್ನಬಾರ್ದು ಅಷ್ಟೇ. ನವಧಾನ್ಯ ತಿನ್ನಬಾರ್ದು. ನಾವು ಪ್ರತಿನಿತ್ಯ ಉಪಯೋಗಿಸೋದನ್ನು ಅವಾಯ್ಡ್ ಮಾಡಬೇಕು. ಪ್ರತಿನಿತ್ಯ ಪೇಸ್ಟಲ್ಲಿ ಉಜ್ಜುತ್ತೀವಿ, ಆ ದಿನ ಉಜ್ಜೋದು ಬೇಡ. ಯಾಕೆಂದರೆ ಪೇಸ್ಟಲ್ಲಿ ಅವರು ಏನೇನು ಹಾಕಿರ್ತಾರೋ ಗೊತ್ತಿರಲ್ಲ. ಉಜ್ಜಂಗಿಲ್ಲ. 2 ದಿನ ನಾವು ಆ ಇಜ್ಜಲಲ್ಲಿ ಉಜ್ಬೋದು. ಇಲ್ಲ ಅಂದರೆ ಬೇವಿನ ಕಡ್ಡಿ ನಿಮಗೇನು ಇಲ್ಲಿ ಸಿಗುತ್ತೆ ಬಳ್ಳಾರಿಯಲ್ಲಿ, ಬೆಂಗಳೂರು ಸಿಟಿ ಆದರೆ ಕಷ್ಟ, ಅಲ್ಲೂ ಸಿಗುತ್ತೆ.
ಬಟ್ ಏನಂದರೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಆ ರೀತಿಯಾಗಿ ಯಾವುದು ಪಾಕೆಟ್ ಹಾಲು. ಹಾಂ, ಪಾಕೆಟ್ ಹಾಲು ಅದೇನು ಪರವಾಗಿಲ್ಲ, ಕುಡಿಬೋದು, ಏನು ತೊಂದರೆ. ಹಾಲು ಕುಡಿಬೋದು. ಇದು ಎಮ್ಮೆ ಹಾಲು ಅದು ಅದನ್ನ ತಗೊಳ್ಳೋಂಗಿಲ್ಲ. ಎಮ್ಮೆ ಹಾಲು ಅಂತ ಗೊತ್ತಿಲ್ಲ, ಅದು ಇಲ್ಲಿ ಬರ್ದಿಲ್ಲ. ಬಟ್ ಹಾಲು ಕುಡಿಬೋದು, ಏನು ತೊಂದರೆ ಇಲ್ಲ. ಹಾಂ ಪ್ರಭು, ನಮ್ಗೆ ಗೊತ್ತಿಲ್ಲ, ಎಲ್ಲ ಕಲುಷಿತವಾಗೇ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಕಲುಷಿತವಾದ ವಸ್ತುಗಳನ್ನ ಮುಟ್ಟೋದೇ ಬೇಡ ಒಂದಿನ ಅಲ್ವಾ. ಅದಿಲ್ಲದೆ ಇರ್ಬೋದಲ್ವಾ. ಈಗ ಅಕಸ್ಮಾತ್ ಸ್ಟ್ರೈಕ್ ಮಾಡಿಬಿಡ್ತಾರೆ, ಹಾಲು ಸಪ್ಲೈ ಇರಲ್ಲ, ಆವಾಗ ನೀವು ಇರಲ್ವ ಒಂದು ದಿವಸ. ಅಷ್ಟಕ್ಕೆ ಹಾಲು ಸ್ಟ್ರೈಕ್ ಇದೆ, ಇವತ್ತು ಬಂದಿಲ್ಲ ಹಾಲು ಅಂತ ತಿಳ್ಕೊಳ್ಳಿ ಅಷ್ಟೇ. ಭಗವಂತನಿಗೋಸ್ಕರ ನಾವು ತ್ಯಾಗ ಮಾಡೋದನ್ನು ನಾವು ಯಾವಾಗ ಕಲಿತೀವಿ ಆವಾಗಲೇ ನಮಗೆ ಭಕ್ತಿ ಬರೋದು. ತ್ಯಾಗನೇ ಮಾಡಿಲ್ಲ ಅಂದರೆ ಭಕ್ತಿ ಎಲ್ಲಿ ಬರುತ್ತೆ ಅಲ್ವಾ. ನಮಗೆ ಭಕ್ತಿ ಬೇಕು ಅಂದರೆ ನಾವು ತ್ಯಾಗ ಮಾಡಬೇಕು. ಇಲ್ಲ ಭಕ್ತಿ ಬೇಡ ಅಂದರೆ ಏನು ತ್ಯಾಗ ಮಾಡೋದು ಬೇಡ. ಏನು ಇಲ್ಲ ಇದು ಬೇಕು ಅಂದರೆ ಅದು ಬಿಡಬೇಕು, ಅದು ಬೇಕು ಅಂದರೆ ಇದು ಬಿಡಬೇಕು. ಎರಡೂ ಒಂದು ಇದ್ದೇ ಇರುತ್ತೆ. ಎರಡನ್ನೂ ಒಟ್ಟಿಗೆ ನಾವು ನಡೆಸೋಕ್ಕಾಗಲ್ಲ. ಆ ರೀತಿ ಸ್ವಲ್ಪ ಚಿಕ್ಕದು ಕೊಟ್ಬಿಡಿ ಬಾಬು ಲೋಟ, ಇದು ದೊಡ್ಡದು ಜಾಸ್ತಿ. ಈ ರೀತಿಯಾಗಿರುತ್ತೆ. ಬೇರೆ ಏನಾದರೂ ಡೌಟ್ ಇದೆಯಾ? ಮುಂದೆ ಹೋಗೋಣ. ಯಾರು ಹೇಳಿದ್ದು? ಇಲ್ಲ, ಹಾಕೋಬೋದು. ಅಕ್ಷ ತಲೆ ಮೇಲೆ ಹಾಕೊಳ್ಳೋಕ್ಕೆ ಅಂತಂದರೆ ಇನ್ನು ಮುಂದೆ ಬರುತ್ತೆ. ನೀವು ಏನೇ ಪ್ರಶ್ನೆ ಕೇಳ್ತೀರಾ ಅದೆಲ್ಲ ಇಲ್ಲಿ ಮುಂದೆ ಬರುತ್ತೆ. ಬಂದಾಗ ನಿಮಗೆ ತಾನಾಗೆ ಎಲ್ಲ ಗೊತ್ತಾಗುತ್ತೆ. ಹಾಂ ಸಾಕು. ಆಮೇಲೆ ಬೇಕಾದ್ರೆ ತಗೊಳ್ತೀವಿ. ನೀವೆಲ್ಲ ಯಾರಿಗಾರು ಕೊಡಿ ತಗೊಳ್ಳಿ ಸಾಕು. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸರಳವಾದ ಉಡುಪನ್ನು ಧರಿಸಬೇಕು. ಇದು ಐಶ್ವರ್ಯಯುತವಾಗಿರಬಾರದು, ಆದರೆ ಉಡುಪು ಸ್ವಚ್ಛ ಮತ್ತು ಪ್ರಸ್ತುತಪಡಿಸುವಂತಿರಬೇಕು. ಉಡುಪು ಸ್ವಚ್ಛವಾಗಿರಬೇಕು ಮತ್ತು ಅದು ಪ್ರಸ್ತುತಪಡಿಸುವಂತಿರಬೇಕು. ನಾವು ಅದನ್ನು ನೋಡಿದವ್ರಿಗೆ ಅದು ವೈಷ್ಣವರು ಅಂತ ಗೊತ್ತಾಗಬೇಕು, ಕೃಷ್ಣ ಭಕ್ತರು ಅಂತ ಗೊತ್ತಾಗಬೇಕು. ಅಂಥ ಒಂದು ಡ್ರೆಸ್ನ ಹಾಕೊಂಬರ್ಬೇಕು. ಮತ್ತು ಸುಗಂಧ ದ್ರವ್ಯಗಳು ಮತ್ತು ವಿವಿಧ ರೀತಿಯ ಸೌಂದರ್ಯವರ್ಧಕಗಳು ಮತ್ತು ಮೇಕಪ್ಗಳಂತಹ ಅನಗತ್ಯ ವಸ್ತುಗಳನ್ನು ಬಳಸಬಾರದು. ಸೆಂಟ್ ಹಾಕೊಂಬರ್ತಾರೆ ಕೆಲವರು, ಮೇಕಪ್ ಮಾಡ್ಕೊಂಬರ್ತಾರೆ, ಅದೆಲ್ಲ ಬೇಡ. ಅದೆಲ್ಲ ಮದುವೆಗಳಿಗೆ ರಿಸೆಪ್ಷನ್ಗಳಿಗೆ ಇದ್ದೇ ಇದೆ, ಹಾಕ್ಕೊಂಡೋದ್ರೆ ಆಯಿತು. ದೇವಸ್ಥಾನಕ್ಕೆಲ್ಲ ಬೇಡ. ಸುಗಂಧ ದ್ರವ್ಯಗಳ ಬದಲು ನರಸಿಂಹ ಆಯಿಲ್ ಕೊಡ್ತಾರಲ್ಲ ದೇವಸ್ಥಾನದಿಂದ, ಅದನ್ನು ಹಚ್ಕೊಂಬನ್ನಿ. ಸುಗಂಧ ಇವಾಗ ನಾವು ಸೆಂಟ್ ಹಾಕೊಂಬರೋ ಬದಲು ನರಸಿಂಹ ಆಯಿಲ್ ಇಲ್ಲೇ ಸಿಗುತ್ತೆ. ನರಸಿಂಹ ಆಯಿಲು ಅಭಿಷೇಕ ಮಾಡ್ತಾರಲ್ಲ ಪ್ರತಿ ವರ್ಷ ನರಸಿಂಹ ಚತುರ್ದಶಿ ಮಾಡಿದಾಗ, ಅಭಿಷೇಕ ಮಾಡಿದಾಗ ಅದೇ ಆಯಿಲ್ನ ಎಲ್ಲರೂ ಹಂಚ್ಕೊಳ್ಳಿ. ಅವಾಗ ಎಲ್ಲರೂ ಆ ಆಯಿಲ್ನ ಸ್ವಲ್ಪ ಜಾಸ್ತಿ ಸರಿಸಿ ಎಲ್ಲರೂ ಡೊನೇಷನ್ ಕೊಟ್ಟು ಆ ಆಯಿಲ್ನ ಜಾಸ್ತಿ ತಂದು ಭಗವಂತನಿಗೆ ಅಭಿಷೇಕ ಮಾಡಿ ಆಯಿಲ್ನ ತೊಗೊಂಡು ನಮ್ಮ BBTಲಿ ಇಟ್ಕೊಂಡು ಖಾಲಿ ಆದಾಗ ದುಡ್ಡು ಕೊಟ್ಟು ತೊಗೊಂಡ್ರೆ ಆಯಿತು. ಆವಾಗ ಅದನ್ನೇ ಹಚ್ಕೊಂಬರ್ಬೋದಾ? ಅದನ್ನು ಜಸ್ಟ್ ಸುಮ್ಮನೆ ಒಂದೇ ಒಂದು ಡ್ರಾಪ್ ಹಚ್ಚಿ ಸುಮ್ಮನೆ ಇಲ್ಲಿ 2 ಕಡೆ ಹಚ್ಕೊಳ್ಳಿ, ಸುಮ್ಮನೆ ಹಿಂಗೆ ಹಚ್ಕೊಳ್ಳಿ. ಎಷ್ಟು ಘಮ ಅಂತಿರುತ್ತೆ ಅಂದರೆ ಇಡೀ ದಿನ ಎಲ್ಲ ಇರುತ್ತೆ ಅದು. ಆ ಸೆಂಟಿಗಿಂತ ತುಂಬ ಸುವಾಸನೆ ತುಂಬಿರುತ್ತೆ. ಭಗವಂತ ನೋಡಿ ಅದನ್ನು ಬಿಟ್ಟಿಲ್ಲ, ಭಗವಂತ ಸೆಂಟು ನೀನು ಹಾಕು ಅಂತ ಹೇಳ್ತಾರೆ. ನಾವು ಆ ಸೆಂಟ್ ಹಾಕೊಳ್ಳೋದು ಬಿಟ್ಟು ಇನ್ಯಾವುದೋ ಸೆಂಟು ಇನ್ಯಾರೋ ದುಬೈಯಿಂದ ಕಳಿಸ್ತಾನೆ, ಅವ್ನು ಹಂಗೆ ತಯಾರು ಮಾಡಿರ್ತಾನೆ. ಅವನು ಮೊದಲೇ ಅಲ್ಲಿ ನೀರೇ ಇಲ್ಲ, ದುಬೈಯಲ್ಲಿ ನೀರೇ ಇಲ್ಲ, ಇನ್ನು ಅದೇನು ನೀರು ಹಾಕಿ ತಯಾರು ಮಾಡಿ ಕಳಿಸಿರ್ತಾನೋ ಅದನ್ನು ತಗೊಂಡು ಮೈಗೆಲ್ಲ ಸ್ನಾನ ಮಿಡಿಗೆಲ್ಲ ಮಾಡ್ಕೊಂಬಿಟ್ಟು ಮೈಗೆ ಹಚ್ಕೋತೀವಿ. ಹಾಂ ಅಲ್ವಾ, ಆ ಸ್ಮೆಲ್ಲು ವೈಬ್ರೇಷನ್ ಬರುತ್ತೆ. ಅದು ಬಿಟ್ಬಿಟ್ಟು ದುಬೈಯಲ್ಲಿ ಮಾರೋದನ್ನು ತೊಗೊಂಬಂದು ಇಟ್ಕೊಂಡು ಸ್ನಾನ ಅಚ್ಚುಕಟ್ಟಾಗಿ ಮಾಡಿರ್ತೀವಿ ಕಾವೇರಿ ನದಿಯಲ್ಲಿ. ಆದರೆ ಅದ್ರ ಮೇಲೆ ಮತ್ತೆ ಸಿಂಪಡಿಸ್ಕೊಂಡು ಕಲುಷಿತ ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತೀವಿ. ಯಾಕೆ ಬೇಕದು? ತಲೆನೋವು ಬರುತ್ತೆ. ಪಕ್ಕದಲ್ಲಿ ನಿಂತಿರೋರು ತಲೆನೋವು ಬರುತ್ತೆ. ನೋಡಿ ಆ ರೀತಿ ಇಟ್ಕೊಂಡು ಅದನ್ನು ಹಚ್ಕೊಳ್ಳಿ. ಎಲ್ಲರೂ ನೀವು ಆರಾಮಾಗಿ ಡೈಲಿ ಹಚ್ಕೊಂಬನ್ನಿ, ಕೆಲ್ಸಕ್ಕೆ ಹಚ್ಕೊಂಡೋಗಿ. ಅವ್ರು ಅಂತಾರೆ, ಏನಪ್ಪ ಏನು ಇವತ್ತು ಒಳ್ಳೆ ಸೆಂಟ್ ಹಾಕ್ಬಿಟ್ಟಿದಾರಲ್ಲ ಅವರು ಅಲ್ವಾ ಅಂತಾರೆ. ಏನು ಈ ಥರ ಸೆಂಟ್ ಹಾಕಿದೆಯಾ ಅಂತಾರೆ. ಭಗವಂತನ ಕೃಪೆನೂ ಇರುತ್ತೆ, ಸೆಂಟು ಹಾಕೊಂಡಂಗಿರುತ್ತೆ, ಎರಡೂ ಆಗುತ್ತೆ. ಆಮೇಲೆ ವೈಷ್ಣವರಿಗೆ ಉಡುಪಿನಲ್ಲಿ ಸರಳತೆ ಬಹಳ ಮುಖ್ಯವಾದದ್ದು.
ದೇವಾಲಯದಲ್ಲಾಗಲಿ ಅಥವಾ ಹೊರಗಾಗಲಿ ಎಲ್ಲೇ ಆದರೂ ಪರವಾಗಿಲ್ಲ, ವೈಷ್ಣವರಿಗೆ ಉಡುಪು ಸರಳತೆ ಇರಬೇಕು. ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ, ವಿಶೇಷವಾಗಿ ಬೆಳಗಿನ ಕಾರ್ಯಕ್ರಮಗಳಲ್ಲಿ ಒಗೆದ ಉಡುಪುಗಳನ್ನು ಧರಿಸಬೇಕು. ಹಿಂದಿನ ದಿನಗಳ ಬಟ್ಟೆಗಳನ್ನು ಧರಿಸಬಾರದು. ಪ್ರತಿನಿತ್ಯ ನಾವು ಒಗೆದಿರೋ ಬಟ್ಟೆಗಳನ್ನೇ ಹಾಕಬೇಕು. ನೆನ್ನೆ ಹಾಕ್ಕೊಂಡಿರೋದನ್ನೇ ಮತ್ತೆ ಹಾಕ್ಕೊಳ್ಳೋದು, ಒಂದೇ ದಿನ ತಾನೇ ಹಾಕ್ಕೊಂಡಿರೋದು ಅಂತ ಹಾಕ್ಕೊಂಬಂದ್ಬಿಡ್ತೀವಿ. ಮಾಡಬಾರ್ದು. ಇವತ್ತು ಹಾಕ್ಕೊಂಡ್ವಾ, ಇವತ್ತಿಗೆ ಮುಗೀತು, ನಾಳೆಗೆ ಮತ್ತೆ ಒಗೆದಿರೋ ಬಟ್ಟೆನೇ ಹಾಕ್ಕೋಬೇಕು. ನಂತರ ಇಲ್ಲ ಪ್ರಭು 2 ಜೊತೆ ಇರೋದು ಏನು ಮಾಡೋದು, ಅಥವಾ ಒಂದೇ ಜೊತೆ ಇರೋದು ಏನು ಮಾಡೋದು, ಪರವಾಗಿಲ್ಲ, ಇನ್ನೊಂದು ಒಂದು ಜೊತೆ ತೊಗೊಳ್ಳೋವರೆಗೂ ಅದೊಂದು ಜೊತೆನೇ ನೀವು ಬೇರೆ ಮನೆಯಲ್ಲಿ ಮಲಗುವಾಗ ಅಥವಾ ನೈಟ್ ಡ್ರೆಸ್ ಹಾಕೋತೀರ, ಅಥವಾ ಏನೋ ಒಂದು ಸಣ್ಣ ಪಂಚೆ ಉಟ್ಕೋತೀರ, ಆ ಒಂದೇ ಡ್ರೆಸ್ನ ಮೇಂಟೈನ್ ಮಾಡಿ. ಇವತ್ತೇ ಒಗೆದು ಒಣಗಾಕ್ಬಿಡಿ. ಒಗೆದು ಅಂದ್ರೆ ದಿನ ಸೋಪಾಗಿ ತಿಕ್ಕೋದು ಅವಶ್ಯಕತೆ ಇಲ್ಲ. ಒಂದು ಸರಿ ಗಂಗೆಗೆ ಹಚ್ಚಿ ಎದ್ದುಬಿಟ್ರೆ ಸಾಕು. ಗಂಗೆ ಟಚ್ ಮಾಡಿದ್ರೆ ಸಾಕು, ಪವಿತ್ರವಾಗಿಬಿಡ್ತದೆ ಅಷ್ಟೇ. ನೀರಲ್ಲಿ ಮುಳುಗಿಸೋದು, ಒಣಗಾಕೋದು, ನಾಳೆ ಬೆಳಿಗ್ಗೆ ಅದನ್ನೇ ಹಾಕೋದು. 3 ದಿನಕ್ಕೆ ಒಂದು ಸರಿ ಬೇಕಾದ್ರೆ ಸೋಪ್ ಹಾಕಿ ಒಂದು ಸರಿ ನೆನೆಸಿ ಹಾಕ್ಬೋದು. ಇವಾಗೇನೆಲ್ಲ ಇದಿದೆ, ವಾಷಿಂಗ್ ಮಿಷಿನ್ ಇದೆ, ಕೊಟ್ಟರೆ ತಿರುಗಿಸುತ್ತೆ, ಎತ್ತಿಟ್ಕೊಂಡು ಹಾಕ್ಕೊಂಬರ್ಬೋದು. ಕಷ್ಟ ಏನಿಲ್ಲ ಇವಾಗ. ಎಲ್ಲ ಭಗವಂತ ಟೆಕ್ನಾಲಜಿ ಎಲ್ಲ ಕೊಟ್ಟು ಎಲ್ಲ ಈಸಿ ಮಾಡಿಕೊಟ್ಟಿದ್ದಾನೆ. ಅಟ್ಲೀಸ್ಟ್ ಹಿಂಗಾದರೂ ಮಾಡಲಿ ನನ್ನ ಭಕ್ತಿನ ಅಂತ. ಆದರೆ ನಾವೇನು ಮಾಡ್ತೀವಿ, ಅದನ್ನು ಭಕ್ತಿ ಮಾಡೋಕ್ಕೆ ಉಪಯೋಗಿಸಲ್ಲ, ಬೇರೆ ಇನ್ನೇನೋ ಇಂದ್ರಿಯ ತೃಪ್ತಿ ಮಾಡೋಕ್ಕೋಸ್ಕರ ವಾಷಿಂಗ್ ಮಿಷಿನ್ ತಂದು ಇಟ್ಕೊತೀವಿ. ಹಾಗೆ ಆ ರೀತಿ ನಾವು ಪ್ರತಿನಿತ್ಯ ಒಗೆದಿರೋ ಬಟ್ಟೆಗಳನ್ನೇ ಧರಿಸ್ಬೇಕು. ನೋಡಿ, ಇದೆಲ್ಲ ನಮಗೆ ಒಳ್ಳೆಯದು ಅನಿಸುತ್ತಾ ಕೆಟ್ಟದ್ದು ಅನಿಸುತ್ತಾ? ಸ್ವಲ್ಪ ಕಷ್ಟ ಅನಿಸ್ಬೋದು ಅಷ್ಟೇ ವಿನಃ ಇದು ನಾವು ಹೈಜಿನಿಕ್ ಆಗಿದ್ದಾಗ ನಮ್ಮ ಬಾಡಿಗೆ ಆರೋಗ್ಯ ಚೆನ್ನಾಗಿರುತ್ತಾ? ನಮ್ಮ ಬಾಡೀಲಿ ಇವಾಗ ನಾವು ಅದೇ ಕೊಳೆ ಬಟ್ಟೆಗಳನ್ನೇ ಹಾಕ್ಕೊಂಡು ಮೈಯಲ್ಲಿ ತುರಿಕೆ ಸ್ಟಾರ್ಟ್ ಆಗುತ್ತೆ, ಏನಾದರೂ ರೋಗ ಬರುತ್ತೆ, ಚರ್ಮ ರೋಗ ಬರುತ್ತೆ, ಅಥವಾ ನಮ್ಗೆ ಹಿಂಸೆ ಆಗ್ತಿರುತ್ತೆ. ಇದೆಲ್ಲ ತಪ್ಪಿಸ್ಕೋಬೋದಾ? ಪ್ರತಿನಿತ್ಯ ಸ್ನಾನ ಮಾಡೋದು, ಪ್ರತಿನಿತ್ಯ ಒಗೆದ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ನಮಗೆ ಒಳ್ಳೆಯದು. ಇದೆಲ್ಲ ವೈಷ್ಣವ ಎಟಿಕೇಟ್ಸು. ಅದಕ್ಕೋಸ್ಕರ ನಾವು ಒಬ್ಬ ವೈಷ್ಣವನಾದ ಇದನ್ನೆಲ್ಲ ಫಾಲೋ ಮಾಡಬೇಕು. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಶ್ರೀ ವೈಷ್ಣವನನ್ನು ನೋಡಿದಾಗ ಕೃಷ್ಣನನ್ನು ನೆನಪಿಸುವವನಾಗಿದ್ದಾನೆ ಎಂದು ಹೇಳಿದರು. ಇದನ್ನು ಮಾತನ್ನು ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ. ನೋಡಿ, ಅವನು ವೈಷ್ಣವನಾಗಿದ್ದಾನೆ, ಕೃಷ್ಣನನ್ನು ನೆನೆಸುವಂಥ ಒಂದು ವ್ಯಕ್ತಿಯಾಗಿದ್ದಾನೆ, ನೋಡಿದವರು ಕೃಷ್ಣನ ನೆನೆಸ್ಕೊಳ್ಳೋವಂಥ ಒಂದು ವ್ಯಕ್ತಿಯಾಗಿದ್ದಾನೆ ಅಂತ ಹೇಳ್ತಾಯಿದ್ರು. ಆದ್ದರಿಂದ ಎಲ್ಲ ಭಕ್ತರು ವೈಷ್ಣವ ಎಂದು ಗುರುತಿಸುವ ಈ ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿರಬೇಕು. ಆದ್ದರಿಂದ ಒಬ್ಬ ವೈಷ್ಣವ ಅಂತಕ್ಕಂಥವರು ಇದನ್ನೆಲ್ಲ ನಾವು ಗುರುತಿಸೋ ಹಾಗಿರಬೇಕು. ಈಗ ಅದರಲ್ಲಿ ಮೊದಲನೇದಾಗಿ ತಿಲಕವನ್ನು ಯಾವ ರೀತಿ ಹಚ್ಕೋಬೇಕು? ಸ್ನಾನದ ನಂತರ ಯಾವಾಗಲೂ 12 ಸ್ಥಳಗಳಲ್ಲಿ ತಿಲಕದಿಂದ ದೇಹವನ್ನು ಅಲಂಕರಿಸಬೇಕು. ಸ್ನಾನ ಆಗಿದ ತಕ್ಷಣವೇ ನಾವು ತಿಲಕವನ್ನು ದೇಹದ 12 ಸ್ಥಳಗಳಲ್ಲಿ ಧರಿಸ್ಬೇಕು. ಯಾರಾದರೂ ತೋರಿಸ್ತೀರಾ ಯಾವ ರೀತಿ ಹಚ್ಕೊಳ್ಳೋದು ಅಂತ? ತೋರಿಸಿ ಪ್ರಭು, ನಿಂತ್ಕೊಂಡು ತೋರಿಸಿ, ಎಲ್ಲರಿಗೂ ಕಾಣಿಸ್ಬೇಕು ನೀವು ಯಾವ ರೀತಿ ಹಚ್ಕೋತೀರಾ ಅಂತ. ಮಾತಾಜಿ ಸಿರ್ಬೋದು, ಪ್ರಭುಜಿ ಸಿರ್ಬೋದು, ಎಲ್ಲರಿಗೂ ಅನ್ವಯಿಸುತ್ತೆ ಇದು. ಸ್ವಾಹ ಅಲ್ಲ, ಕೇಶವಾಯ ನಮಃ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ದಾಮೋದರಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಫಸ್ಟ್ ಪದ್ಮನಾಭಾಯ ನಮಃ, ಪದ್ಮನಾಭಾಯ ನಮಃ, ಮೇಲೆ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ವಾಸುದೇವ. ಮಾತಾಜಿ ಯಾರಾದರೂ ಬರೋ ತೋರಿಸ್ತೀರಾ? ಕರೆಕ್ಟಾಗಿ ಗೊತ್ತಿರೋ ತೋರಿಸಿ, ಯಾಕಂದರೆ ಗೊತ್ತಿಲ್ಲದ್ರು ಕಲ್ತ್ಕೋಬೇಕು. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ, ಇಲ್ಲ ತಪ್ಪು, ಸಾರಿ, ಮಾಧವ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಅದು ತಪ್ಪು. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ವಾಸುದೇವಾಯ. ಕರೆಕ್ಟ್. ಈ ರೀತಿಯಾಗಿ ನೀವು 12 ಸ್ಥಳಗಳಲ್ಲಿ ಹಚ್ಕೋಬೇಕು. ಕೂತ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಂತ್ರ ಹೇಳೋಣ ಒಂದು ಸಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ರೀತಿಯಾಗಿ ನಾವು ಮಂತ್ರಗಳನ್ನ ಹೇಳಿಕೊಂಡು ದೇಹದ 12 ಭಾಗಗಳಲ್ಲಿ ಧರಿಸಬೇಕು. ಭಗವಂತನ ನಾಮವನ್ನು ಜಪಿಸದೇ ಇರುವ ಮತ್ತು ವಿಧಿಸೂತ್ರಗಳನ್ನು ಅನುಸರಿಸದ ವ್ಯಕ್ತಿಯು ವಿಶೇಷವಾಗಿ ದೇವಾಲಯದ ಹೊರಗೆ ತಿಲಕವನ್ನು ಧರಿಸಬಾರದು. ಈ ಒಂದು ನೀತಿ ನಿಯಮಗಳನ್ನ ಯಾರು ಅನುಸರಿಸಲ್ವೋ ಅವರು ಸುಮ್ಮನೆ ತಿಲಕ ಹಚ್ಕೊಂಡು ಹೋಗಬಾರ್ದು ಹೊರಗಡೆ. ಯಾರೆಲ್ಲ ಈ ನೀತಿ ನಿಯಮಗಳನ್ನ ಅನುಸರಿಸ್ತಾರೆ, ಯಾರು ಜಪ ಮಾಡ್ತಾ ಇರ್ತಾರೆ,
ಯಾರು ಪುಸ್ತಕ ಓದ್ತಾ ಇರ್ತಾರೆ, ಯಾರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಯಾರು ಭಕ್ತರ ಸಂಘದಲ್ಲಿ ಇರ್ತಾರೆ ಅಂಥವ್ರು ಮಾತ್ರ ಹೊರಗಡೆ ತಿಲಕ ಹಚ್ಕೊಂಡು ಹೋಗ್ಬೋದು. ಏನು ಸುಮ್ಮನೆ ಬೂಟಾಟಿಕೆಗೋಸ್ಕರ ದೇವಸ್ಥಾನಕ್ಕೆ ಬರೋದು, ಸುಮ್ಮನೆ ಎಲ್ಲರಿಗೂ ತೋರಿಸ್ಕೊಳ್ಳೋಕ್ಕೋಸ್ಕರ ತಿಲಕ ಹಚ್ಕೊಳ್ಳೋದು ಆ ರೀತಿ ಮಾಡ್ಬೋದು. ನೋಡಿ ಅಂಥವರು ಎಂಥದ್ದೆಲ್ಲ ನೋಡ್ತಾರೆ ಹೊರಗಡೆ ಜನಗಳು. ಈಗ ಅವರು ಆ ತಿಲಕ ಏನಕ್ಕೆ ಹಚ್ಕೊಂಡಿದೆ ಅಂತ ಕೇಳಿದಾಗ ನಮ್ಗೆ ಹೇಳಕ್ಕೆ ಬರಬೇಕು ಏನಕ್ಕೆ ಹಚ್ಕೊಂಡಿದ್ದೀವಿ ಅಂತ. ಯಾರಿಗಾದ್ರೂ ಗೊತ್ತಿದೆಯಾ ಏನಕ್ಕೆ ಹಚ್ಕೋತೀವಿ, ಯಾಕೆ ನಾವು ಹಚ್ಕೋತೀವಿ ಅಂತ ತಿಲಕವನ್ನು? ಒಂದು ಚರಣಕಮಲಗಳನ್ನು ಎಲ್ಲರಿಗೂ ದರ್ಶನ ಮಾಡೋದು. ಹಾಂ, ಆಮೇಲೆ ನಮಗೂ ಸಹ ರಕ್ಷಣೆ ಸಿಗುತ್ತೆ. ಕರೆಕ್ಟ್. ಈ ಒಂದು ಶರೀರ ಭಗವಂತನಿಗೋಸ್ಕರ, ಭಗವಂತಂದು ದಿಸ್ ಬಾಡಿ ಬಿಲಾಂಗ್ಸ್ ಟು ಕೃಷ್ಣ. ಹೇಗೆ ಅಂದರೆ ನಾವು ತಿಲಕ ಹಚ್ಚೋದೇನೆಂದರೆ ತಿಲಕ ಇದು ಬಂದು ಕೃಷ್ಣನ ಪಾದನ ನಮ್ಮ ಹಣೆ ಮೇಲೆ ಹಚ್ಕೊಂಡಿದ್ವಿ. ಆ ಪಾದಕ್ಕೆ ತುಳಸಿ ದಳವನ್ನು ಹಾಕಿದ್ವಿ. ಇದು ಇದರ ಸಿಂಬಲ್. ಕೃಷ್ಣನ ಪಾದಕ್ಕೆ ತುಳಸಿ ದಳ. ಅದನ್ನು 12 ಭಾಗಗಳಿಗೆ ನಾವು ಹಚ್ಕೊಳ್ಳೋದ್ರಿಂದ ಈ 12 ಭಾಗಗಳು ಏನಂದರೆ ಸೂಕ್ಷ್ಮ ಪ್ರದೇಶ. ಅದು ಈ 12 ಭಾಗಗಳಲ್ಲಿ ಅದನ್ನು ಸೂಕ್ಷ್ಮ ಪ್ರದೇಶ ಅಂತಾರೆ. ಆ ಸೂಕ್ಷ್ಮ ಪ್ರದೇಶದಲ್ಲಿ ಭಗವಂತನ ತಿಲಕವನ್ನು ನಾವು ಹಚ್ಕೊಂಡಾಗ ಆ ಸೂಕ್ಷ್ಮ ಪ್ರದೇಶದಿಂದ ನಮಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡಲ್ಲ ನಮ್ಮ ದೇಹಕ್ಕೆ. ಅದನ್ನು ರಕ್ಷಣೆ ಕೊಡುತ್ತೆ ಭಗವಂತನ ತಿಲಕ ಹಚ್ಕೊಳ್ಳೋದ್ರಿಂದ. ಆ ರಕ್ಷಣೆ ಕೊಟ್ಟಾಗ ನಮ್ಮ ದೇಹದಲ್ಲಿ ಈ ನಕಾರಾತ್ಮಕ ಶಕ್ತಿ ಆಗಲಿ ಅಥವಾ ಯಾವುದಾದ್ರು ದುಷ್ಟ ರೋಗಗಳಾಗಲಿ ಇದೆಲ್ಲ ಬರೋದು ತಡೆಗಟ್ಟುತ್ತೆ. 2 ಅನುಕೂಲ. ಅದಕ್ಕೋಸ್ಕರ ನಾವು ದೇಹದ 12 ಭಾಗಗಳಲ್ಲಿ ಈ ತಿಲಕವನ್ನು ಹಚ್ಕೋಬೇಕು. ಜೊತೆಗೆ ನಮ್ಮ ದೇಹವನ್ನು ಪವಿತ್ರವಾಗಿಡುತ್ತದೆ. ಕಲುಷಿತವಾಗಿ ನಮ್ಮನ್ನು ಇದು ಮಾಡಲ್ಲ. ಅದು ಹಚ್ಕೊಂಡಾಗ ನೋಡಿ ನೀವು 12 ಭಾಗಗಳಲ್ಲಿ ಹಚ್ಕೊಂಡಾಗ ನಿಮ್ಗೆ ಏನು ಅನಿಸುತ್ತೆ, ಮೈ ಎಷ್ಟೋ ಒಂದು ರೀತಿ ಏನೋ, ಯಾಕೆಂದರೆ ಭಗವಂತನೂ ಒಳಗಡೆ ಇದ್ದಾರೆ. ಆ ಭಗವಂತನಿಗೂ ನಾವು ಗೌರವ ತೋರಿಸ್ತಾರೆ. ನಮಗೆ ಸಂಪೂರ್ಣ ರಕ್ಷಣೆ ಸಿಗುತ್ತೆ ಎಲ್ಲ ಕಡೆ. ಅದಕ್ಕೋಸ್ಕರ ನಾವು ಹಚ್ಕೋಬೇಕು. 13 ಡೇಸಲ್ಲಿ ನಾವು ಹಚ್ಕೊಂಡಿರ್ತೀವಿ. ಅದಾದಮೇಲೆ ಒಂದು 2 ಅವರ್ಸ್ ಆದ್ಮೇಲೆ ತಿಲಕ್ ಮೇಲೆ ಒಂದು ಹೋಗಿರುತ್ತೆ. ಅವಾಗ ನಾವು ಹಚ್ಕೋಬೇಕು. ಮತ್ತೆ 13 ಡೇಸ್ ಬೇಕಾಗಿಲ್ಲ. ಬೆಳಿಗ್ಗೆ ಒಂದು ಸರಿ ಹಚ್ಕೊಂಡ್ರೆ ಸಾಕು. ಅದು ಅಳಿಸೋಗಿಲ್ಲ, ಏನು ತೊಂದರೆ. ನೀವು ಹಚ್ಕೊಂಡ್ರೆ ಸಾಕು. ಈ ಕೆಲವು ಸರಿ ಏನು ಮಾಡ್ತಾರೆ, ಆಫೀಸ್ಗಳಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ. ಆವಾಗ ನೀರಲ್ಲಿ ಹಚ್ಕೊಳ್ಳಿ, ಪರವಾಗಿಲ್ಲ. ನಿಮ್ಗೇನು ಹಚ್ಕೋಬೇಕು ನೀರಲ್ಲಿ ಹಚ್ಕೊಳ್ಳಿ. ನಿಮ್ಮ ಹಣೆ ಮೇಲೆ ಕಾಣಲಿಲ್ಲ ಅಂದರೂ ಪರವಾಗಿಲ್ಲ. ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ಬೇಕಾರೆ ಹಂಗೆ ಆಫೀಸ್ಗೆ ಹೋದರೆ ಅಳಿಸ್ಬಿಟ್ಟು ಹೋಗೋದು ಹಂಗೆಲ್ಲ ಮಾಡಬಾರ್ದು. ಮನೇಲಿದ್ದಾಗ ಹಚ್ಕೊಳ್ಳಿ. ಆಫೀಸ್ಗೆ ಬೇಕಾದ್ರೆ ನೀವು ನೀರಲ್ಲಿ ಹಚ್ಕೊಳ್ಳಿ. ಆ ಥರ ಇದ್ದಾಗ ಅಷ್ಟೇ ಹಚ್ಕೊಂಡು ನೀವು ಹೋಗ್ಬೋದು. ಬಟ್ ತಿಲಕ ಇಲ್ಲದೆ ಹೋಗ್ಬಾರ್ದು. ವಿಶೇಷವಾಗಿ ದೇವಾಲಯದ ಹೊರಗೆ ತಿಲಕವನ್ನು ಧರಿಸಬಾರದು. ಯಾರು ಭಗವಂತನ ನಾಮವನ್ನು ಜಪ ಮಾಡದೇ ಇರೋರು ಮತ್ತು ವಿಧಿಸೂತ್ರಗಳನ್ನು ಅನುಸರಿಸದೇ ಇರೋರು. ಏನು 4 ನಿಯಮಗಳಿದೆ, ಏನು ವಿಧಿಸೂತ್ರಗಳಿದೆ ಅದನ್ನು ಅನುಸರಿಸದೇ ಇರೋರು ವಿಶೇಷವಾಗಿ ದೇವಾಲಯದ ಹೊರಗಡೆ ಆಗಲಿ ಅಥವಾ ಹೊರಗಡೆ ಹೋದಾಗ ತಿಲಕವನ್ನು ಧರಿಸಬಾರ್ದು. ಹಾಂ, ಆನಿಯನ್ ಗಾರ್ಲಿಕ್ಸು ಉಪಯೋಗಿಸೋರು ಹಚ್ಕೊಳ್ಳಿ, ತೊಂದರೆ ಇಲ್ಲ. ಅದು ತಿಲಕ ಹಚ್ಕೊಳ್ಳೋಕ್ಕೆ ಅದಕ್ಕೂ ಏನು ಸಂಬಂಧ ಇಲ್ಲ. ನಾವು ಆನಿಯನ್ ಗಾರ್ಲಿಕ್ಸು ತಿಂದರೂ ಪರವಾಗಿಲ್ಲ, ಹಚ್ಕೊಳ್ಳಿ, ತೊಂದರೆ ಇಲ್ಲ. ತಿಲಕ ಹಚ್ಚೋಕ್ಕೆ ಏನು ತೊಂದರೆ ಇಲ್ಲ. ಕ್ರಮೇಣ ಅವರೇ ಬಿಟ್ಬಿಡ್ತಾರೆ. ಅದು ಹಚ್ಕೊಂಡು ಅಭ್ಯಾಸ ಆದಾಗ ಆಮೇಲೆ ಅವ್ರಿಗೆ ಮನಸ್ಸು ಪರಿವರ್ತನೆ ಆಗುತ್ತೆ. ಭಗವಂತ ಪರಿವರ್ತನೆ ಮಾಡಿದಾಗ ಅದು ಏನು ತೊಂದರೆ ಆಗಲ್ಲ. ಅದನ್ನೇನು ಇಲ್ಲಿ ಬರೆದಿಲ್ಲ. ಏನು ಶಾಸ್ತ್ರದಲ್ಲಿ ಬರೆದಿದೆಯೋ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಎಕ್ಸ್ಟ್ರಾ ಇರೋದೆಲ್ಲ ಏನು ನಾವು ಇಲ್ಲಿ ಹೇಳೋಕ್ಕೂ ಬರೋಲ್ಲ. ಅದು ಹಚ್ಕೊಂಡ್ರೆ ಏನು ತೊಂದರೆನೂ ಆಗಲ್ಲ. ಹಚ್ಕೊಳ್ಳಿ, ಪರವಾಗಿಲ್ಲ. ಯಾಕೆಂದರೆ ಅವ್ರಿಗೆ ಅದನ್ನೂ ಬಿಡಿಸ್ಬಿಟ್ರೆ ನೀವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿಂತೀರಪ್ಪ, ಕಾಫಿ ಟೀ ಕುಡಿತೀರಾ, ಹಚ್ಕೋಬಾರ್ದು ಅಂದ್ಬಿಟ್ರೆ ಅವ್ರು ದೇವಸ್ಥಾನಕ್ಕೆ ಬರೋದೇ ಬಿಟ್ಬಿಡ್ತಾರೆ. ಹರೇ ಕ್ಷಮ ಮಂತ್ರ ಹೇಳೋದೇ ಬಿಟ್ಬಿಡ್ತಾರೆ ಅಲ್ವಾ? ಆ ರೀತಿ ಮಾಡಬಾರ್ದು. ಪ್ರಾರಂಭಿಕ ಭಕ್ತರಿಗೆ ಪರವಾಗಿಲ್ಲ, ಹಾಕೊಂಬನ್ನಿ. ಮಾಂಸ ತಿಂತೀರಾ, ತಿನ್ನಿ, ಪರವಾಗಿಲ್ಲ, ಬನ್ನಿ ದೇವಸ್ಥಾನಕ್ಕೆ. ಕರಿಬೇಕು ನಾವು. ಬಂದು ಅವ್ರಿಗೆ ಅಭ್ಯಾಸ ಆದರೆ ಒಂದು 6 ತಿಂಗಳು ವರ್ಷ ಹೋಯ್ತು ಅಂದರೆ ಆಮೇಲೆ ಅವರೇ ಬಿಟ್ಬಿಡ್ತಾರೆ. ಯಾಕೆಂದರೆ ತಿನ್ನಬಾರ್ದು. ಅವ್ರು ಕ್ರಮೇಣ ಅಂತರಂಗದಲ್ಲಿ ಭಗವಂತ ಇದ್ದಾನೆ, ಅವನು ಅದಕ್ಕೆ ಕ್ರಮೇಣವಾಗಿ ಬುದ್ಧಿ ಕಲಿಸ್ತಾನೆ. ಸೊ ಹಾಗಾಗಿ ಯಾಕೆ ನಾವು ಏನು ಪ್ರಾರಂಭದಲ್ಲಿ ಬಂದ ತಕ್ಷಣ ಶುದ್ಧ ವೈಷ್ಣವರಾಗಿ ಬಂದ್ವಾ? ಏನಿಲ್ಲ, ನಾವು ಒಂದು ನ್ಯೂನತೆಗಳನ್ನ ಇಟ್ಕೊಂಡೇ ಇದ್ವಿ. ಆಮೇಲೆ ಕ್ರಮೇಣ ಬಂದ ಮೇಲೆ ಎಲ್ಲ ನೋಡಿ, ವೈಷ್ಣವರನ್ನ ನೋಡಿ, ದೇವಸ್ಥಾನದಲ್ಲಿ ನೋಡಿ, ಆ ಪುಸ್ತಕ ಓದಿ, ಪ್ರವಚನ ಕೇಳಿ ಉದ್ಧಾರ ಆದ್ವಿ. ಅದೇ ರೀತಿ ಎಲ್ಲರೂ ಉದ್ಧಾರ ಮಾಡೋದಕ್ಕೆ ಬಿಡಬೇಕು. ನಾವು ಅವ್ರಿಗೆ ಜಾಸ್ತಿ ಪ್ರೆಷರ್ ಮಾಡಬಾರ್ದು. ಹಾಂ, ಆವಾಗ ಬೇಡ. 11 ದಿವಸ ಆಗೋವರೆಗೂ ಬರೋದು ಬೇಡ. ಮುಂದೆ ಬರುತ್ತೆ, ಇಂಥವೆಲ್ಲ ಮುಂದೆ ಬರುತ್ತೆ. ಹಾಂ ಪ್ರಭು, ಆ ದಿನ ಏನು ಬರೋದು ಬೇಡ. 11 ದಿನದವರೆಗೂ ಯಾರೂ ಹೋಗಬಾರ್ದು, ದೇವಸ್ಥಾನಗಳಿಗೆ ಹೋಗ್ಬಾರ್ದು.
ಕರೆಕ್ಟು ಬರದೇ ಇರೋದೇ ಒಳ್ಳೆಯದು. ಆಮೇಲೂ ಬಂದಿಲ್ಲ ಅಂತ ಆಮೇಲೂ ಬಂದಿಲ್ಲ ಅಂತಾನೆ. ಬರ್ತಾನೆ ಇಲ್ಲ. ಬರ್ತಾ ಇಲ್ಲ ಅಂದರೆ ಅಟ್ಲೀಸ್ಟು ಅವ್ರಿಗೆ ಗೊತ್ತಿರೋರು ಯಾರಾದರೂ ಹೋಗಿ ಅವ್ರಿಗೆ ಹೇಳಬೇಕು ಏನಾಯಿತು, ಯಾಕೆ ಬರ್ತಾ ಇಲ್ಲ, ಮಾತಾಡಿ ಅವ್ರನ್ನ ಸ್ವಲ್ಪ ಕರ್ಕೊಂಬರ್ಬೇಕು. ಅದು ನಮ್ಮ ಕರ್ತವ್ಯ. ದೇವಸ್ಥಾನದಲ್ಲಿ ನಾವೇ ಹೋಗಬೇಕು ಅಂತಿಲ್ಲ, ಯಾರೋ ಒಬ್ಬರು ಅವ್ರಿಗೆ ಅವ್ರ ಮಾತು ಯಾರು ಕೇಳ್ತಾರೆ, ಹೋಗ್ಬಿಟ್ಟು ಯಾಕೆ ಬರ್ತಾಯಿಲ್ಲ, ಯಾಕೆ ನಿಲ್ಲಿಸಿದ್ರಿ, ಬನ್ನಿ ಅಂತ ನಾವು ಅವ್ರಿಗೆ ಕರ್ಕೊಂಬಂದರೆ ತಪ್ಪೇನಿಲ್ಲ. ಬೇಕಾದ್ರೆ ಅವರು ನಾನು ತುಂಬ ಗ್ರೇಟು ದೇವಸ್ಥಾನಕ್ಕೆ ಅದಕ್ಕೆ ಬಂದಿದ್ದಾರೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಹೌದು, ನೀವು ಆ ವ್ಯಕ್ತಿ ನಮಗೆ ಗ್ರೇಟೇ, ಯಾಕೆಂದರೆ ಅವನು ಭಗವಂತನ ಒಂದು ಅಂಶ. ಅವ್ನು ಬರಬೇಕು, ಕೃಷ್ಣ ಕಾನ್ಸೆಪ್ಟ್ ಬರಬೇಕು, ಅವ್ನು ಗ್ರೇಟೇ ಅಂದ್ಕೊಳ್ಳಿ. ನಾವು ಹೋಗಿ ಅವನ್ನ ಕರ್ಕೊಂಬರೋದು ತಪ್ಪೇನಿಲ್ಲ. ಕರ್ಕೊಂಬಂದರೆ ಅವ್ರಿಗೆ ಮತ್ತೆ ನಾವು ಅವರು ಪುನರಾವರ್ತನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಪ್ರಶ್ನೆ ಏನಂದ್ರೆ 4 ನಿಮಿಷದಲ್ಲಿ ಒಂದು ಬ್ರೇಕ್ ಆಗ್ಬಿಟ್ಟಿದೆ, ಅದಕ್ಕೆ ಅವರು ಬರ್ತಾ ಇಲ್ಲ. ಅವ್ರಿಗೆ ಹೇಳಿ ಬ್ರೇಕ್ ಆಗಿದೆ ಅಂದರೆ ಆ ಬ್ರೇಕ್ ಆಗಿರೋದನ್ನ ಮತ್ತೆ ಅವರು ವರ್ತನೆ ಮಾಡ್ತಾ ಇದ್ದಾರಾ, ಕಂಟಿನ್ಯೂ ಮಾಡ್ತಾ ಇದ್ದಾರಾ? ಅವ್ರಿಗೆ ಹೇಳಿ ಆಯಿತು, ಏನೋ ಬೈ ಮಿಸ್ಟೇಕು ಏನೋ ತಪ್ಪು ಮಾಡಿದರೆ ಒಂದು ಸರಿ, ಆದರೂ ಏನು ತಪ್ಪೇನಿಲ್ಲ, ಹರೇಕ್ಷಮ ಮತ್ತು ಜಪ ಮಾಡಿ, ಇನ್ನು ಮುಂದೆ ಆ ತಪ್ಪನ್ನು ಮಾಡಬೇಡಿ, ಬರ್ಬೋದು ದೇವಸ್ಥಾನಕ್ಕೆ. ಜಪ ಮಾಡೋದು ಮಾತ್ರ ನಿಲ್ಲಿಸಬೇಡಿ, ಜಪ ಮಾಡಿ. ಏನೋ ಒಂದು ಸರಿ ಹಚ್ಕೊಳ್ಳಿ ಬಿಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಅವ್ರಿಗೇನು ಜಪ ಮಾಡಲಿ ಬಂದು, ಮತ್ತೆ ಇನ್ನು ಆ ತಪ್ಪನ್ನ ಮಾಡದೇ ಇರಲಿ ಅಷ್ಟೇ. ಮಾಡ್ತಾ ಇಲ್ಲ ಅಂದರೆ, ಮಾಡ್ತಾ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಮಾಡ್ತಾರೇ ಇದ್ದಾರಾ, ಬಿಟ್ಬಿಡಿ ಅಷ್ಟೇ. ಅವರು ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಎಷ್ಟು ಶಕ್ತಿ ಇರುತ್ತೋ ಅಷ್ಟು. ಇವಾಗ ಏಣಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾವು ಇಟ್ಕೋಬೋದು, ಅದಕ್ಕೆ ಮೀರಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ರೀತಿ ಅವರು ಕರ್ಮ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಕೃಷ್ಣನ್ ಬಿಟ್ಬಿಡಿ, ನೀನು ಇಷ್ಟಪ್ಪ, ನಮಗೇನು ಗೊತ್ತು. ಆಮೇಲೆ ಪುರುಷರಿಗೆ ಇದು ಹೇಳ್ತಾ ಇದ್ದೀನಿ. ತಿಲಕ ಆಯಿತು. ನೆಕ್ಸ್ಟು ಕೂದಲು ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಪುರುಷರು ಯಾವ ರೀತಿ ಇಟ್ಕೋಬೇಕು ಕೂದಲನ್ನು ಅಂತ. ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ವಾರಕ್ಕೊಮ್ಮೆ ತಲೆ ಬೋಳಿಸಬೇಕು. ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ವಾರಕ್ಕೊಮ್ಮೆ ತಲೆ ಬೋಳಿಸಬೇಕು ಮತ್ತು ಸಿಕೆಯನ್ನು ಇಟ್ಟುಕೊಳ್ಳಬೇಕು. ಹಿಂದೆ ಸಿಕೆಯನ್ನು ಇಟ್ಕೋಬೇಕು. ಗೃಹಸ್ಥರು ಅದೇ ರೀತಿ ಮಾಡಬಹುದು. ಗೃಹಸ್ಥರು ಕೂಡ ಅದೇ ರೀತಿ ಮಾಡಬಹುದು. ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಆಫೀಸ್ಗಳಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ, ಅಂಥವ್ರಿಗೆ ಆಗಲ್ಲ. ಅದು ಅವರು ಸಾಧ್ಯ ಇದ್ದರೆ ಹಾಗೆ ಹೋಗ್ಬೋದು, ಸಾಧ್ಯ ಇಲ್ಲ ಅಂದರೆ ಏನು ಬೇಕಾಗಿಲ್ಲ. ಬಟ್ ಮಾಡಿದ್ರೆ ಒಳ್ಳೆಯದು ಅಂತ ತಿಳಿಸಿದ್ದಾರೆ. ಆದರೆ ಅವರ ಸೇವೆಯ ಪ್ರಕಾರ ಅವರು ಕೂದಲನ್ನು ಚಿಕ್ಕದಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಬಹುದು. ಅಂದರೆ ಚಿಕ್ಕದಾಗಿ, ಜಾಸ್ತಿ ಉದ್ದುದ್ದ ಬೆಳೆಸ್ಕೊಂಡು ಏನೇನೋ ಸ್ಟೈಲೆಲ್ಲ ಮಾಡ್ತಾರಲ್ಲ, ಇವಾಗೆಲ್ಲ ಡಿಸೈನ್ ಮಾಡಿಸ್ಕೊಂಡು ಈ ಕಡೆ ಡಿಸೈನು ಆ ಕೂದಲು ನೆಟ್ಟು ನಿಲ್ಲಿಸ್ಕೊಳ್ಳೋದು, ಅದೆಲ್ಲ ಮಾಡಬಾರ್ದು. ಅದೆಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಬರಬಾರ್ದು. ಅಥವಾ ದೇವಸ್ಥಾನಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಹೊರಗಡೆ ತಿಲಕ ಹಚ್ಕೊಂಡು ಅದೆಲ್ಲ ಮಾಡ್ಕೊಂಡು ಹೋಗಬಾರ್ದು. ಆ ರೀತಿ ಅದು ಚೆನ್ನಾಗಿರಲ್ಲ. ಅದು ಮಾಡಬೇಕು. ಸಿಕ್ಕ ಯಾಕೆ ಬಿಡಬೇಕು ಅಂತಂದರೆ, ನಾನು ವೈಷ್ಣವರಿಗೆ ಮತ್ತು ನಾನು ಭಗವಂತನಿಗೆ ಎಲ್ಲರಿಗೂ ದಾಸ. ಯಾರು ಬೇಕಾದರೂ ನನ್ನ ಜುಟ್ಟು ಹಿಡ್ಕೊಳ್ಳಿ ಅಂತ. ನಿನ್ನ ಜುಟ್ಟು ನನ್ನ ಕೈಲಿದೆ ಅಂತಾರಲ್ಲ, ಯಾರು ಬೇಕಾದರೂ ಹಿಡಿದು ನನ್ನ ಜುಟ್ಟನ್ನ ಹಿಡ್ಕೋಬೋದು. ಎಲ್ರಿಗೂ ನಾನು ಜುಟ್ಟು ಕೊಟ್ಬಿಟ್ಟಿದ್ದೀನಿ, ಹಿಡಿಯುತ್ತೆ. ಸಿಕ್ಕೆ ಇರಬೇಕಷ್ಟೆ, ಸ್ವಲ್ಪ ಬಿಟ್ಕೋಬೇಕು. ಈ ಕೆಲವು ಸರಿ ಫುಲ್ಲು ಎಲ್ಲರೂ ತಿರುಪತಿಗೆ ಹೋಗ್ತಾರೆ, ಎಲ್ಲ ತೆಗಿಸ್ಬಿಡ್ತಾರೆ. ಆ ಥರ ತೆಗಿಸ್ಬಾರ್ದು, ಸ್ವಲ್ಪ ಬಿಡಿಸ್ಬಿಟ್ಟು ತೆಗಿಸ್ಬೇಕು. ಅದು ಶಾಸ್ತ್ರದಲ್ಲಿದೆ, ಸಿಕ್ಕೆ ಇರಬೇಕು ಯಾವಾಗಲೂ. ವ್ಯಕ್ತಿಗೆ ಎಲ್ಲರೂ ಬಿಡಬೇಕು ಅಂತ ಇದೆ. ಆ್ಯಕ್ಚುಲಿ ಅದು ಯಾರು ಪಾಲನೆ ಮಾಡಲ್ಲ. ಅಟ್ಲೀಸ್ಟ್ ವೈಷ್ಣವರಾದರೂ ಬಿಡಲಿ ಅಂತ ಹೇಳಿ ಪ್ರಭುಪಾದರು ಹೇಳಿದ್ದಾರೆ. ವೈಷ್ಣವರ ಪಂಥದವರು ಬಿಡಬೇಕು, ಗೌಡಿಯ ವೈಷ್ಣವದವರು ಅಂತ ಹೇಳ್ತಾರೆ. ಆಮೇಲೆ ತೊಳೆಯುವಾಗ, ಶುಚಿಗೊಳಿಸುವಾಗ, ಎಣ್ಣೆ ಹಾಕುವಾಗ ಬಿಚ್ಚಬಹುದು. ಮತ್ತು ಗೌಡಿಯ ವೈಷ್ಣವ ಸಿಕೆ 1.5 ಇಂಚು ಅಗಲವಿದೆ. 1.5 ಇಂಚು ಅಗಲಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಲ್ಲ. ದೊಡ್ಡ ಸಿಕೆ ಇನ್ನೊಂದು ಸಂಪ್ರದಾಯವನ್ನು ಸೂಚಿಸುತ್ತದೆ. ಸ್ವಲ್ಪ ದೊಡ್ಡದಾಗಿ ಬಿಟ್ಟರೆ ಬೇರೊಂದು ಸಂಪ್ರದಾಯವನ್ನು ಸೂಚಿಸ್ತದೆ, ಗೌಡಿಯ ವೈಷ್ಣವ ಪಂಥವನ್ನು ಸೂಚಿಸೋದಿಲ್ಲ. ಮತ್ತು ಸಿಕೆಯನ್ನು ಗಂಟು ಹಾಕಿರಬೇಕು. ಇದನ್ನು ಅವರು ಮೇ 6ನೇ ತಾರೀಕು 1972ರಲ್ಲಿ ಹವಾಯಿ ಅನ್ನೋ ದೇಶದಲ್ಲಿ ಅವರು ಅದನ್ನು ವಿಷಯವನ್ನು ಮಾತಾಡಿದ್ದಾರೆ ಪ್ರಭುಪಾದರು. ಆಮೇಲೆ ಮಲಗಲು ಹೋಗುವಾಗ, ಅಂತ್ಯಕ್ರಿಯೆಯ ವಿಧಿಗಳಿಗೆ ಹಾಜರಾಗುವಾಗ ಅಥವಾ ಶೋಕಾಚರಣೆಯ ಸಮಯದಲ್ಲಿ ಸಿಕೆಯನ್ನು ಬಿಚ್ಚಬೇಕು. ನಾವು ಮಲ್ಕೊಳ್ಳೋಕೆ ಹೋಗ್ತೀವಲ್ಲ, ಆವಾಗ ಬಿಚ್ಚಿಬಿಡಬೇಕು. ಆಮೇಲೆ ಅಂತ್ಯಕ್ರಿಯೆಗಳಿಗೆ ಹೋದಾಗ ಬಿಚ್ಚಬೇಕು. ಆಮೇಲೆ ಶೋಕಾಚರಣೆ ಆವಾಗ ಬಿಚ್ಚಬೇಕು. ಶೋಕಾಚರಣೆ
ಈಗೆಲ್ಲಾದರೂ ಒಂದು ಯಾರನ್ನಾದ್ರೂ ಒಬ್ಬರಿಗೆ ಶೋಕಾಚರಣೆ ಮೌನಾಚರಣೆ ನಾವು ಯಾರೋ ತಿರ್ಕೊಂಡಿರ್ತಾರೆ ಅವ್ರ ಬಗ್ಗೆ ಒಂದು ಸುಮ್ಮನೆ ಜಸ್ಟ್ ಒಂದು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಗೌರವ ಸಲ್ಲಿಸೋಕ್ಕೋಸ್ಕರ ಹೋಗಿರ್ತೀವಿ. ಆ ಸಮಯದಲ್ಲಿ ಬಿಚ್ಚಬೇಕು. ಮತ್ತು ಅಂತ್ಯಕ್ರಿಯೆ ಮಾಡುವಾಗ ಬಿಚ್ಚಬೇಕು. ಮಲಗಲು ಹೋಗುವಾಗ, ಅಂತ್ಯಕ್ರಿಯೆ ವಿಧಿಗಳಿಗೆ ಹಾಜರಾಗುವಾಗ ಮತ್ತು ಶೋಕಾಚರಣೆ ಸಮಯದಲ್ಲಿ ಸಿಕೆಯನ್ನು ಬಿಚ್ಚಬೇಕು. ಬಿಚ್ಚಿದ ಸಿಕೆಯು ಕುಟುಂಬದಲ್ಲಿ ಸಾವಿನ ಸಂಕೇತವಾಗಿರುವುದರಿಂದ ಬಿಚ್ಚಿದ ಸಿಕೆಯೊಂದಿಗೆ ದೈನಂದಿನ ಕರ್ತವ್ಯಗಳನ್ನು ಮಾಡುವುದು ಅಶುಭ. ಸಿಕೆ ಬಿಚ್ಚಿಕೊಂಡು ಬೇರೆ ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡಬಾರ್ದು. ಯಾವುದೇ ಶುಭ ಕಾರ್ಯ ಮಾಡಲಿ ಅದಕ್ಕೆಲ್ಲ ನಾವು ಸಿಕೆಯನ್ನು ಗಂಟು ಹಾಕೋಬೇಕು. ಬಿಚ್ಚೋದೇನಿದ್ರೂ ಅಶುಭ ಸೂಚಕ. ಗಂಟು ಹಾಕೊಂಡು ಮಾಡೋದು ಶುಭ ಸೂಚಕ, ಬಿಚ್ಚಿಬಿಟ್ಟು ಮಾಡೋದು ಅಶುಭ ಸೂಚಕ. ಬಿಚ್ಚಿದ ಸಿಕೆಯು ಕುಟುಂಬದಲ್ಲಿ ಸಾವಿನ ಸಂಕೇತವಾಗಿರುವುದರಿಂದ ಬಿಚ್ಚಿದ ಸಿಕೆಯೊಂದಿಗೆ ದೈನಂದಿನ ಕರ್ತವ್ಯಗಳನ್ನು ಮಾಡುವುದು ಅಶುಭ. ಸಿಕೆಯನ್ನು ಬಿಚ್ಚಿಬಿಟ್ಟು ನಾವು ಮಾಡಬಾರ್ದು. ಸಿಕೆಯನ್ನು ಬಿಚ್ಚಿಟ್ಟರೆ ದೇಹವು ದುರ್ಬಲವಾಗುತ್ತದೆ. ಸಿಕೆಯನ್ನು ಬಿಚ್ಚಿಟ್ಟರೆ ದೇಹ ದುರ್ಬಲವಾಗುತ್ತೆ ಎಂದು ಸಹ ಹೇಳಲಾಗಿದೆ. ಮತ್ತು ಸ್ನಾನದ ನಂತರ ನಿಮ್ಮ ಸಿಕೆಯನ್ನು ಕಟ್ಟುವಾಗ ಹರೇ ಕೃಷ್ಣ ಮಂತ್ರವನ್ನು ಪಠಿಸಿ ಅಥವಾ ಗಾಯತ್ರಿ ಮಂತ್ರಗಳ ದೀಕ್ಷೆ ಪಡೆದಿದ್ದರೆ ಮೌನವಾಗಿ ಬ್ರಹ್ಮ ಗಾಯತ್ರಿಯನ್ನು ಮೊದಲ ಸಾಲು ಜಪಿಸಿ ಸಿಕೆಯನ್ನು ಹೆಣೆಯಬಾರದು. ಸಾಂಪ್ರದಾಯಿಕವಾಗಿ ಮಹಿಳೆಯರು ಮಾತ್ರ ತಮ್ಮ ಕೂದಲನ್ನು ಹೆಣೆಯುತ್ತಾರೆ. ನಾವು ಮಹಿಳೆಯರು ಈಗ ಮಾತಾಜಿಗಳು ಜಡೆ ಹಾಕೋತಾರಲ್ಲ, ಆ ರೀತಿ ನಾವು ಹಾಕ್ಬಾರ್ದು. ಸಿಕೆ ಉದ್ದವಾಗಿ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅದನ್ನು ಡಿಸೈನ್ ಮಾಡ್ಕೊಳ್ಳೋದು ಅದು ಮಾಡಬಾರ್ದು. ನಾವು ಸುಮ್ಮನೆ ಜಸ್ಟ್ ಒಂದು ಗಂಟೆ ಹಾಕ್ಬೇಕಷ್ಟೆ. ಅಥವಾ ಅದನ್ನು ಉದ್ದವಾಗಿ ಮತ್ತು ಕೆದರಿದ ಸ್ಥಿತಿಯಲ್ಲಿ ಇಡಬಾರದು. ಸಿಕೆಯು ಕಟ್ಟಲು ತುಂಬ ಚಿಕ್ಕದಾಗಿದ್ದರೆ ಅದನ್ನು ತೆರೆದು ಬಿಡಬಹುದು, ಆದರೆ ಕೆದರಿದ ಸ್ಥಿತಿಯಲ್ಲಿ ಇರಬಾರದು. ಇದಿಷ್ಟು ಪುರುಷರಿಗೆ, ಪ್ರಭುಜಿಸ್ಗೆ ಹಂಗೆ ನೀಟಾಗಿ ಬಿಡ್ಬೋದು. ಇದು ಪುರುಷರಿಗಾಯಿತು. ಈಗ ಮಹಿಳೆಯರು ಉದ್ದನೆಯ ಕೂದಲನ್ನು ಬಿಟ್ಟು ಹಿಂದೆ ಕಟ್ಟುವುದು ಉತ್ತಮ. ಉದ್ದರಣೆ ಕೂದಲನ್ನ ಬಿಟ್ಕೊಂಡು ಬರೋದು ಬೇಡ, ಅದನ್ನು ಕಟ್ಟಬೇಕು. ಅದೊಂದೇ ಪುರುಷರಿಗೆ ಇಷ್ಟೆಲ್ಲ, ಮಹಿಳೆಯರಿಗೆ ಅದೊಂದೇ. ಕೂದಲ ಬಿಡಬಾರ್ದು, ಗಂಟು ಹಾಕಬೇಕು, ಗಂಟು ಹಾಕ್ಕೊಂಡು ಬರಬೇಕು. ಮತ್ತು ನೆಕ್ಸ್ಟು ಟೈಮ್ ಎಷ್ಟಾಯ್ತು ಪ್ರಭು? ಮಾಡ್ಬೋದಾ? 1 ಗಂಟೆ 9 ನಿಮಿಷ, 1:30 ಓಕೆ. ಮತ್ತು ಕಂಠಿಮಾಲ, ತುಳಸಿ, ಕತ್ತಿನ ಮಣಿಗಳು, ಅದನ್ನು ಯಾವ ರೀತಿ ಹಾಕಬೇಕು? ದೀಕ್ಷೆ ಪಡೆದ ಎಲ್ಲ ಭಕ್ತರು ಕನಿಷ್ಠ 2 ಅಥವಾ 3 ಸುತ್ತುಗಳಲ್ಲಿ ಕಂಠಿಮಾಲೆಯನ್ನು ಧರಿಸಬೇಕು. ದೀಕ್ಷೆ ತಗೊಂಡಿರೋ ಭಕ್ತರು ಮಾತ್ರ 2 ಅಥವಾ 3 ಸುತ್ತುಗಳನ್ನು ಹಾಕೋಬೇಕು. ಇದನ್ನು ಕಂಠಿಮಾಲ. ಮಾಲೆಯನ್ನು ಗಂಟಲಿನ ಬುಡದಲ್ಲಿ ಸುತ್ತಬೇಕು. ಈ ಗಂಟಲಿನ ಬುಡದಲ್ಲಿ ಸುತ್ತಬೇಕು ಮತ್ತು ಸ್ಪಷ್ಟವಾಗಿ ಗೋಚರಿಸುವಂತೆ ಇರಬೇಕು. ಅದು ಕಾಣಿಸ್ಬೇಕು ಬೇರೆಯವ್ರಿಗೆ. ಕೆಲವರು ಏನು ಮಾಡ್ತಾರೆ, ಹಾಕ್ಕೊಂಡಿರ್ತಾರೆ, ಲೂಸ್ ಮಾಡ್ಕೊಂಡು ಕೆಳಗಡೆ ಬಿಟ್ಕೊಂಡಿರ್ತಾರೆ. ಆ ಥರ ಇರಬಾರ್ದು. ಇದು ಇಲ್ಲಿ ಕಾಣಿಸ್ಬೇಕು. ಆಮೇಲೆ ದೀಕ್ಷೆ ಪಡೆದಿಲ್ಲದಿದ್ದರೂ ಕೆಲವು ಸಮಯದಲ್ಲಿ ಎಲ್ಲ ವಿಧಿ ಸೂತ್ರಗಳನ್ನು ಅನುಸರಿಸುತ್ತಿರುವ ಮತ್ತು ದೀಕ್ಷೆಯನ್ನು ಪಡೆಯಲು ಬಯಸುವ ಭಕ್ತರು ಸಹ ಕಂಠಿಮಾಲೆಯನ್ನು ಧರಿಸಬಹುದು. ಬೇರೆಯವರು ಸಹ ಕಂಠಿಮಾಲೆಯನ್ನು ಹಾಕೋಬಹುದು. ಕುತ್ತಿಗೆಯಲ್ಲಿ ಧರಿಸಿರುವ ತುಳಸಿ ಮಣಿಗಳು ಭಗವಂತನ ಪ್ರತಿ ಭಕ್ತನ ಶರಣಾಗತಿಯನ್ನು ಸೂಚಿಸುತ್ತವೆ. ನಾವು ಕಂಠಿಮಾಲೆ ಹಾಕ್ಕೊಂಡ್ರೆ ಏನಾಗುತ್ತೆ, ನಾವು ಭಗವಂತನಿಗೆ ಶರಣಾಗಿದ್ದೀವಿ ಅನ್ನೋದನ್ನು ಸೂಚಿಸುತ್ತೆ. ಆದ್ದರಿಂದ ತುಳಸಿ ಮಣಿಗಳನ್ನು ಕೊರಳಲ್ಲಿ ಧರಿಸಿರುವ ವ್ಯಕ್ತಿ ಭಗವಂತನಿಗೆ ಪ್ರಿಯನಾಗಿರುತ್ತಾನೆ. ಕೊರಳಲ್ಲಿ ಯಾರು ತುಳಸಿ ಮಣಿ ಹಾಕ್ಕೊಂಡಿರ್ತಾರೆ ಅವನು ಭಗವಂತನಿಗೆ ಪ್ರಿಯನಾಗಿರ್ತಾನೆ. ಆದರೆ ಒಬ್ಬ ವ್ಯಕ್ತಿಯು ಭಗವಂತನಿಗೆ ಶರಣಾಗಲು ಗಂಭೀರವಾಗಿ ಪ್ರಯತ್ನಿಸದೆ ಕೇವಲ ವೈಷ್ಣವರನ್ನು ಅನುಕರಿಸಲು ತುಳಸಿ ಕೊರಳಿನ ಮಣಿಗಳನ್ನು ಧರಿಸಿದರೆ ಅವನು ಅಪರಾಧಿಯಾಗುತ್ತಾನೆ. ವೈಷ್ಣವರನ್ನು ನಾವು ಅನುಸರಣೆ ಮಾಡೋಕ್ಕೆ, ಅವ್ರ ಥರ ನಾವು ಅನುಕರಿಸೋಕ್ಕೆ, ನಾನು ಹಾಕ್ಕೊಂಡಿದ್ದೀನಿ ಅಂತ ಹಾಕ್ಕೊಂಡ್ರೆ ಅದು ಅಪರಾಧ. ಸುಮ್ಮನೆ ಹಾಕೋಬಾರ್ದು ತುಳಸಿ ಮಣಿನ. ಅವನು ಜಪ ಮಾಡ್ತಾ ಇರಬೇಕು, ಅವನು ವೈಷ್ಣವರ ಸಂಘದಲ್ಲಿ ಇರಬೇಕು, ದೇವಸ್ಥಾನಕ್ಕೆ ಬರಬೇಕು, ನೀತಿ ನಿಯಮಗಳನ್ನ ಪಾಲನೆ ಮಾಡಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು. ಹಾಗಂದ್ಬಿಟ್ಟು ಇಲ್ಲಿ ತುಳಸಿ ಮಣಿ ಹಾಕ್ಕೊಂಬಿಟ್ಟು ಅಲ್ಲೋಗಿ ಮಾಂಸ ತಿನ್ನೋದಲ್ಲ. ಈ ರೀತಿ ಎಲ್ಲ ಮಾಡಬಾರ್ದು. ಮಾಡಿದ್ರೆ ಅಪರಾಧ. ಅವರು ಅಪರಾಧಕ್ಕೆ ಗುರಿ ಆಗ್ತಾರೆ. ಅಂಥವ್ರಿಗೆ ತುಳಸಿ ಮಣಿನ ಕೊಡದೇ ಇರೋದೇ ಒಳ್ಳೆಯದು. ನೋಡಿಕೊಂಡು ಕೊಡಿಸಿ. ನಾಲ್ಕು ವಿಧಿಸೂತ್ರಗಳನ್ನು ಅನುಸರಿಸದಿದ್ದಲ್ಲಿ ಮಣಿಗಳನ್ನು ಧರಿಸದಿರುವುದು ಸೂಕ್ತ. ಏನು 4 ನಿಯಮಗಳಿದೆ, ಆ 4 ನಿಯಮಗಳನ್ನ ಯಾರು ಅನುಸರಿಸಲ್ವೋ ಅವರು ತುಳಸಿ ಮಣಿ ಹಾಕ್ಕೊಳ್ದಿರೋದು ಒಳ್ಳೆಯದು ಅಂತ ತಿಳಿಸಿದ್ದಾರೆ. ಹಾಕೋಬಾರ್ದು. ಹೌದು, ಅದೇ 4 ವಿಧಿಸೂತ್ರಗಳು ಹೇಳಿದಾರಲ್ಲ, 4 ನಿಯಮಗಳನ್ನ ಪಾಲನೆ. ಹಾಂ, ಇಲ್ಲ, ಅಪರಾಧ ಆಗುತ್ತೆ.
ಯಾವುದೆಲ್ಲ 4 ವಿಧಿಸೂತ್ರಗಳು ಹೇಳ್ತೀರಾ? ಒಬ್ಬೊಬ್ಬರು ಒಂದೊಂದು ಹೇಳಿ. ಜೂಜಾಡೋದು, ಓಕೆ. ಆಮೇಲೆ ಮಾಂಸ ಭಕ್ಷಣೆ, ಆಮೇಲೆ ವ್ಯಭಿಚಾರ, ಆಮೇಲೆ ಅನೈತಿಕ, ಅದೇ ವ್ಯಭಿಚಾರ ಅನೈತಿಕ ಸಂಬಂಧ 2, ಮದ್ಯಪಾನ ಧೂಮಪಾನ, ಓಕೆ. ಇದಿಷ್ಟು ಯಾರು ಬಿಟ್ಟಿರ್ತಾರೋ ಅಂಥವರು ತುಳಸಿ ಮಣಿನ ಹಾಕ್ಕೋಬೋದು. ಹಾಂ, ಸೋಯಾ ಮಶ್ರೂಮ್ ಇಲ್ಲ, ಸೋಯಾನು ತಿನ್ನಬಾರ್ದು ಆ್ಯಕ್ಚುಲಿ. ಹಾಂ, ತಿನ್ನಬಾರ್ದು. ಅದು ಪ್ರೋಟೀನ್ಸ್ ಇರುತ್ತೆ ಬಟ್ ಅದು ಸಾಮಾನ್ಯವಾಗಿ ಇಸ್ಕಾನಲ್ಲಿ ಯಾರು ತಿನ್ನಲ್ಲ, ಗೊತ್ತಿರೋರು ಯಾರು ತಿನ್ನಲ್ಲ. ಹಾಂ, ಅದ್ರ ಬಗ್ಗೆ ಅಷ್ಟೊಂದು ನನಗೆ ನೆನಪಿಲ್ಲ. ಇಲ್ಲೇನು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ, ಆ್ಯಸ್ ಪರ್ ಶಾಸ್ತ್ರ ಕೊಟ್ಟಿಲ್ಲ. ಆ್ಯಸ್ ಪರ್ ಶಾಸ್ತ್ರ ಇದ್ದರೆ ನಾನು ಹೇಳ್ಬೋದು. ಮಶ್ರೂಮ್ ಅಂತೂ ತಿನ್ನಲೇಬಾರ್ದು. ಹೌದು, ಮಶ್ರೂಮ್ ಅದು ಈಕ್ವಲ್ ಟು ನಾನ್ ವೆಜ್ಜು, ಅದರಿಂದ ತಿನ್ನಬಾರ್ದು. ಪನ್ನೀರ್ ತಿನ್ಬೋದು. ಪನ್ನೀರಲ್ಲಿ ಎಲ್ಲ ಥರ ಇದು ವಿಟಮಿನ್ಸು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಪನ್ನೀರು ಜಾಸ್ತಿ ಯೂಸ್ ಮಾಡ್ತಾರೆ ಇಸ್ಕಾನಲ್ಲಿ. ಯಾಕೆಂದರೆ ಶಕ್ತಿ ಬೇಕು ಭಕ್ತರಿಗೆ, ಸೇವೆ ಮಾಡೋಕ್ಕೆ, ಪುಸ್ತಕ ವಿತರಣೆ ಮಾಡೋಕ್ಕೆ, ಮತ್ತು ಬಲವಾದ ಕೆಲಸಗಳಿರುತ್ತೆ, ಅದೆಲ್ಲ ಮಾಡೋಕ್ಕೆ ಶಕ್ತಿ ಬೇಕು. ಅದಕ್ಕೆ ಪನ್ನೀರ್ ಹೆಚ್ಚಾಗಿ ಉಪಯೋಗಿಸ್ತಾರೆ. ಯಾವುದೇ ಪಲ್ಯಗಳು ಮಾಡಿದ್ರೆ ಪನ್ನೀರ್ ಮಿಕ್ಸ್ ಮಾಡಿ ಮಾಡ್ಕೊಂಡು ತಿನ್ನಿ, ಸಾಕು, ಅದರಲ್ಲೇ ಬರುತ್ತೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ನೀವೆಷ್ಟು ತಗೋತೀರಾ ಅಷ್ಟು ನೀವು ದೃಢಕಾಯವಾಗಿರ್ತೀರ, ಅಷ್ಟೇ ಆರೋಗ್ಯಕರವಾಗೂ ಇರ್ತೀರ. ಯಾವುದೇ ಕಾರಣಕ್ಕೂ ನಿಮಗೆ ಶಕ್ತಿ ಕುಂದೋದೇ ಇಲ್ಲ. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ತಿನ್ನಬೇಕು ಅಷ್ಟೇ. ಅದರಲ್ಲಿ ಎಲ್ಲ ಥರನೂ ಇರುತ್ತೆ. ಇಂಥ ವಿಟಮಿನ್ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಆಮೇಲೆ ಕೆಲವು ಭಕ್ತರು ಪೂಜೆ, ಜಪ ಅಥವಾ ಪವಿತ್ರ ಕಾರ್ಯಗಳನ್ನು ಮಾಡುವಾಗ ತುಳಸಿ ಏನೆಲ್ಲೂ ಕೆಟ್ಟ ಕನಸುಗಳು ಬೀಳೋದಿಲ್ಲ, ಅಪಘಾತಗಳಾಗೋದಿಲ್ಲ, ಆಯುಧಗಳಿಂದ ದಾಳಿ ಆಗಲ್ಲ, ಯಮರಾಜನ ಸೇವಕರಿಂದ ರಕ್ಷಣೆ ಸಿಗುತ್ತೆ. ತುಳಸಿ ಮಾಲೆಯನ್ನು ನೋಡಿದ ನಂತರ ಯಮದೂತರು ಗಾಳಿಯಿಂದ ಚದುರಿದ ಎಲೆಗಳಂತೆ ಓಡಿ ಹೋಗುತ್ತಾರೆ. ಇದಕ್ಕಿಂತ ಬೇಕಾ? ತುಳಸಿ ಮಾಲೆ ನೋಡಿದ್ರೆ ಗಾಳಿಯಲ್ಲಿ ಎಲೆಗಳು ಹಾರೋಗ್ತಾವಲ್ಲ, ತರಗೆಲೆಗಳು ಹಾರೋಗ್ತಾವಲ್ಲ, ಆ ರೀತಿ ಯಮದೂತರು ಓಡೋಗ್ಬಿಡ್ತಾರೆ ತುಳಸಿ ಮಾಲೆ ನೋಡಿದ್ರೆ. ತರಗೆಲೆಗಳು ಗಾಳಿ ಬೀಸಿದಾಗ ಹೆಂಗೆ ಓಡೋಗ್ತವೆ, ಆ ರೀತಿ ಯಮದೂತರೇ ತುಳಸಿ ಮಾಲೆ ನೋಡಿದ್ರೆ ಕೊರಳಲ್ಲಿ ಹಾರೋಗ್ಬಿಡ್ತಾರಂತೆ, ಹತ್ರನೇ ಬರಲ್ಲ. ಅದಕ್ಕೆ ದಾಸರೊಂದು ಹಾಡು ಬರೆದಿದ್ದಾರೆ. ಅದಕ್ಕೆ ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು, ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು, ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ಬಡವನಾಗಲಿ ಅವನು ಬಲ್ಲಿದನು ಆಗಲಿ, ಕಡು ಮೂರ್ಖ ಘೋರ ಪಾತಕಿಯಾಗಲಿ. ಬಡವನಾಗಲಿ ಅವನು ಬಲ್ಲಿದನು ಆಗಲಿ, ಕಡು ಮೂರ್ಖ ಘೋರ ಪಾತಕಿಯಾಗಲಿ. ನುಡಿ ನುಡಿಗೆ ಮಾಧವನ ಬಿಡದೆ ಕೊಂಡಾಡುವರ, ನುಡಿ ನುಡಿಗೆ ಮಾಧವನ ಬಿಡದೆ ಕೊಂಡಾಡುವರ. ಗೊಡವೆ ಬೇಡೆಂದ ಯಮ ತನ್ನ ದೂತರಿಗೆ, ಗೊಡವೆ ಬೇಡೆಂದ ಯಮ ತನ್ನ ದೂತರಿಗೆ. ಮುಟ್ಟಬೇಡಿ 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 ಮುರಹರನ ದಾಸರನು, ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ತಿರುಮಣ್ಣು ಸಿಹಿ ಚೂರ್ಣ ಪೂರ್ಣ ದ್ವಾದಶ ನಾಮ, ತಿರುಮಣ್ಣು ಸಿಹಿ ಚೂರ್ಣ ಪೂರ್ಣ ದ್ವಾದಶ ನಾಮ. ಸಿರಿ ತುಳಸಿ ವನಮಾಲೆ ಕೊರಳಿನೊಳಗೆ ಇಟ್ಟವರ, ಸಿರಿ ತುಳಸಿ ವನಮಾಲೆ ಕೊರಳಿನೊಳಗೆ ಇಟ್ಟವರ. ತಿರುಮಂತ್ರ ತೀರ್ಥ ಪ್ರಸಾದ ಕೊಳಲಾದವರ, ತಿರುಮಂತ್ರ ತೀರ್ಥ ಪ್ರಸಾದ ಕೊಳಲಾದವರ. ತಿರುಪತಿಯ ಯಾತ್ರೆಯನ್ನು ಮಾಡಿದ ಮಹಾತ್ಮರನು, ತಿರುಪತಿಯ ಯಾತ್ರೆಯನ್ನು ಮಾಡಿದ ಮಹಾತ್ಮರನು. ಮುಟ್ಟಬೇಡಿ 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 ಮುರಹರನ ದಾಸರನು,
ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರಿಗೆ, ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರಿಗೆ, ವಾಸುಕಿ ಶಯನ ಕಾಗಿ ನೆಲೆಯಾದಿ ಕೇಶವನ, ವಾಸುಕಿ ಶಯನ ಕಾಗಿ ನೆಲೆಯಾದಿ ಕೇಶವನ, ದಾಸರ ದಾಸರ ದಾಸರೆಂದೆನಿಸುವರ, ದಾಸರ ದಾಸರ ದಾಸರೆಂದೆನಿಸುವರ, ಮುಟ್ಟಬೇಡಿ 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 ಮುರಹರನ ದಾಸರನು, ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ನೋಡಿ, ಅರ್ಥ ಆಯ್ತಾ? ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು. ಮುರಹರ ಅಂದರೆ ಕೃಷ್ಣ, ಅವರು ದಾಸನನ್ನು ಮುಟ್ಟಬೇಡಿ. ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ, ಯಮ ತನ್ನ ದೂತರಿಗೆ ಅದು ಕಟ್ ಮಾಡಿದ್ದಾನೆ, ಅದನ್ನು ಮಾಡಬೇಡಿ, ನೀವು ಮಾಡಿಕೂಡ್ದು, ಮುಟ್ಟಬೇಡಿ ಅಂತ ಹೇಳಿದ್ರು. ಆಮೇಲೆ ತಿರುಪತಿ ಯಾತ್ರೆ ಅಂದೇನು? ಬರೀ ತಿರುಪತಿಗೆ ಹೋಗಿ ಬಂದವರಲ್ಲ, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬರೋರನ್ನ, ಇಸ್ಕಾನ್ಗೆ ಹೋಗಿ ಬರೋರನ್ನ ಮುಟ್ಟಬೇಡಿ. ತಿರುಮಣ್ಣು ಸಿಹಿ ಚೂರ್ಣ, ತಿರುಮಣ್ಣು ಸಿಹಿ ಚೂರ್ಣ ಯಾವುದು ನಾವು ಹಚ್ಕೋತೀವಲ್ಲ 12 ಭಾಗಗಳಲ್ಲಿ, ತಿರುಮಣ್ಣು ಸಿಹಿ ಚೂರ್ಣ ಪೂರ್ಣ ದ್ವಾದಶ ನಾಮ. ನಾವು 12 ಭಾಗಗಳಲ್ಲಿ ಹಚ್ಕೋತೀವಲ್ಲ, ಅದು ಪೂರ್ಣ ದ್ವಾದಶ ನಾಮ. ದ್ವಾದಶ ಅಂದರೆ 12 ನಾಮಗಳನ್ನು ಹಚ್ಕೋತೀವಿ ದೇಹದಲ್ಲಿ. ಅಂಥವ್ರನ್ನ ಮುಟ್ಟಬೇಡಿ. ತಿರುಮಣ್ಣು, ಇದು ಮಣ್ಣು, ಇದು ಅಲ್ವಾ? ತಿಲಕ್ಕು ಮಣ್ಣು, ತಿರುಮಣ್ಣು. ತಿರುಮಣ್ಣು ಅಂದರೆ ಜನ ತಿರುಗಾಡಿರ್ತಾರಲ್ಲ, ಭಕ್ತರು, ನದಿ ಅಂಚಿನಲ್ಲಿ ಭಕ್ತರು ಓಡಾಡಿರ್ತಾರಲ್ಲ, ಅಲ್ಲಿಂದ ತರೋ ಮಣ್ಣು ಇದು. ಆ ಮಣ್ಣು, ಅದನ್ನು ತಿರುಮಣ್ಣು. ಆ ಮಣ್ಣನ್ನು 12 ದೇಹದ 12 ಭಾಗಗಳಲ್ಲಿ ದ್ವಾದಶ ನಾಮಗಳನ್ನು ಹಚ್ಚಿರೋರನ್ನ ತಿರುಮಣ್ಣು ಸಿಹಿ ಚೂರ್ಣ ಪೂರ್ಣ ದ್ವಾದಶ ನಾಮ. ಸಿರಿ ತುಳಸಿ, ಇದು ಸಿರಿ ತುಳಸಿ. ಇವರು ಬಡ ತುಳಸಿ ಅಂತ ಹೇಳಿಲ್ಲ, ಅವರು ಸಿರಿ ತುಳಸಿ. ಯಾಕೆಂದರೆ ಅವಳ ಹತ್ರ ಕೊಡೋಕ್ಕೆ ಇಲ್ಲದೇ ಇರೋವಂಥ ವಸ್ತುವೇ ಇಲ್ಲ, ಎಲ್ಲವೂ ಅವಳ ಹತ್ರ ಇದೆ. ತುಳಸಿ ಹತ್ರ ಅಷ್ಟೈಶ್ವರ್ಯವನ್ನು ಕೊಡ್ತಾಳೆ. ಅವಳ ಹತ್ರ ಇಂಥದ್ದಿಲ್ಲ ಅಂತ ಹೇಳೋಂಗೇ ಇಲ್ಲ. ಅದಕ್ಕೆ ಸಿರಿ ತುಳಸಿ ವನಮಾಲೆ, ವನಮಾಲೆ, ಇದು ಮಾಲೆ. ಕೊರಳಿನೊಳಗೂ ಕೊರಳಿನೊಳಗೆ ಇಟ್ಟವರ, ಯಾರು ಕೊರಳಲ್ಲಿದೆಯೋ ಅಂಥವ್ರನ್ನ ಮುಟ್ಟಬೇಡಿ. ತಿರುಮಂತ್ರ ತೀರ್ಥ ಪ್ರಸಾದ ಕೊಳಲಾದವರ. ತಿರುಮಂತ್ರ ಅಂದರೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಿರುಮಂತ್ರ ತೀರ್ಥ ಪ್ರಸಾದ, ಭಗವಂತನ ಪ್ರಸಾದ ತಗೊಂಡವ್ರನ್ನ ಮುಟ್ಟಬೇಡಿ, ಆಯಿತಾ? ಆಮೇಲೆ ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವವರಿಗೆ. ಈಗ ನಾವೇನು ಮಾಡ್ತಿದ್ದೀವಿ, ಎಲ್ಲ ಕೂತ್ಕೊಂಡು ವಾಸುದೇವನ ವಾಕ್ಯವನ್ನು ಪಠಣೆ ಮಾಡ್ತಾಯಿದ್ದೀವಿ ಅಲ್ವಾ? ಇಂಥ ಒಂದು ವಾಕ್ಯವನ್ನು ಪಠಣೆ ಮಾಡೋರಿಗೆ. ಮತ್ತು ವಾಸುಕಿ ಶಯನ, ವಾಸುಕಿ ಅಂದರೆ ಅನಂತಶೇಷ, ಅನಂತಶೇಷನ ಮೇಲೆ ಮಲಗಿದಾರಲ್ಲ ಕೃಷ್ಣ. ಶಯನ ಅಂದರೆ ಮಲಗಿರೋದು. ವಾಸುಕಿ ಶಯನ ಕಾಗಿನೆಲೆ ಆದಿಕೇಶವರಾಯ, ಕಾಗಿನೆಲೆ ಆದಿಕೇಶವರಾಯನ ದಾಸರ 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 ದಾಸರೆಂದೆನಿಸುವರ. ಕೇಶವನ ದಾಸರು ಅಂತ ಹೇಳ್ತಾ ಇಲ್ಲ ಅಲ್ಲಿ, ಆದಿಕೇಶವನ ದಾಸರ 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 ದಾಸರೆಂದೆನಿಸುವರ, ಮುಟ್ಟಬೇಡಿ ಅಂತ ಯಾರು ಹೇಳ್ತಾ ಇದ್ದಾರೆ? ಯಮಧರ್ಮರಾಜ ತನ್ನ ದೂತರಿಗೆ ಹೇಳ್ತಾ ಇದ್ದಾರೆ. ಇದಿಷ್ಟು ನಮಗೆ ಇಸ್ಕಾನಲ್ಲಿ ಸಿಗ್ತಾ ಇದೆಯಲ್ವಾ? ಇದಿಷ್ಟು ನಾವು ಮಾಡ್ತಾ ಇದ್ದೀವಲ್ವಾ? ನಮ್ಗೆ ಏಕೆ ಭಯ? ನಿರ್ಭಯವಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿಕೊಂಡು ಭಗವದ್ಧಾಮಕ್ಕೆ ಹೋಗ್ಬೋದು. ದ್ವಾದಶ ನಾಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತೆಗಿಬಾರ್ದು. ದೇಹ ತ್ಯಾಗ ಮಾಡಿದ್ರೂ ಕೂಡ ತೆಗಿಬಾರ್ದು. ಆ ದೇಹದ ಅದು ಸಮೇತನೇ ನಾವು ದಹನ ಮಾಡಬೇಕು. ದೇಹದ ಸಮೇತ, ಕಂಠಿಮಾಲ ಸಮೇತ ನಾವು ದಹನ ಮಾಡಬೇಕು. ಅದನ್ನು ತೆಗೆದು ಇದು ಮಾಡಬಾರ್ದು. ಕೆಲವು ಸಾರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ, ಡಾಕ್ಟ್ರುಗಳು ತೆಗಿಸ್ತಾರೆ, ತೆಗ್ಸೋಕ್ಕೆ ಬಿಡಬೇಡಿ. ಹೌದು, ನಮ್ಮ ಮಿಸ್ಸಸ್ ಹಂಗೆ ದೇವಸ್ಥಾನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಆವಾಗ ನಾವು ತೆಗಿಯೋಕ್ಕೆ ಬಿಟ್ಟಿಲ್ಲ, ಅವ್ರು ತೆಗಿಸ್ತಾಯಿದ್ರು. ಅವರು ಎಲ್ಲ ತೆಗೀರಿ, ನಾವು ಎಲ್ಲ ಇದು ಮಾಡೋಕ್ಕಾಗಲ್ಲ. ನೀವು ಆ ರೋಗಿನ ನೀವು ಬದುಕಿಸ್ತಿದ್ರು ಪರವಾಗಿಲ್ಲ, ಅದು ಮಾತ್ರ ಇರಲೇಬೇಕು ಅಂದು. ಇಲ್ಲಾಂದ್ರೆ ಈಗಲೇ ಕಳಿಸಿ ವಾಪಸ್ ತೊಗೊಂಡೋಗ್ತೀನಿ, ನಾನು ಬೇರೆ ದೇವಸ್ಥಾನದಲ್ಲಿ ಅಲ್ಲ, ಬೇರೆ ನೋಡಿ ನಮ್ಗೆ ಬರೀ ದೇವಸ್ಥಾನನೇ ಬರುತ್ತೆ ಬಾಯಿಲಿ, ಬೇರೆ ಆಸ್ಪತ್ರೆಗೆ ನಾನು ಸೇರಿಸ್ತೀನಿ ಅಂತ ಹೇಳಿಬಿಟ್ಟೆ. ಬೇಡ, ನಾನು ಬೇರೆ ಹಾಸ್ಪಿಟ್ಲಿಲ್ಲ, ಅಕಸ್ಮಾತ್ ಅವ್ರು ಹೋದ್ರೆ ಹೋಗಲಿ. ನಮ್ಮ ಮಿಸ್ಸಸ್ಸು ಹಂಗೆ ಅಂದ್ಬಿಟ್ರು,
ನೋಡಿ ಸರ್ ಅದು ಮತ್ತೆ ತೆಗಿಬಾರ್ದು, ಬೇಕಾದ್ರೆ ನನ್ನ ಸತ್ತೋದ್ರೂ ಪರವಾಗಿಲ್ಲ, ನನಗೆ ಅದು ಬೇಕು ಅಷ್ಟೇ, ಹಂಗೆ ಹೇಳ್ಬಿಟ್ರು ಅವರು ಹುಷಾರಿಲ್ಲದೆ ಇದ್ದಾಗ. ಅವರು ಏನರಮ್ಮ ಇಷ್ಟೊಂದು ಇದಾಗಿದೆ, ಅದ್ರಲ್ಲಿ ಏನಮ್ಮ ಇದೆ ನಿಮಗೆ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿದೆ, ದಯವಿಟ್ಟು ತೆಗಿಬೇಡಿ ಅಷ್ಟೇ, ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೇ, ನಿಮ್ಗೆ ಅದಕ್ಕೆ ಏನಾದ್ರು ತೊಂದರೆ ಕೊಡುತ್ತಾ ಏನಿಲ್ಲ, ಯಾಕೆ ನೀವು ತೆಗಿಸ್ತೀರಾ ಅಂದು. ಏನು ಅದೇ ಅವಾಗ ತೆಗಿಸಿ ಅಂತಾರೆ, ಅದು ತೆಗಿಸೋನು ಇಮಿಡಿಯೇಟ್ ಅವ್ರು ಹಂಗಿಲ್ಲ, ಆ ಥರ ಇದ್ದರೂ ನಾನು ಹಿಂಗೆ ಹಿಡ್ಕೊತೀನಿ ಕೈಯಲ್ಲಿ, ಎಡಗೈಯಲ್ಲಿ ಕೊಟ್ಬಿಡಿ ಬಿಚ್ಚಿಬಿಟ್ಟು ಅಂತಾರೆ, ಕೈಯಲ್ಲಿ ಹಿಡ್ಕೊಂಡು ಇರ್ತೀನಿ ನಾನು, ಮಾಡಿ ಸ್ಕ್ಯಾನಿಂಗು ಅಂದರು. ಆ ಥರ ಬಿಟ್ಟಿಲ್ಲ, ಮಾಡಿಸಲು ಕೊನೆಗೂ ಬಿಟ್ಟಿಲ್ಲ, ಹಾಗೆ ಅವರು ಚೆಕಪ್ ಮಾಡಿಸ್ಕೊಂಡು ಬಂದರು. ಆ ರೀತಿ ನಾವು ಯಾವುದೇ ಕಾರಣಕ್ಕೂ ಅದನ್ನು ಬಿಡಬಾರ್ದು, ಸತ್ತು ಹೆಣ ಇದ್ದರೂ ಕೂಡ ಅದು ಕೊರಳಿಂದ ತೆಗಿಬಾರ್ದು, ಅದು ಸಮೇತನೇ ಕೊಡಬೇಕು. ಆವಾಗ ಅದು ನರಕ ಲೋಕಕ್ಕೆ ಹೋಗಲ್ಲ, ಆ ಜೀವಾತ್ಮ ಉನ್ನತವಾದ ಲೋಕಕ್ಕೆ ಹೋಗ್ತಾ ಅದರ ಪುಣ್ಯ ಫಲ ಪಡ್ಕೊಂಡು ಉನ್ನತವಾದ ಲೋಕಕ್ಕೆ ಹೋಗಿ ಮತ್ತೊಂದು ಸರಿ ಅವರು ಮರುಜನ್ಮ ತೊಗೊಂಡು ಭಕ್ತರ ಗರ್ಭದಲ್ಲಿ ಹುಟ್ಟಿ ಮತ್ತೆ ಭಕ್ತಿ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ನಾವು ತೆಗಿಬಾರ್ದು. ಹೇಳಿ ಮತ್ತೆ. ಆವಾಗ ಹಾಕ್ಸಿದ್ರೆ ಅಂದರು ಅವರು ಭಕ್ತರಾಗಿದ್ದರೆ ಪರವಾಗಿಲ್ಲ, ಅವ್ರಿಗೆ ಪ್ರಾರಂಭದಿಂದಲೇ ರೂಢಿ ಮಾಡಿಬಿಡಿ ಕೊರಳಲ್ಲಿ ಹಾಕೋಬೇಕು ಅಂತ. ಹಾಂ ಹಾಂ ಅದೇ ಆ ಥರ ಅದೇನು ಇಲ್ಲೇನು ಹೇಳಿಲ್ಲ ಮಾತಾಜಿ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದರೆ ಹೇಳ್ಬೋದು, ಅದು ಅದನ್ನು ಇಲ್ಲೆಲ್ಲ ಬರ್ದಿಲ್ಲ. ಬೇರೆಯವ್ರದ್ದು ಯಾಕೆ ಹಾಕ್ತೀರಾ, ಅವ್ರದ್ದು ಬೇಡ ಬಿಡಿ, ಒಂದು ಕಂಟಿ ಮೇಲೆ ಹೊಸ ತೊಗೊಳ್ಳಿ ಹಾಕ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಗುರುಗಳದ್ದು ಬೇಕಾದ್ರೆ ಇದ್ದರೆ ಕೃಪೆ. ಇಲ್ಲ ಪ್ರಭುಪಾದ್ರದ್ದು, ವೈಷ್ಣವ್ರದ್ದು, ಹಿರಿಯ ವೈಷ್ಣವ್ರದ್ದು, ಇವಾಗ ದೊಡ್ಡ ದೊಡ್ಡ ಭಕ್ತರು ದೇಹ ಬಿಡ್ತಾರಲ್ಲ ಸನ್ಯಾಸಿಗಳದ್ದು, ಅವ್ರದ್ದಿದ್ದರೆ ನಾವು ಹಾಕ್ಕೋಬೋದು. ಸುಮ್ಮನೆ ಯಾರೋ ಒಬ್ಬರು ಸುಮ್ಮನೆ ಒಂದು ಸ್ವಲ್ಪ ದಿನ ಜಪ ಮಾಡ್ತಾಯಿದ್ರು ಹೊಟ್ಟೋದ್ರು, ಅದೆಲ್ಲ ಕೃಪೆ ಅಲ್ಲ, ಅದು ಅದೇನು ಉಪಯೋಗ ಇಲ್ಲ. ತುಳಸಿ ಮಾಲೆ ಹಾಕೊಂಡ್ರೆ ಅವರಿಗೆ ಮುಕ್ತಿ, ಒಂದು ಯಮಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಏನಾದರೂ ಒಂದು ಸಹಾಯ ಮಾಡಬೇಕು. ಈಗ ಹರಿನಾಮ ಹಂಚಿ ಎಲ್ಲರಿಗೂ ಸಹ ಒಂದು ಆನಂದವಾಗಿ ಇರಬೇಕನ್ನೋ ಒಂದು ಉದ್ದೇಶದಿಂದ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಆ ರೀತಿ ಅವರು ನಮ್ಮ ಮನೆಯಲ್ಲಿ ಅವ್ರು ಏನು ಜಪ ತಪಗಳನ್ನು ಮಾಡದೇ ಇದ್ರೂ ಅವರ ಆ ಒಂದು ಸ್ಟೇಜಲ್ಲಿದ್ದಾಗ ಹಾಕ್ಬೋದಾ ಅಂತ. ಇನ್ನೇನು ಸಾಯ್ತಾರೆ ಅನ್ನೋ ಇನ್ನೊಂದು ಕೊನೆ ಸಾಯ್ತಾರೆ ಅನ್ನೋ ಸ್ಟೇಜಲ್ಲಿ ಆವಾಗ ಹಾಕಿ, ತೊಂದರೆ ಇಲ್ಲ. ಆಗ ಹಾಕಿಬಿಟ್ಟು ಹೌದು ಹಾಂ, ಅವರು ಹಾಕ್ಬಿಟ್ಟು ಅವ್ರ ಪರವಾಗಿ ನೀವು ಜಪ ಮಾಡಬೇಕು. ಅವ್ರು ಮಾಡಲಿ ಬಿಡಲಿ, ನೀವು ಅವ್ರ ಪರವಾಗಿ ಜಪ ಮಾಡಬೇಕು. ಹಂಗಿದ್ರೆ ಮಾತ್ರ ಹಾಕಿ. ಸುಮ್ಮನೆ ನೀವು ಹಾಕ್ಬಿಟ್ರೆ ಅದು ಅದೇನು ಹೇಳ್ತಾರೆ, ಮಿಸ್ಯೂಸ್ ಮಾಡ್ದಂಗೆ ಆಗುತ್ತೆ. ಭಗವಂತನ ನಾಮನ ಅಷ್ಟು ಸುಲಭವಾಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಮಾಡಬಾರ್ದು. ಹಾಕ್ಬಿಟ್ಟು ಅವ್ರ ಪರವಾಗಿ ನಾನು ಜಪ ಮಾಡ್ತೀನಿ, ಕೃಷ್ಣ ಈ ಒಂದು ಆತ್ಮಕ್ಕೆ ನೀನು ಕರುಣೆ ಕೊಡು ಅಂಥೇಳಿ ಹಾಕ್ಬಿಟ್ಟು ಬೇಕಾದ್ರೆ ನೀವು ಸಂಕಲ್ಪ ಮಾಡಿ ನೀವು ಜಪ ಮಾಡಿ. ಅವ್ರಿರೋವರೆಗೂ ಪ್ರತಿನಿತ್ಯ ಒಂದು ರೌಂಡ್ ಆದರೂ ಮಾಡಿ, ನೀವು ಅವಾಗ ಹಾಕ್ಬೋದು, ತೊಂದರೆ ಇಲ್ಲ. ಆಮೇಲೆ ತುಳಸಿ ಮಾಲೆಯನ್ನು ನೋಡಿದ ತಕ್ಷಣ ಯಮದೂತರು ಗಾಳಿಯಿಂದ ಚದುರಿದ ಎಲೆಗಳಂತೆ ಓಡಿ ಹೋಗುತ್ತಾರೆ. ಮೂಲಭೂತ ತತ್ವಗಳನ್ನು ಅನುಸರಿಸಿದ ಭಕ್ತರು ವಿಶೇಷವಾಗಿ ಭಗವಂತನ ನಾಮದ ಜಪ ಮತ್ತು 4 ವಿಧಿಸೂತ್ರಗಳನ್ನು, ಅಂದರೆ ಮಾಂಸಾಹಾರ, ಅಕ್ರಮ ಲೈಂಗಿಕತೆ, ಜೂಜಾಟ, ಮಾದಕತೆ, ಈ 4 ವಿಧಿಸೂತ್ರಗಳನ್ನು ಕಂಠಿಮಾಲ ಅನುಸರಿಸಿದ ಭಕ್ತರು ವಿಶೇಷವಾಗಿ ಭಗವಂತನ ನಾಮ ಜಪ ಮತ್ತು 4 ವಿಧಿಸೂತ್ರಗಳು ಅನುಸರಿಸದೇ ಇದ್ದಂಥ ಭಕ್ತರು ಕಂಠಿಮಾಲೆಯನ್ನು ಧರಿಸಬಾರದು. ಕಟ್ಟುನಿಟ್ಟಾಗಿ ಹೇಳುವುದಾದರೆ, ಒಮ್ಮೆ ಕಂಠಿಮಾಲೆಯನ್ನು ಧರಿಸಿದ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಗಂಟಲನ್ನು ಹಾದು ಹೋಗಬಾರದು. ನೋಡಿ ಬಂತು ಇಲ್ಲಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಆದ್ದರಿಂದ ಹೋಗ್ಬಿಟ್ರೆ ಅದೇ ನಾವು ಅವಾಯ್ಡ್ ಮಾಡಬೇಕು, ತಿನ್ನಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ವಸ್ತುಗಳನ್ನ, ಪ್ರಸಾದವನ್ನು. ಊಟ ಅದಕ್ಕೆ ಹೊರಗಡೆ ಹೋಗಿ ಊಟ ಮಾಡಬಾರ್ದು, ಬೇರೆ ಕಡೆ ಹೋಟ್ಲಲ್ಲಾಗಲಿ ಬೇರೆಯವ್ರ ಮನೆಗಳಲ್ಲಾಗಲಿ ಹಾಕೋಂಥವ್ರ ಮನೆಗಳಲ್ಲಾಗಲಿ ಊಟ ಮಾಡಬಾರ್ದು. ಆದ್ದರಿಂದ ಹೊಸ ಭಕ್ತರಿಗೆ ಅನುಗುಣವಾಗಿ ಸಲಹೆ ನೀಡಬೇಕು. ಹೊಸ ಭಕ್ತರಿಗೆ ಹೇಳಬೇಕು, ಈ ಥರ ಎಲ್ಲ ತಿನ್ನಬಾರ್ದು, ಆಮೇಲೆ ನೀವು ಹಾಕ್ಕೊಳ್ಳಿ ಅಂತ ಹೇಳಬೇಕು. ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇಳಿ ಪ್ರಭು. ಇವಾಗ ನಾವು ನಮ್ಮ ಮನೇಲಿ ಯಾರಿಗೆ ಕೃಷ್ಣ ಭಕ್ತಿ ಗೊತ್ತಿಲ್ಲ, ಸರಿ, ನಾನು ಮಾಡಿದ್ದೇನೆ. ಹಾಂ, ಇವಾಗ ಕೆಲವು ನೇಮ ಥರ ಎಲ್ಲ ಮಾಡ್ತೀವಿ, ಹಾಂ, ಆ ರಿಲೇಷನ್ದಾಗ ಹೋಗ್ತೀವಲ್ಲ, ಹಾಂ, ಬೆಳ್ಳುಳ್ಳಿ ಈಗ ಏನೇ ಹೊಸ್ದಾಗಿ ಇದೆಲ್ಲ ಮಾಡ್ತಿದ್ದಾರೆ, ನಮ್ಮ ಎಲ್ಲ ಆಚರಣೆ ಇಲ್ಲ ಇದು. ಈ ಆಚರಣೆ ವಿಚಾರಣೆ ಬೇರೆ ಥರ ಹೋಗ್ತಾರೆ. ನೋಡಲಿ, ತಿನ್ಬೋದಾ ಅಂತ ಕೇಳ್ತಾರೆ. ಇಲ್ಲ, ತಿನ್ನಂಗಿಲ್ಲ. ನೀವು ತಿನ್ನಬೇಡಿ ಅಪ್ಪ, ದಯವಿಟ್ಟು ಕೈ ಮುಗಿತೀನಿ, ನಮ್ಮನ್ನು ತಿನ್ನಬೇಡಿ ಅಂತ ಹೇಳಬೇಡಿ.
ತಿನ್ನಿ ಅಂತ ಹೇಳಬೇಡಿ. ನೀವು ಬೇಕಾದ್ರೆ ತಿನ್ಕೊಳ್ಳಿ, ಪರವಾಗಿಲ್ಲ. ನಮಗೇನು ಒಂದು ಬಾಳೆಹಣ್ಣು ಕೊಡಿ ಸಾಕು. ನಿಮ್ಮ ವಿಶ್ವಾಸ ನಾನು ಚೆನ್ನಾಗೇ ಇಟ್ಕೊತೀನಿ. ನಿಮಗೆ ಇವಾಗ ಹೆಂಗಿದ್ದು ಹಿಂದೆ ಹೆಂಗಿದ್ನೋ ಹಂಗೆ ಇರ್ತೀನಿ. ಆದರೆ ನಮಗೆ ಬರೀ ಬಾಳೆಹಣ್ಣು ಕೊಡಿ, ಇನ್ನೇನು ಬೇಡ ಅಂತ ಹೇಳ್ಬಿಡಿ. ಬಾಳೆಹಣ್ಣು ಇಸ್ಕೊಂಡು ತಿನ್ಕೊಂಬನ್ನಿ, ಪರವಾಗಿಲ್ಲ. ಯಾವುದೇ ಹಣ್ಣುಗಳು ಕೊಡಲಿ ಅವರು ಇಸ್ಕೊಂಡು ತಿನ್ಕೊಂಬನ್ನಿ ಅಷ್ಟೇ. ನೀರು ಕುಡ್ಕೊಂಬನ್ನಿ, ಮಜ್ಜಿಗೆ ಕುಡೀರಿ. ಅದಕ್ಕೂ ಈರುಳ್ಳಿ ಗಿರುಳ್ಳಿ ಹಾಕ್ಬಿಟ್ಟಿದ್ರೆ ಆಮೇಲೆ ನೋಡ್ಕೊಳ್ಳಿ. ಮಜ್ಜಿಗೆ ಕುಡೀರಿ, ಹಾಲು ಕುಡೀರಿ. ಬೇಕಾದ್ರೆ 1 kg ಬೆಣ್ಣೆನೇ ಕೊಡಿ ಸ್ವಾಮಿ, ತೊಗೊಂಡೋಗಿ ಕೃಷ್ಣಂಗೆ ಅರ್ಪಣೆ ಮಾಡಿಬಿಟ್ಟು ತಿಂತೀನಿ ಅಂತ ಹೇಳಿ ಏನು ಬೇಕಾದ್ರೂ ನಾವು ಹೇಳ್ಬೋದು. ಅವ್ರಿಗೆ ಒಂದು ಸ್ವಲ್ಪ ಖುಷಿ ಮಾಡಬೇಕು. ಅವ್ರಿಗೆ ಕೋಪವಾಗಿ ಮಾತಾಡಬಾರ್ದು ಅಥವಾ ನಿಷ್ಠುರವಾಗಿ ಮಾತಾಡಬಾರ್ದು, ನೈಸಾಗಿ ಮಾತಾಡಬೇಕು. ಹಂಗೂ ಅರ್ಥ ಮಾಡ್ಕೊಂಡಿಲ್ವಾ, ನಂಗೆ ಹೊಟ್ಟೆ ಸರಿ ಇಲ್ಲಮ್ಮ, ನಾನು ಊಟ ಮಾಡೋಕ್ಕಾಗಲ್ಲ ಇವತ್ತು, ದಯವಿಟ್ಟು ಪ್ಲೀಸ್ ಏನೋ ಒಂದು ಸ್ವಲ್ಪ ಒಂದು ಲೋಟ ನೀರು ಕೊಟ್ಬಿಡಮ್ಮ ಸಾಕು ಅಷ್ಟೇ. ಆವಾಗ ಅವ್ರು ಎಂಥವ್ರು ಕರ್ತಾರೆ ಅಲ್ವಾ. ಹೆಂಗೋ ಮಾಡಿ ನಾವು ತಪ್ಪಿಸ್ಕೋಬೇಕು. ಹಂಗಂದ್ಬಿಟ್ಟು ಅಲ್ಲಿಗೆ ಹೋದ್ವಿ, ತಿಂದೇ ಬಂದರೆ ಏನು ಅನ್ಕೋತಾರೋ, ಕೋಪ ಮಾಡ್ಕೋತಾರೆ. ನಮ್ಮ ಅಕ್ಕನೋ ತಂಗಿನೋ. ಹಾಂ, ಅದು ಮಾಯೆ ಮಾತಾಜಿ, ಮಾಯೆ. ಈ ಭೌತಿಕ ಜಗತ್ತಲ್ಲಿ ಮಾಯೆ ನಮ್ಮನ್ನು ಹೆಗಲ ಮೇಲೆ ಕೂತ್ಕೊಂಡಿರ್ತದೆ. ಹೌದು, ಏನೇ ಮಾಡೋದು. ಈಗ ನಿಮ್ಗೇನು ಅನಿಸುತ್ತೆ, ಇಷ್ಟು ದಿನ ನೀವು ತಿಂತಾಯಿದ್ರಿ, ನಾವು ತಿಂತಾಯಿದ್ವಿ. ಆವಾಗಿನ ಜೀವನಕ್ಕೂ ಇವಾಗಿನ ಜೀವನಕ್ಕೂ ಏನು ವ್ಯತ್ಯಾಸ, ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ನಮ್ಗೇನು ಅನಿಸುತ್ತೆ, ಇವೇ ನನಗೆ ಆಪ್ಷನ್ ಇರಲ್ಲ. ಅನ್ಲೋಕಲ್ ಸೈಡಲ್ಲಿ ಹೋದಾಗ ನನಗೆ ಆಪ್ಷನ್ ಅಂತ ಇರಲ್ಲ. ಆ ಸಿಚುವೇಶನ್ ನನಗೀಗ ಹಾಕಿತ್ರ ತೆಕ್ಕೊಂಡು ತಿನ್ಬೋದಾ? ತೆಕ್ಕೊಂಡು ತಿನ್ನಂಗಿಲ್ಲ. ಬೇಕಾದರೆ ಅಲ್ಲಿ ಏನು ಹಾಕಿರಲ್ವೋ ಅಂಥದ್ದನ್ನು, ಅಂದರೆ ಫ್ರೂಟ್ಸ್ಗಳು ಅದು ರೆಕಮೆಂಡ್ ಮಾಡಿದೆ, ಬೇಯಿಸಿರೋದನ್ನು ರೆಕಮೆಂಡ್ ಮಾಡಿಲ್ಲ. ಹಾಕ್ಬಿಡ್ತಾರೆ. ನಮಗೆ ಹೊಟ್ಟೆ ಹಸಿವಾದರೆ ನಾವು ಹೊರಗಡೆ ಬೇಕಾದ್ರೆ ಮೊಸರು ತೊಗೊಂಡು ಅನ್ನ ತೊಗೊಂಡು ಬೇಕಾದ್ರೆ ತಿನ್ಬೋದು. ಇಲ್ಲ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಡಬ್ಬಿಗೆ ಹಾಕೊಂಡು ಹೋಗ್ಬಿಟ್ರೆ ಬೆಸ್ಟು. ಮಾಡ್ಕೊಂಡು ನಾವು ಇಟ್ಕೊಂಡು ಹೋಗ್ಬಿಡ್ಬೇಕು. ಹೌದು, ಅದು ಬೆಸ್ಟು. ಸುಮ್ಮನೆ ನಾವು ಅಲ್ಲಿ ಅವ್ರಿಗೆ ಬಂಧನಕ್ಕೋಸ್ಕರ ನಾವು ತಿಂದುಬಿಟ್ವಿ ಅಂದರೆ ವ್ರತ ಕೆಟ್ಟಂಗೆ ಅದು. ಹೌದು, ತಪ್ಪೇ, ಒಂದೇ ಸರಿ ತಪ್ಪೇ ಅದು. ಒಂದು ಸತಿ ಕಲುಷಿತವಾದಮೇಲೆ ಈಗ ಹುಳಿ ಒಂದು ಚೂರು ಹಾಕಿದ್ರೂ ಅದು ಕೆಟ್ಟೋಗುತ್ತಲ್ವ. ಮತ್ತು ಅದೇ ಥರನೇ ಇದೆಲ್ಲ ಮಾಡಿದಾಗಲೇ ಪ್ರಭು ಶುದ್ಧ ಭಕ್ತಿ ಅನ್ನಿಸ್ಕೊಳ್ಳೋದು. ಆವಾಗಲೇ ಭಗವಂತ ಸ್ವೀಕಾರ ಮಾಡೋದು ಇಲ್ವಾ. ಸುಮ್ಮನೆ ನಾವು ಭಕ್ತಿ ಮಾಡ್ತೀವಿ. ನಾವು ಇಷ್ಟು ಭಕ್ತಿ ಇದೆ, ಎಲ್ಲರ ಹೃದಯದಲ್ಲೂ ಭಕ್ತಿ ಇದೆ. ಆದರೆ ಭಕ್ತಿ ಎಷ್ಟು ಮಟ್ಟಿಗಿದೆ, ಶುದ್ಧವಾಗಿಲ್ಲ ಅಷ್ಟೇ. ದೇವರಿಗೆ ನಮಸ್ಕಾರ ಮಾಡಬೇಕು, ಮಾಡ್ತೀವಿ. ಕಡ್ಡಿ ಹಚ್ತೀವಿ. ಹೂವು ಹಾಕ್ತೀವಿ. ಅದ್ರಲ್ಲಿ ಏನಾದರೂ ಇಂಪ್ರೂವ್ ಆಗಿದ್ದೀವಾ, ನಾವು ಏನಾದರೂ ಬದಲಾವಣೆ ಆಗಿದೆಯಾ? ಇಲ್ಲ. ಮತ್ತು ಅಂಥ ಭಕ್ತಿ ಏನಕ್ಕೆ ಮಾಡಬೇಕು? ಈಗ ನೋಡಿ, ಹರೇಕೃಷ್ಣ ಮಹಾಮಂತ್ರ ಮಾಡೋದ್ರಿಂದ ನಮ್ಮ ಮನಸ್ಸು ನೆಮ್ಮದಿ ಬರುತ್ತೆ, ಶಾಂತಿಯುತವಾಗಿರುತ್ತೆ. ನಮ್ಮದು ಜಪ ಮಾಡಿದ್ಮೇಲೆ ಏನೋ ಒಂಥರ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಬದಲಾವಣೆ ಬರುತ್ತೆ ಅಲ್ವಾ. ಈಗ 1-2 ಜಪ ಮಾಡ್ತಿದ್ದವರು ಇನ್ನೂ ಸ್ವಲ್ಪ ಮಾಡೋಣ ಅನ್ನೋ ಭಾವ ಬರುತ್ತೆ ಅಲ್ವಾ. ಈಗ 16 ರೌಂಡ್ ಜಪ ಮಾಡೋರಿಗೆ ಒಂದು 4 ರೌಂಡ್ 5 ರೌಂಡ್ ಮಾಡ್ತಿದ್ದಂಗೆ ನಾವೇ ಮೈ ಮರೆತು ಸ್ವಲ್ಪ ಎಲ್ಲ ಮರ್ತ್ಬಿಟ್ಟಿರ್ತೀವಿ. ಭೌತಿಕ ಜಗತ್ತಿನ ಎಲ್ಲ ಆಗು ಹೋಗೋಗಳನ್ನ ಮರ್ತ್ಬಿಟ್ಟು ಬರೀ ಜಪದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿರ್ತೀವಿ ಅಲ್ವಾ. ಸುಮಾರು ಒಂದು 7-8 ಮಾಲೆ ಮಾಡಿಬಿಟ್ರೆ ನಾವು ಏನು ನೆಲದ ಮೇಲೆ ನಿಂತಿದ್ದೀವೋ ಇಲ್ವೋ ಅನಿಸುತ್ತೆ ಅಲ್ವಾ. ನಮ್ಗೆ ಟಚ್ಚೇ ಆಗಲ್ಲ ನೆಲ. ಬೇಕಾದ್ರೆ ಅನುಭವ ಮಾಡಿರ್ತೀರ ನೀವೆಲ್ಲ ಎಷ್ಟೋ ಸಾರಿ. ಜಪ ಮಾಡ್ತಾ ಇನ್ನೇನು ಒಂದು 10 ರೌಂಡ್ 12 ರೌಂಡ್ ಹೋಗ್ತಿದ್ದಂಗೆ ನಮ್ಮ ಪಾದ ನಾವು ನೆಲದ ಮೇಲೆ ನಿಂತ್ಕೊಂಡಿದ್ರು ಕೂಡ ನಮಗೆ ಅದು ಸ್ಪರ್ಶನೇ ಗೊತ್ತಾಗಲ್ಲ. ಇಲ್ಲೋ ಇದ್ದೀವಿ ಅಂದರೆ ಒಂದಡಿ ಮೇಲೆ ನಿಂತಿದ್ದೀವಿ ಅನ್ನೋ ಅನಿಸುತ್ತೆ. ಮತ್ತು ನಾಲಿಗೆಯಲ್ಲಿ ಒಂದು ರೀತಿ ರುಚಿ ಬರುತ್ತೆ. ಕೆನೆ ಹಾಲಿಗೆ ಜೇನು ಹಾಕ್ಬಿಟ್ಟು ಕುಡಿದ್ರೆ ಅನಿಸುತ್ತಲ್ವ, ಆ ರೀತಿ ಟೇಸ್ಟ್ ಬರುತ್ತೆ. ಕರೆಕ್ಟಾ? ಅನುಭವಿಸಿದ್ದೀರಾ ಎಲ್ಲ? ಯಾರ್ಯಾರು ಅನುಭವಿಸಿದ್ದೀರಾ? ಕೈ ಎತ್ತಿ ನೋಡೋಣ. ಹರಿ ಬೋಲ್. ನೋಡಿ, ಅವ್ರಿಗೆಲ್ಲ ಸೇರಿ ನಾವು ಒಂದು ಸರಿ ಹರೇಕೃಷ್ಣ ಮಾತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದೇ ರೀತಿ ಎಲ್ಲರ ಬಾಯಲ್ಲೂ ಅನ್ಬೇಕು. ಆ ರೀತಿ ಜಪ ಮಾಡಬೇಕು ನೀವು. ಬಂದೇ ಬರುತ್ತೆ ಅದು ಬಂದು ನಾನು ಅನುಭವಿಸಿದ್ದೀನಿ. ಅದು ಟೇಸ್ಟ್ ನನಗೂ ಸಿಕ್ಕಿದೆ. ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಯಾಕೆಂದರೆ ನಾನು ತಿಳ್ಕೊಳ್ದೆ ನಿಮ್ಗೆ ಹೇಳಿದ್ರೆ ಅದು ಸ್ವಾರಸ್ಯ ಇರಲ್ಲ. ಆ ರೀತಿ ನಾವು 16 ರೌಂಡ್ ಜಪ ಮಾಡೋರಿಗೆ ಒಂದು 8 ರೌಂಡ್ ಮಾಡ್ತಿದ್ದಂಗೆ ಆ ಸ್ತರಕ್ಕೆ ಬಂದುಬಿಡ್ತೀವಿ. ಅದು ಆ ರುಚಿ ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನು ಒಂದು ಫ್ಯೂ ಮಂತ್ಸ್ ಬರೋದು. ಪರವಾಗಿಲ್ಲ, ಒಂದು ಸರಿ ಯಾರು ಬಂತಾ? ಎಷ್ಟು ಜನಕ್ಕೆ ಜಪ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿದೆ? ಹರಿ ಬೋಲ್. ಪರವಾಗಿಲ್ಲ. ಆ ಕಣ್ಣಲ್ಲಿ ನೀರು ಬರೋದೂ ಭಗವಂತನ ಅನುಗ್ರಹ ಆಗಿದೆ ಅಂತ ಅರ್ಥ. ನಮಗೆ ಭಗವಂತನ ಮೇಲೆ ನಮಗೆ ಇದಾಗಿದೆ, ಏನು ಶ್ರದ್ಧೆ ಬಂದಿದೆ, ಮತ್ತು ಭಗವಂತನ ಅನುಗ್ರಹ ಆಗ್ತಾಯಿದೆ, ಭಗವಂತನ ನಾಮದ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ನಾವು ಶ್ರದ್ಧೆ ಇಟ್ಟು ಗಮನ ಇಟ್ಟು ಕೇಳಿಸ್ಕೊಂಡು ಜಪ ಮಾಡಬೇಕು. ಈ ರೀತಿ ಹೇಳಿದ್ದಾರೆ.
ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತೊಗೊಳ್ಳೇಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ, ಹೊಸ ಭಕ್ತರನ್ನ ಈ ಥರ ಸಭೆಗೆ ಕರೆಸಲ್ಲ. ಸ್ವಲ್ಪ ನೋಡ್ತಿರೋರನ್ನ, ಚೆನ್ನಾಗಿ 16 ರೌಂಡ್ ಜಪ ಮಾಡೋರನ್ನ, ಪ್ರಭುಪಾದ ಆಶ್ರಯ ಆಗಿರೋರನ್ನ, ಯಾರು 12 ರೌಂಡ್ ಜಪ ಮಾಡ್ತಾರೆ, ಸ್ವಲ್ಪ ಸೀರಿಯಸ್ ಆಗಿರ್ತಾರೆ, ಅಂಥವ್ರನ್ನ ಮಾತ್ರನೇ ಈ ಸಭೆಗೆ ಕೂರಿಸೋದು. ಹೊಸಬರನ್ನೆಲ್ಲ ಕೂರಿಸ್ಕೊಂಡ್ರೆ ಓಡೋಗ್ಬಿಡ್ತಾರೆ, ಹಂಗೆ ಅಯ್ಯೋ ಬೇಡ ಪರಿಸವಾಸ. ಅದಕ್ಕೋಸ್ಕರ ಅಂಥವ್ರನ್ನ ಮಾತ್ರ ಈ ವಿಷಯಗಳು ಸೀರಿಯಸ್ ಆಗಿ ನಮ್ಮ ಮುಂದೆ ಹೋಗಲಿ ಅಂತ. ಈಗ ನಿಮಗೆಲ್ಲ ಏನು ಅನಿಸುತ್ತೆ, ಹೌದಲ್ವಾ ಇದೆಲ್ಲ ಚೆನ್ನಾಗಿದೆ ಅಲ್ವಾ, ನಾವು ಮಾಡಬೇಕು ಅನ್ಸಲ್ವಾ, ಬೇಡ ಓಡೋಗ್ಬೇಕು ಅನ್ಸುತ್ತಾ, ಅಯ್ಯೋ ಯಾಕಪ್ಪ ಈ ಸಹವಾಸ ಪ್ರಭುಗಳು ಇವತ್ತು ಯಾಕೆ ಬಂದರು, ನಾವು ಓಟೋಬಿಡೋಣಪ್ಪ ಅಂತ ಅನ್ಸುತ್ತಾ? ಏನಿಲ್ಲ. ಅದೇ ಆ ರೀತಿ, ಯಾಕೆಂದರೆ ಭಗವಂತ ನಾಮದಲ್ಲಿ ಅಷ್ಟು ರುಚಿ ಇದೆ. ಆ ರುಚಿ ನಮ್ಮನ್ನು ಆ ಒಂದು ಸ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಾವು ಈ ನೆಲದ ಮೇಲೆ ನಮಗೆ ನೆಲಕ್ಕೂ ನಮಗೂ ಕನೆಕ್ಷನ್ ಇರೋಲ್ಲ, ಆ ರೀತಿ ನಮ್ಮ ಬಾಡಿ ಇದಾಗ್ಬಿಡುತ್ತೆ. ಹಾಗೆ ಈ ದೇಹದಲ್ಲೇ ನಾವು ಈ ಒಂದು ಏನದು ಆಧ್ಯಾತ್ಮಿಕ ದೇಹವನ್ನಾಗಿ ಪರಿಣಮಿಸ್ಬಿಡುತ್ತೆ. ಈ ನಮ್ಮ ದೇಹ, ಭೌತಿಕ ದೇಹ ಜಪ ಮಾಡ್ತಾ 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 ಆಧ್ಯಾತ್ಮಿಕ ದೇಹ ಆಗೋಗ್ಬಿಡುತ್ತೆ. ಆಧ್ಯಾತ್ಮಿಕ ದೇಹ ಆದಾಗಲೇ ಭಗವಂತನ ಬಳಿಗೆ ಹೋಗೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೋಸ್ಕರ ಈ ನಿಯಮಗಳನ್ನೆಲ್ಲ ನಾವು ಪಾಲನೆ ಮಾಡಬೇಕು, ವೈಷ್ಣವ ಸದಾಚಾರವನ್ನು ಪಾಲನೆ ಮಾಡಬೇಕು. ಇಲ್ಲಿಗೆ ಮುಗಿಸೋಣ, ಸ್ವಲ್ಪ ರೆಸ್ಟ್ ಕೊಡೋಣ. 1 ಅವರು ಪ್ರಸಾದ ಮಾಡ್ಕೊಂಡು ಬಂದ ನಂತರ ಮತ್ತೆ ಶುರು ಮಾಡೋಣ. ಈ ಮೀಸೆ ಮತ್ತು ಗಡ್ಡದ ಬಗ್ಗೆ ಸ್ವಲ್ಪ ಅದು ಹೇಳ್ಬಿಡ್ಲಾ? ಓಕೆ. ಕಟ್ಟುನಿಟ್ಟಾಗಿ ಹೇಳುವುದಾದರೆ, ಒಮ್ಮೆ ಕಂಠಿ ಮಾಲೆಯನ್ನು ಧರಿಸಿದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಗಂಟಲನ್ನು ಹಾದು ಹೋಗಬಾರದು. ಆದ್ದರಿಂದ ಹೊಸ ಭಕ್ತರಿಗೆ ಅನುಗುಣವಾಗಿ ಸಲಹೆ ನೀಡಬೇಕು. ದೀಕ್ಷೆ ಪಡೆದ ಅಥವಾ ದೀಕ್ಷೆ ಪಡೆಯಲು ತಯಾರಿ ನಡೆಸುತ್ತಿರುವ ಭಕ್ತರು ಮೀಸೆ ಅಥವಾ ಗಡ್ಡವನ್ನು ಹೊಂದಿರಬಾರದು. ಕೆಲವು ವೈಷ್ಣವ ಮಠಗಳಲ್ಲಿ ಪುರುಷರು 15 ದಿನಕ್ಕೊಮ್ಮೆ ಅಥವಾ ಹುಣ್ಣಿಮೆಯೆಂದು ತಮ್ಮ ಮುಖ ಮತ್ತು ತಲೆ ಬೋಳಿಸಿಕೊಳ್ಳುತ್ತಾರೆ ಮತ್ತು ಚಾತುರ್ಮಾಸ್ಯದ ಕಾಲದಲ್ಲಿ ಅವರು ಕ್ಷೌರ ಮಾಡುವುದಿಲ್ಲ. ಆದರೆ ನಿಯಮಿತವಾಗಿ ಕ್ಷೌರ ಮಾಡುವುದು ನಮ್ಮ ಮಾನದಂಡವಾಗಿದೆ. ಯಾತ್ರೆ ಅಥವಾ ಇತರ ಸಮರ್ಥನೀಯ ಕಾರಣಗಳನ್ನು ಹೊರತುಪಡಿಸಿ, ನಾವು ಯಾತ್ರೆಗೆ ಹೋದಾಗ ಅಥವಾ ಬೇರೆ ಯಾವುದಾದ್ರು ಕಾರಣಗಳಿಂದ ನಾವು ಬಿಟ್ಟು ಮಿಕ್ಕಿದಾಗೆಲ್ಲ ನಾವು 15 ದಿನಕ್ಕೊಂದ್ಸರಿ ನಾವು ಕ್ಷೌರ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಮೀಸೆ ಎಲ್ಲ ತೆಗಿಬೇಕು, ಮೀಸೆ ಎಲ್ಲ ಇರಬಾರ್ದು. ಎಂತ ನಿಯಮಿತ ಕ್ಷೌರ ಮಾಡೋದು ಮಾನದಂಡವಾಗಿದೆ. ಯಾವಾಗಂದರೆ ಚಾತುರ್ಮಾಸ್ಯ ಕಾಲದಲ್ಲಿ ಯಾರೂ ತಲೆ ಬೋಳ್ಸಲ್ಲ, ಆಮೇಲೆ ಗಡ್ಡ ಮೀಸೆ ಬೋಳ್ಸಲ್ಲ. ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಅದನ್ನು ಆಚರಣೆ ಮಾಡೋರು. ಮಾಡದೇ ಇದ್ದವರು ಮಾಮೂಲಿಯಾಗಿ ವೈಷ್ಣವರ ರೀತಿ ಸೇವಿಂಗು ಮಾಡ್ಕೋಬೋದು, ತಲೆನೂ ಬೋಳಿಸ್ಕೋಬೋದು. ಅದನ್ನು ಕಟ್ನಿಟ್ಟಾಗಿ ಯಾರು ಮಾಡ್ತಾರೆ ಅವ್ರು ಮಾತ್ರ ಮಾಡಲ್ಲ. ಮತ್ತು ದಿವಸದ ಹುಣ್ಣಿಮೆ ಮತ್ತು ಪುರುಷರು 15 ದಿನಕ್ಕೊಮ್ಮೆ ಅಥವಾ ಹುಣ್ಣಿಮೆಯೆಂದು ತಮ್ಮ ಮುಖ ಮತ್ತು ತಲೆ ಬೋಳಿಸಿಕೊಳ್ಳುತ್ತಾರೆ. ದೀಕ್ಷೆ ಪಡೆದ ಮತ್ತು ದೀಕ್ಷೆ ಪಡೆಯಲು ತಯಾರಿ ನಡೆಸುತ್ತಿರುವ ಭಕ್ತರು, ಅದಕ್ಕೆ ಹಿಂದಿನ ಭಕ್ತರು ಪರವಾಗಿಲ್ಲ, ಯಾರು ನಾನು ದೀಕ್ಷೆ ತೊಗೋಬೇಕು ರೆಡಿ ಆಗ್ತಾಯಿದ್ದೀನಿ ಅಂತಾರಲ್ಲ ಅಂಥವ್ರು. ಮತ್ತು ದೀಕ್ಷೆ ಪಡೆದಿರೋರು ಅವರು ಮೀಸೆ ಅಥವಾ ಗಡ್ಡವನ್ನು ಹೊಂದಿರಬಾರ್ದು, ಕ್ಲೀನಾಗಿ ಸೇವಿಂಗ್ ಮಾಡಿಕೊಂಡು ಇಟ್ಕೋಬೇಕು. ಈ ರೀತಿಯಾಗಿ. ಮತ್ತು ಯಾತ್ರೆಗಳಿಗೆ ಹೋದಾಗ ನಾವೇನು ಮಾಡೋಕ್ಕಾಗಲ್ಲ, ಸೇವಿಂಗ್ ಮಾಡೋಕ್ಕಾಗಲ್ಲ. 15 ದಿನ 1 ತಿಂಗಳು ಯಾತ್ರೆಗೆ ಹೋಗಿರ್ತೀವಿ, ಅಲ್ಲಿ ಮಾಡೋಕ್ಕಾಗಲ್ಲ. ಆವಾಗ ನಾವು ಬಿಟ್ಕೋಬೋದು. ಇದಿಷ್ಟು ಪುರುಷರಿಗೆ. ಮಿಕ್ಕಿದೆಲ್ಲ ಮಾತಾಜಿಗೆ ಏನಿಲ್ಲ, ಬರೀ ಒಂದೇ ಒಂದು ಅವರು ತಲೆ ಕಟ್ಕೋಬೇಕು ಅಷ್ಟೇ, ಬೇರೆ ಏನೇನಿಲ್ಲ. ನೆಕ್ಸ್ಟು ಸ್ವಚ್ಛತೆ ಮತ್ತು ನೈರ್ಮಲ್ಯ, ಅದನ್ನು ಆಮೇಲೆ ಪ್ರಾರಂಭ ಮಾಡೋಣ. ಊಟ ಪ್ರಸಾದ ಮುಗಿಸ್ಕೊಂಡು ಬಂದು ಮತ್ತೆ ಕೂತ್ಕೊಳ್ಳೋಣ. ಗಡ್ಡ ಮೀಸೆ ಏನಕ್ಕೆ ತೆಗಿಬೇಕು ಅಂತನಾ? ಅದು ವೈಷ್ಣವರ ಒಂದು ಯೂನಿಫಾರ್ಮಿಟಿ. ಅಂದರೆ ಇವಾಗ ನೀವು ಸ್ಕೂಲ್ಗೆ ಹೋಗ್ತೀರಾ, ಶಾಲೆಗೆ ಮಕ್ಕಳು ಸೇರಿಸ್ತೀರಾ, ಅಲ್ಲಿ ಯಾಕೆ ಡ್ರೆಸ್ಸು ಇಂಥದ್ದೇ ಡ್ರೆಸ್ ಹಾಕೋಬೇಕು ಅಂತ ಅಲ್ವಾ? ಅದೇ ರೀತಿ ಭೌತಿಕವಾಗಿ ಹೇಳಬೇಕಂದ್ರೆ ಮೀಸೆಗಡ್ಡ ತೆಗೆಯೋದು ನಮ್ಮ ವೈಷ್ಣವರ ಒಂದು ಇದು ಏನೋ ನಿಯಮ. ಪ್ಲಸ್ ಇನ್ನೊಂದು ಏನಂದರೆ, ಆ ಮೀಸೆ ಗಡ್ಡ ಇದ್ದರೆ ಏನಾಗುತ್ತೆ, ನಮಗೆ ನಾವು ಸ್ಟೈಲು ಅಹಂಕಾರ ಬೇಕಾದ್ರೆ ಸ್ಟೈಲ್ ಮಾಡ್ತೀವಿ, ನಮ್ಮ ಇಂದ್ರಿಯ ತೃಪ್ತಿ ಆಗುತ್ತೆ ಅದು. ಮತ್ತು ಅಹಂಕಾರ ತೋರಿಸುತ್ತೆ. ಮೀಸೆ ಬಿಟ್ಕೊಂಡು ಮೀಸೆ ಹೆಂಗೆ ಬಿಟ್ಟಿದೆಯಾ ಅಲ್ವಾ? ಕೆಲವರೆಲ್ಲ ಬಿಡ್ತಾರೆ, ಜೋರಾಗಿ ಮೀಸೆ ಬಿಟ್ಕೊಂಡು ವೀರಪ್ಪನ ಥರ ಹೋಗ್ತಾರೆ. ಅವಾಗ ಏನಂತಾರೆ, ವೀರಪ್ಪನ ಆಗ್ತಾನ ಭಕ್ತನ ಆಗ್ತಾನ? ಭಕ್ತನ ಆಗಬೇಕು ಅಂದರೆ ಮೀಸೆಗಡ್ಡ ತೆಗಿಬೇಕು. ವೀರಪ್ಪನ ಆಗ್ತೀನಿ ಅಂದರೆ ಮೀಸೆಗಡ್ಡ ಬಿಟ್ಕೊಳ್ಳಿ ಅಷ್ಟೇ. ಹೌದೌದು, ಅದೆಲ್ಲ ಸ್ಟೈಲ್, ಅದೇ ಇಂದ್ರಿಯ ತೃಪ್ತಿ, ಸೆನ್ಸ್ ಗ್ರ್ಯಾಟಿಫಿಕೇಷನ್. ಯಾವುದೇ ಸ್ಟೈಲ್ ಮಾಡಿ, ಕೆಲವರು ಹಿಂಗೆ ಬಿಟ್ಕೊತಾರೆ. ಸಿಂಗಮ್ ಥರ ಬಿಡ್ತಾರೆ ಅಲ್ವಾ? ಯಾವ ಸಿಂಗಮ್, ನಿಜವಾದ ಸಿಂಗಮ್ ಬಂದಾಗ ಅವನು ಅಷ್ಟೇ 1-2 ಮಾಡ್ಕೊಂಬರ್ತಾನೆ. ಆವಾಗ ಇವನು ಯಾವ ರೀತಿ ಸಿಂಗಮ್ ಆಗ್ತಾನೆ? ಪ್ರಭುಗಳು ಅವರು ಬಿಟ್ಕೊಂಡಿದ್ದಾರೆ. ತಪ್ಪಾಗಿ ತಿಳ್ಕೊಬೇಡಿ, ವೈಷ್ಣವ ಟಿಕೆಟ್ಸಲ್ಲಿ ಹೇಳಿದೆ, ಅದನ್ನು ನಿಮ್ಗೆ ವಿವರಣೆ ಕೊಡ್ತಾಯಿದ್ದೀನಿ. ಕ್ರಮೇಣ ನೀವು ಬಿಟ್ಬಿಟ್ರೆ ಒಳ್ಳೆಯದು. ಯಾಕೆಂದರೆ ಇದನ್ನು ಭಕ್ತರಾಗ್ತಾ ಇದ್ದೀರಾ, ಭಗವಂತ ನೋಡಿ ನಿಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆಲ್ಲ ಕಾರಣ ಇವಾಗ ನೀವು ಕೇಳಿದಾಗ, ಬೇರೆಯವ್ರು ಕೇಳಿದಾಗ ನೀವು ಹೇಳೋಕ್ಕೆ ಅನುಕೂಲ ಆಗುತ್ತೆ.
ಶಾಸ್ತ್ರದಲ್ಲಿ ಇದೆಯಪ್ಪ, ಇದು ಬೇರೆ ಯಾರೋ ಹೇಳಿಲ್ಲ ಅಥವಾ ನನ್ನ ಇಚ್ಛೆಗೋಸ್ಕರ ಮಾಡಿಲ್ಲ, ಇದು ಶಾಸ್ತ್ರದಲ್ಲಿದೆ. ಶಾಸ್ತ್ರದ ಪ್ರಕಾರ ನಾನು ಭಕ್ತನಾಗ್ತಾಯಿದ್ದೀನಿ, ಅದಕ್ಕೆ ನಾನು ಇವೆಲ್ಲ ತೆಗಿತಾ ಇದ್ದೀನಿ. ನಾನು ಭಗವಂತನಿಗೆ ದಾಸನಾಗ್ತಾಯಿದ್ದೀನಿ ಅಷ್ಟೇ, ಭಗವಂತನ ಭಕ್ತರಿಗೆ ದಾಸನಾಗ್ತಾಯಿದ್ದೀನಿ, ಅದಕ್ಕೋಸ್ಕರ ತೆಗಿಬೇಕು. ಇದು ನನ್ನ ಯೂನಿಫಾರ್ಮು ಅಂತ ಹೇಳಿದ್ದೀನಿ. ಹೀಗೆ ರಾಜಕೀಯ ವ್ಯಕ್ತಿಗಳು ಟೋಪಿ ಹಾಕ್ಕೊಳ್ಳೋದು, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ಳೋದು ಅವ್ರದ್ದು ಯೂನಿಫಾರ್ಮು ಅಲ್ವಾ? ಅದೇ ರೀತಿ ನಾವು ನಮ್ಮ ವೈಷ್ಣವ ಡ್ರೆಸ್ಸು ಯೂನಿಫಾರ್ಮ್ ಅಷ್ಟೇ. ಶಾಲೆಗೆ ಮಕ್ಕಳಿಗೆ ಸೇರಿಸ್ತೀವಿ, ಅವ್ರಿಗೂ ಯೂನಿಫಾರ್ಮ್ ಕೊಟ್ಟು ಕಳಿಸ್ತೀವಲ್ವ, ಅದೇ ಥರ. ಇದು ವೈಷ್ಣವ ಒಂದು ಇದು. ದಿವಸ ಏನು ಹೇಳಿಲ್ಲ, ಪ್ರತಿನಿತ್ಯ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಏಕಾದಶಿ ದಿನ ಮಾಡಬಾರ್ದು ಅಂತಂದರೆ ಅದು ಬೇಕಾದರೆ ಮಾಡ್ಕೋಬೋದು. ಈಗ ಜಾಸ್ತಿ ಬೆಳ್ಕೊಂಬಿಟ್ಟಿರ್ತದೆ, ಟೈಮ್ ಇರಲ್ಲ ಅಂದ್ಕೊಳ್ಳಿ, ಆಗ ಅಸಹ್ಯವಾಗಿ ಕಾಣಿಸ್ತಾರೆ ಮುಖ. ಆ ಟೈಮಲ್ಲಿ ನಾವು ಮಾಡ್ಕೋಬೋದು, ಮೆತ್ತಗೆ ಮಾಡ್ಕೋಬೇಕು. ಅಂದರೆ ಒಂದು ಚೂರು ಕಟ್ಟಾಗ್ದಂಗೆ. ಕಟ್ಟಾದರೆ ರಕ್ತ ಬರುತ್ತಲ್ಲ, ರಕ್ತ ಬಂದಾಗ ಏಕಾದಶಿ ಬ್ರೇಕ್ ಆಗುತ್ತೆ. ಅದ್ರ ಬದಲು ಮಾಡದೇ ಇರೋದೇ ಒಳ್ಳೆಯದು. ನಾವು ಬ್ಲೇಡಲ್ಲಿ ಮಾಡ್ಕೋಬೇಕಾದ್ರೆ ಅಥವಾ ನಾವು ಅಜಾಮನ ಹತ್ರ ಹೋಗ್ತೀವಿ, ಅವನೇನು ಕರೆಕ್ಟಾಗಿ ಮಾಡ್ತಾನ? ಏನಿಲ್ಲ. ಆದ್ದರಿಂದ ಅದೆಲ್ಲ ಕರ್ಮಕಾಂಡ. ಅದು ವೈಷ್ಣವದ್ದು ಏಕಾದಶಿ ದಿವಸ ಮಾಡಬಾರ್ದು. ಯಾಕೆ ಅಂದರೆ ಕಟ್ಟಾದರೆ ರಕ್ತ ಬರುತ್ತೆ, ಏಕಾದಶಿ ಬ್ರೇಕ್ ಆಗುತ್ತೆ ಅಂತ. ಇಲ್ಲ ಬೇಡ ಬಿಡು ಪರವಾಗಿಲ್ಲ ಅಂತ ಬಿಟ್ಟರೆ ಹಂಗೆ ಬಿಟ್ಕೊಬಿಡಿ. ಇಲ್ಲ ಅಂದರೆ ಹಿಂದಿನ ದಿವಸ ಮಾಡ್ಕೊಬಿಡಿ ಅಷ್ಟೆ. ಒಟ್ಟಿನಲ್ಲಿ ನೀಟ್ ಸೇವಿಂಗ್ ಮಾಡ್ಕೊಳ್ಳೋದು ವೈಷ್ಣವ ಒಂದು ಎಟಿಕೇಟ್ಸ್, ವೈಷ್ಣವ ಸದಾಚಾರ. ಈಗ ನಾವು ಕ್ಲೀನಾಗಿ ಸೇವಿಂಗ್ ಎಲ್ಲ ಮಾಡಿಕೊಂಡು ಹೆಂಗೆ ಕಾಣಿಸ್ತೀವಿ ನಾವು? ಆ ಹೊರಗಡೆ ಒಳ್ಳೆ ಹಿಂಗೆಲ್ಲ ಏನೇನೋ ಡಿಸೈನ್ ಮಾಡಿಕೊಂಡು ಗಡ್ಡ ಬಿಟ್ಕೊಂಡು ತಲೆಯೆಲ್ಲ ಬಿಟ್ಕೊಂಬಂದು ಹೆಂಗೆ ಕಾಣಿಸ್ತಾರೆ? ಒಳ್ಳೆ ನೋಡೋಕ್ಕೆ ಚಿಂಪಾಂಜಿಗಳ ಥರನೇ ಕಾಣಿಸೋದು ಅವರು. ಆದರೆ ಅವ್ರಿಗೆ ಏನು ಅನಿಸುತ್ತೆ, ನನ್ನ ಹತ್ರ ಸ್ಟೈಲ್ ಮಾಡೋರು ಯಾರು ಇಲ್ಲ ಅನ್ಕೋತಾರೆ ಅಲ್ವಾ? ನಾನು ಗ್ರೇಟು. ಯಾಕೆಂದರೆ ಈ ಸಿನಿಮಾದವ್ರು ನೋಡಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಮಾಡಬಾರ್ದು. ನೋಡಿ ಎಷ್ಟು ಒಬ್ಬ ವೈಷ್ಣವನ ನೋಡಿದ್ರೆ ಆನಂದ ಬರುತ್ತಾ ಅಥವಾ ಬೇಜಾರಾಗುತ್ತೆ? ಆನಂದ ಬರುತ್ತೆ. ಮತ್ತು ಅವ್ರನ್ನ ನೋಡಿದ್ರೆ ನಮಗೆ ಸೇವಾ ಭಾವ ಬರುತ್ತೆ, ಅವ್ರ ಪಾಲಿಗೆ ಬೀಳಬೇಕು ಅನಿಸುತ್ತೆ. ಯಾಕೆಂದರೆ ಅವ್ರನ್ನ ನೋಡಿದ್ರೆ ಆ ಒಂದು ಭಾವ ಉತ್ಪತ್ತಿ ಆಗುತ್ತೆ. ಅದೇ ಈ ಥರ ಡಿಸೈನ್ ಇರೋ ಹತ್ರ ಹೋದರೆ ಯಾರಪ್ಪ ಎದುರ್ಕೊಳ್ಳೋಕ್ಕೆ ಭಯ ಆಗುತ್ತೆ ನಮಗೆ. ಅಯ್ಯೋ ಯಾರಪ್ಪ ಇವನು ರಾಕ್ಷಸನ ಥರ ಕಾಣಿಸ್ತಾನೆ, ನಮ್ಗೇನು ಮಾಡ್ತಾನೋ, ಅವ್ನು ಹೆಂಗೆ ಮಾತಾಡ್ಸೋ ಅಂತ ನಾವು ಹೋಗೋದೇ ಇಲ್ಲ ಅವನ ಹತ್ರಕ್ಕೆ, ವಾಪಸ್ ಬಂದುಬಿಡ್ತೀವಿ. ಆ ಮಕ್ಕಳನ್ನ ಬಿಟ್ಟರಂತೂ ಎದುರ್ಕೊಂಡೇ ಬಿಡ್ತವೆ, ಮಾತಾಡೋ ಒಂದು ಶೈಲಿನೇ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಅವರು ನೋಡಿದ್ರೆ ಇನ್ನೊಬ್ರಿಗೆ ಏನಾಗುತ್ತೆ, ಥರ ಈ ರೌಡಿಸಮ್ ಥರ ಮನೋಭಾವನೆ ಬಂದುಬಿಡುತ್ತೆ. ಏನು ನನ್ನ ಮುಂದೆ ಈ ಥರ ಸ್ಟೈಲ್ ಮಾಡ್ಕೊಂಬಂದವ, ಯಾರು ನೋಡ್ಲಾ ವಿಚಾರಿಸ್ಲಾ ಅಂತಾರೆ ಅಲ್ವಾ? ಹಳ್ಳಿ ಸ್ಟೈಲ್ ಮಾತಾಡ್ತಾರಲ್ಲ, ನೋಡ್ಲಾ ಸ್ವಲ್ಪ ಯಾಕೋ ನಿಗಿರ್ತಾವೆ, ನೋಡ್ಲಾ ಒಂದು ಸ್ವಲ್ಪ ವಿಚಾರಿಸ್ಕೊಳ್ಳೋ ಅಂತಾರೆ. ಹಾಗೆ ಆ ರೀತಿ ನಾವು ಅದೆಲ್ಲ ಏನಾಗುತ್ತೆ ಅಂದರೆ ನೆಗೆಟಿವ್ ಥಾಟ್ಸ್ ಅಂತಾರೆ. ಅದೆಲ್ಲ ನಕಾರಾತ್ಮಕ ಶಕ್ತಿ. ಆ ಶಕ್ತಿನ ನಮ್ಮ ಮೇಲೆ ಬಿಡಿಸ್ಕೋಬೇಕಾ? ಯಾಕೆ ಬೇಕು? ಭಗವಂತ ಹೇಳಿದ್ದಾನೆ, ಈ ಥರ ಇರು, ಈ ಥರ ಇರು. ಹಂಗೆ ಆ ರೀತಿ ನೀನಿದ್ದಾಗ ನೀನು ಚೆನ್ನಾಗಿ ಬದುಕ್ತೀಯಪ್ಪ, ಕಡೆಗೆ ನನ್ನ ಬಳಿಗೆ ಬರ್ತೀಯ ಅಂತ ಹೇಳಿದ್ದಾನೆ. ಅದನ್ನು ನಾವು ಪಾಲನೆ ಮಾಡಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಅದನ್ನೇ ಕಲಿಸ್ಕೊಟ್ರೆ ಸಾಕು. ಚಿಕ್ಕ ಮಗು ಇದ್ದಾಗ ಪ್ರಾರಂಭದಲ್ಲಿ ಎಲ್ಲ ಕಲಿಸ್ಬಿಟ್ರೆ ಆಮೇಲೆ ನಾವು ಏನು ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅದೇ ರೂಢಿ ಆಗಿಬಿಟ್ಟಿರುತ್ತೆ, ಎಲ್ಲಿಗೆ ಹೋದರೂ ಹಂಗೆ ಇರ್ತಾರೆ ಅಷ್ಟೇ. ಇಲ್ಲಿಗೆ ನಿಲ್ಲಿಸೋಣ, ಆಮೇಲೆ ಪ್ರಸಾರ ಆದಮೇಲೆ ಮತ್ತೆ ಶುರು ಮಾಡೋಣ. ಹೊಲಿದು ಹಾಕ್ಕೊಳ್ಳೋಕ್ಕೆ ಸಾಧ್ಯ ಇದ್ದರೆ ಹಾಕ್ಕೊಳ್ಳಿ, ಅಕಸ್ಮಾತ್ ಇಲ್ಲ ಅಂದರೆ ಹೊಸ ತೊಗೊಳ್ಳಿ ಅಷ್ಟೇ. ಒಂದು ರೌಂಡ್ ಹಾಕ್ಕೊಳ್ಳಿ. 16 ರೌಂಡ್ ಮಾಡ್ತಾಯಿದ್ರೆ ನೀವು 3 ರೌಂಡ್ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ಹಾಕ್ಕೋಬೋದು. ಆದರೆ ದೀಕ್ಷೆ ತೊಗೊಂಡ್ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು. 16 ರೌಂಡ್ ಮಾಡೋರು 2 ರೌಂಡ್ ತನಕ ಹಾಕ್ಕೊಳ್ಳಿ. ಅಂದರೆ ನೀವು ಫುಲ್ ಕಂಪ್ಲೀಟಾಗಿ ನೀವು ಸರೆಂಡರ್ ಆಗಿದ್ದೀರಾ, 4 ನಿಯಮ ಪಾಲನೆ ಮಾಡ್ತಾಯಿದ್ದೀರಾ, ಮತ್ತು ದೇವಸ್ಥಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀರಾ, ಮತ್ತು ದೇವಸ್ಥಾನದಲ್ಲಿ ಎಲ್ಲ ಥರ ಸೇವೆಯಲ್ಲಿದ್ದೀರಾ, ಮತ್ತು ನೀವು ಕಂಪ್ಲೀಟು 4 ನಿಯಮಗಳನ್ನ ಪಾಲನೆ ಮಾಡ್ತಾಯಿದ್ದೀರಾ ಅಂದರೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದ್ರಲ್ಲಿ ಯಾವುದನ್ನೊಂದು ನೀವು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹಾಕ್ಕೊಳ್ಳೋಕೆ ಹೋಗಬೇಡಿ, 1 ಅಥವಾ 2 ರೌಂಡು. ಆಮೇಲೆ ಆಗಲೇ ಹೇಳ್ದಂಗೆ ನಾನು ದೀಕ್ಷೆ ತಗೊಳ್ತೀನಿ ಅನ್ನೋ ಒಂದು ಉದ್ದೇಶ ಇದ್ದರೆ ಹಾಕ್ಕೊಳ್ಳಿ. ದೀಕ್ಷೆ ಇಲ್ಲಿದ್ದರು 2 ಹಾಕ್ಕೋಬೋದು, 1 ಅಥವಾ 2 ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೇನು ದೇಹದಲ್ಲಿ ಮಣಿ ಇದ್ದರೆ ನೀವು ದೀಕ್ಷೆ ತೊಗೊಳ್ಳಿ ಬಿಡಲಿ, ಯಮದೂತರಂತೂ ನಿಮ್ಮನ್ನು ಮುಟ್ಟಲ್ಲ ಅಷ್ಟೇ, ಅದಂತೂ ಗ್ಯಾರಂಟಿ. ಅವರು ನಿಮ್ಮನ್ನು ಮುಟ್ಟಲ್ಲ. ವಿಷ್ಣು ದೂತರು ಬರ್ತಾರೆ, ನಿಮ್ಮನ್ನು ಕರ್ಕೊಂಡೋಗಿ ನೆಕ್ಸ್ಟ್ ಲೈಫು ಭಕ್ತರ ಲೈಫನ್ನ ಕೊಡಿಸಿ ಕಳಿಸ್ತಾರೆ. ಆಗ ಮತ್ತೊಂದು ಸರಿ ನೀವು ಭಕ್ತರ ಗರ್ಭದಲ್ಲಿ ಹುಡ್ತೀರಾ, ಮತ್ತೆ ಶುದ್ಧ ಭಕ್ತಿ ಮಾಡಿ ಭಗವಂತನ ಬಳಿಗೆ ಹೋಗ್ತೀರಾ, ಅದು ಗ್ಯಾರಂಟಿ. ಹೌದಾ? ಆಯಿತು, ಹೇಳಿ. ಹಂಗೆ ಹೇಳ ಮುಂದೆ ಹೇಳ್ತಾರ? ಯಾಕೆಂದರೆ ಇದು ಎಷ್ಟು ಮುಗ್ದಿದೆ ನೋಡ್ಕೊತೀನಿ. ಇದು 3 4 5
ಇನ್ನೂ ಇದೆ, ಇನ್ನೂ ತುಂಬ ಇದೆ, ತುಂಬ ವಿಷಯಗಳಿದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಹೇಳ್ಬೋದಾ? ಒಂದು 5 ನಿಮಿಷ. ಓಕೆ. ಇದುವರೆಗೂ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆಯಾ ನಾನು ಹೇಳಿದ್ದೆಲ್ಲ? ಎಲ್ಲರಿಗೂ ಓಕೆ? ನಿಮಗೆಲ್ಲರೂ ಸಮ್ಮತಿನಾ? ಎಲ್ಲ ಒಪ್ಕೋತೀರಾ? ಏನು ಎಲ್ಲರಿಗೂ ಏನು ಅನುಮಾನ ಇಲ್ವಾ? ಓಕೆ. ಮತ್ತು ಇವಾಗ ಸ್ವಚ್ಛತೆ ಮತ್ತು ನೈರ್ಮಲ್ಯ, ಕ್ಲೀನ್ಲಿನೆಸ್. ಕ್ಲೀನ್ಲಿನೆಸ್ ಹೇಗೆ? ಯಾಕೆಂದರೆ ಪ್ರತಿಯೊಬ್ಬರು ಇದನ್ನು ನೋಡಿ, ಕೃಷ್ಣ ಭಕ್ತಿಗೆ ನೀವು ಅಕಸ್ಮಾತು ಅಳವಡಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೂ ನಿಮ್ಮ ನಿಜ ಜೀವನದಲ್ಲೇ ಮಾಡಿಕೊಂಡ್ರೂ ಕೂಡ ಇದು ತುಂಬ ಒಳ್ಳೆಯದು. ನಿಮಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದೆ ಬರೋ ಪೀಳಿಗೆಗೆ ನೀವು ಯಾರ್ಯಾರಿಗೆ ಬೇಕಾದ್ರೂ ಇದನ್ನು ಹೇಳಿ ಅವ್ರನ್ನ ಒಂದು ಅಟ್ಲೀಸ್ಟ್ ಒಂದು ಮಾನವ ಜನ್ಮದ ಒಂದು ಉದ್ದೇಶದಲ್ಲಿ ಅವನು ಉತ್ತಮನಾಗಿ ಬದುಕಿದ್ನಪ್ಪ ಅಂತ ಕೂಡ ನೀವು ಹೇಳ್ಕೊಡ್ಬೋದು. ಅಷ್ಟು ಮಾಡಿದ್ರೂ ಕಡೆಗೆ ಅದು ಭಗವಂತನ ಭಕ್ತಿಗೆ ಕರ್ಕೊಂಬರುತ್ತೆ, ಈ ಜನ್ಮದಲ್ಲಿ ಇಲ್ಲ ಇನ್ನೊಂದು ಜನ್ಮದಲ್ಲಿ. ಇದೆಲ್ಲ ಪಾಲನೆ ಮಾಡೋದ್ರಿಂದ ಅದಕ್ಕೆ ಈ ವೈಷ್ಣವರ ಸಂಘನೇ ಹಂಗೆ. ಅಕಸ್ಮಾತ್ ಈ ಜನ್ಮದಲ್ಲಿ ಪೂರೈಸೋಕ್ಕಾಗಲಿಲ್ಲ, ಮತ್ತೆ ಇನ್ನೊಂದು ಜನ್ಮ ಭಗವಂತನ ಭಕ್ತರ ಗರ್ಭದಲ್ಲಿ ಹುಟ್ಟಿ ಮತ್ತೆ ಕೃಷ್ಣ ಭಕ್ತಿ ಮಾಡಿ ಬರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಾವು ಕೃಷ್ಣ ಭಕ್ತಿ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ. ಮತ್ತು ಸ್ವಚ್ಛತೆ ಮತ್ತು ನೈರ್ಮಲ್ಯ. ಮೊದಲೇ ಹೇಳಿದಂತೆ ದೇವಾಲಯದಲ್ಲಿ ಶುದ್ಧ ತಾಜಾ ಬಟ್ಟೆಗಳನ್ನು ಧರಿಸಬೇಕು. ಪ್ರಸಾದವನ್ನು ತೆಗೆದುಕೊಂಡ ನಂತರ ತಟ್ಟೆಯನ್ನು ಇರಿಸಲಾದ ಜಾಗವನ್ನು ಶುದ್ಧಗೊಳಿಸಬೇಕು. ಪ್ರಸಾದ ತೊಗೊಂಡಿದ ತಕ್ಷಣ ನೆಲನ ಕ್ಲೀನ್ ಮಾಡಬೇಕು, ಒರೆಸ್ಬೇಕು. ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು. ಮತ್ತು ಅದ್ರ ಮೇಲೆ ಇನ್ನೊಬ್ಬರು ಬಂದು ಕೂತ್ಕೊಂಡು ಊಟ ಮಾಡಬಾರ್ದು. ಒಂದು ಸರಿ ಒಂದು ಲೈನ್ ಪ್ರಸಾದ ಊಟ ಮಾಡಿದ್ರಾ, ಅದಾಗಿದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಆಮೇಲೆ 2ನೇ ಪಂಕ್ತಿ ಕೂರಿಸ್ಬೇಕು. ಅದ್ರ ಮೇಲೆ ಇನ್ನೊಂದು ಸರಿ ಕೂರಿಸ್ಬಾರ್ದು. ಅಥವಾ ನಾವು ಅಷ್ಟೇ ಮನೆಗಳಲ್ಲಿ ನಾವು ಪ್ರಸಾದ ತಿಂದ್ಕೊಂಡು ಆಗಿದ ತಕ್ಷಣ ಹಿಂದೆಯೇ ಅದನ್ನು ಕ್ಲೀನ್ ಮಾಡಬೇಕು. ಆಮೇಲೆ ಬೇರೆಯವ್ರು ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಾಂದರೆ ಮನೆಯವರೆಲ್ಲ ಏನು ಮಾಡ್ತಾರೆ, ಟೇಬಲ್ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಎಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಡ್ತಾರೆ. ಎಡಗೈಯಲ್ಲಿ ಬಡಿಸ್ತಾರೆ, ಬಲಗೈಯಲ್ಲಿ ತಿಂತಾ ಇರ್ತಾರೆ, ಪ್ರಯೋಜನ ಇಲ್ಲ. ಯಾವುದೇ ಕಾರಣಕ್ಕೂ ಮನೆಗಳಲ್ಲಾದರೂ ಅಷ್ಟೇ, ಎಲ್ಲೇ ಆದರೂ ಅಷ್ಟೇ, ಊಟ ಬಡಿಸೋರು ಇಲ್ಲ ಫಸ್ಟೇ ಊಟ ಮಾಡ್ಕೊಂಬಿಡಿ. ಊಟ ಮಾಡ್ಕೊಂಬಿಟ್ಟು ಆಮೇಲೆ ಬಡಿಸಿ. ಯಾಕೆಂದರೆ ಊಟ ಬಡಿಸೋರು ಹೊಟ್ಟೆ ಹಸಿತಾ ಇರ್ತದೆ, ಅವ್ರಿಗೆ ಬಡಿಸ್ತಾ ಇರ್ತಾರೆ, ಅಯ್ಯೋ ನಾನೇ ಯಾವಾಗ ತಿನ್ನೋದು, ಅಯ್ಯೋ ಈ ಐಟಮ್ ತಿನ್ನಬೇಕಾಗಿತ್ತು, ಈ ಐಟಮ್ ತಿನ್ನಬೇಕಾಯ್ತು, ಉಳಿಯುತ್ತೋ ಇಲ್ವೋ, ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆ ಭಾವನೆಯಲ್ಲಿ ಬಡಿಸ್ತೀರ. ಆಗ ಅದೇ ಭಾವ ತಿಂದವ್ರಿಗೂ ಬರುತ್ತೆ. ಆಗುತ್ತಾ? ಈ ಥರ ಆಗುತ್ತಾ? ಅದಕ್ಕೆ ಮಾತಾಜೀಸ್ ಇರ್ಬೋದು, ಪ್ರಭುಜೀಸ್ ಇರ್ಬೋದು, ಮನೇಲಾಗಿರ್ಬೋದು, ದೇವಸ್ಥಾನದಲ್ಲಾಗಿರ್ಬೋದು, ತಾವೇ ಫಸ್ಟು ಊಟ ಮಾಡ್ಕೊಂಬಿಡಿ. ಹೊಟ್ಟೆ ಹಸಿದ್ರೆ ಹಸ್ಕೊಂಡು ಊಟಕ್ಕೆ ಬಡಿಸ್ಬೇಡಿ. ಊಟ ಮಾಡ್ಕೊಂಬಿಟ್ಟು ನೆಮ್ಮದಿಯಾಗಿ ಪತಿಗೆ ಮಕ್ಕಳಿಗೆ ಬಡಿಸಿ. ಇಲ್ವಾ, ನಾನು ಇಲ್ಲಪ್ಪ, ನನ್ನ ಪತಿ ನನ್ನ ಮಕ್ಕಳು ಊಟ ಮಾಡಲಿ, ಆಮೇಲೆ ನಾನು ಊಟ ಮಾಡ್ತೀನಿ, ಆ ಒಂದು ಒಳ್ಳೆಯ ಸ್ವಭಾವ ಇದ್ದರೆ ಫಸ್ಟು ಅವ್ರಿಗೆಲ್ಲ ಬಡಿಸ್ಕೊಟ್ಬಿಡಿ. ಆದಮೇಲೆ ನೀವು ಕೂತ್ಕೊಳ್ಳಿ. ನಿಮ್ಮ ಮಗನೋ ಅಥವಾ ಪತಿಗೆ ಹೇಳಿದ್ರೆ ಅವ್ರು ಬಡಿಸ್ಕೊಡ್ತಾರೆ, ಊಟ ಮಾಡಿ. ಅಕಸ್ಮಾತ್ ಅವರು ಅರ್ಜೆಂಟ್ ಎಲ್ಲ ಹೋಗ್ಬೇಕಾಯ್ತು, ಹೊಟ್ಟೋದ್ರ, ನಿಮ್ಮ ತಟ್ಟೆಗೆ ನೀವು ಬಡಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಬಿಡಿ. ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಬಿಡಿ, ಊಟ ಮಾಡಿ. ಆಮೇಲೆ ಎಲ್ಲ ಒಟ್ಟಿಗೆ ತೊಳೆದು ಎತ್ತಿಟ್ಬಿಡಿ. ಆ ರೀತಿ ನಾವು ಏನು ಮಾಡ್ತೀವಿ, ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ, ನಮ್ಮನೇಲೂ ಮಾಡ್ತಿದ್ರು. ಅವಾಗ ಎಲ್ಲ ಬಿಟ್ಬಿಟ್ರು. ಆಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ತಂದು ಇಟ್ಕೊಂಡ್ಬಿಡ್ತಾರೆ, ಎಲ್ಲರನ್ನೂ ಸುತ್ತ ಕೂರಿಸ್ಕೊಂಡ್ಬಿಡ್ತಾರೆ. ಅಮ್ಮನೂ ಊಟ ಮಾಡ್ತಿರ್ತಾರೆ, ಅಪ್ಪನೂ ಊಟ ಮಾಡ್ತಾರೆ, ಮಕ್ಕಳು ಊಟ ಮಾಡ್ತಿರ್ತಾರೆ, ತಾತ ಅಜ್ಜಿನೂ ಊಟ ಮಾಡ್ತಿರ್ತಾರೆ. ಏನು ಮಾಡ್ತಾರೆ, ಅವ್ರಿಗಿನ್ನು ಸ್ವಲ್ಪ ಅನ್ನ ಬೇಕು ಅಂದಾಗ ಈಕೆ ಏನು ಮಾಡ್ತಾಳೆ, ಪತ್ನಿ ಎಡಗೈಯಲ್ಲಿ ತೆಗೆದು ಅವ್ರ ತಟ್ಟೆಗೆ ಹಾಕ್ತಾರೆ. ಅದು ಅಲ್ಲ, ಅದು ಸಮ್ಮತ ಅಲ್ಲ, ರಿಜೆಕ್ಟ್. ಆ ರೀತಿ ಎಡಗೈಲಿ ಹಾಕೋದು, ಬಲಗೈಲಿ ತಿನ್ನೋದು, ಅದು ಎಂಜಲ್ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ತಿಂದ್ರೆ ಸಂತೋಷ ಇರುತ್ತೆ. ಬಟ್ ಆದರೆ ಯಾರಾದರೂ ಒಬ್ಬರು ಎಲ್ಲರಿಗೂ ಬಡಿಸ್ಕೊಡ್ಬೇಕು. ಒಬ್ಬರು ಮಾತ್ರ ಲಾಸ್ಟಲ್ಲಿ ತಿನ್ನಬೇಕು. ಇಲ್ಲ ಫಸ್ಟೇ ತಿನ್ಕೊಂಬಿಡ್ಲಿ, ಅವರು ತೊಂದರೆ ಇಲ್ಲ, ಅದೇನು ಬೇಡ ಅಂತ ಹೇಳಲ್ಲ. ತಿನ್ಕೊಂಬಿಟ್ಟು ಆಮೇಲೆ ಬಡಿಸ್ಲಿ. ಆ ರೀತಿ ಮಾಡಿ. ಇದು ಹೌದು, ಭಾಳ ಸೂಕ್ಷ್ಮ ಇದೆ. ಹೌದು. ಏನು ಪ್ರಯೋಜನ? ಈಗ ನಾವು ಜೂಟ ಮಾಡಿದ್ರೆ ಮುಗೀತು. ಈಗ ನಾವು ಎಂಜಲ್ ಕೈಯಲ್ಲಿ ಇನ್ನೊಬ್ರು ಬಡಿಸಿದ ಮೇಲೆ ನಮ್ಮ ಎಂಜಲ್ ಅವ್ರಿಗೆ ಕೊಟ್ಟಂಗಾಯ್ತು. ಈ ಎಂಜಲ್ ಕೊಡೋದೇನು ಗೊತ್ತಾ, ನಮ್ಮ ಎಂಜಲ್ ಅವ್ರಿಗೆ ಕೊಟ್ಟರೆ ಅವ್ರ ಕರ್ಮ ನಮಗೆ ಬರುತ್ತೆ. ಅವ್ರು ಏನೇನು ಪಾಪ ಕರ್ಮ ಮಾಡಿರ್ತಾರೋ ಅದನ್ನು ನಾವು ಸ್ವೀಕಾರ ಮಾಡಬೇಕು. ನಮಗೆ ಇಷ್ಟ ಇಲ್ಲ ಅಂದರೂ ಸ್ವೀಕಾರ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮಾಡಬಾರ್ದು. ಅದಕ್ಕೆ ನೋಡಿ, ನಾವು ತಿಂದಿದ್ದನ್ನು ಇನ್ನೊಬ್ಬರು ಕೊಡೋದು ಅಲ್ಲಿ ಹುಷಾರಾಗಿರ್ಬೇಕು. ನಮ್ಮ ಮಕ್ಕಳು ಕೊಡ್ಬೋದು, ಗಂಡನಿಗೂ ಕೊಡಬಾರ್ದು, ಅಥವಾ ತಂದೆ ತಾಯಿಗಳಿಗೆ ಕೊಡಬಾರ್ದು. ಅವರಿಂದ ಬೇಕಾದ್ರೆ ನಾವು ತೊಗೊಳ್ಳೋಣ, ಏನು ತೊಂದರೆ ಇಲ್ಲ. ಯಾಕೆಂದರೆ ನಮ್ಮ ಕರ್ಮನ ಅವರು ತೊಗೊಳ್ಳೋ ಕೆಪಾಸಿಟಿ ಅವ್ರಿಗಿರುತ್ತೆ. ಬಟ್ ನಾವು ಇನ್ನೊಬ್ಬರು ಕೊಟ್ಟರೆ ಯಾಕೆ ಬೇಕು, ಅದು ಅದೆಲ್ಲ ಮಾಡಬಾರ್ದು. ಅದಕ್ಕೆ ಕೆಲವರೆಲ್ಲ ಎಷ್ಟೋ ಇದು ಸೀನಿಯರ್ ಡಿವೋಟೀಸೇ ಕೊಡಲ್ಲ. ಪ್ರಭು ಸ್ವಲ್ಪ ಪ್ರಸಾದ ಕೊಡಿ ಪ್ರಭು ಅಂತಾರೆ, ಕೊಡಲ್ಲ ಅವರು. ಅಯ್ಯೋ ಬೇಡಪ್ಪ ಅಂತ ಕೈ ಮುಗಿತಾರೆ. ಯಾರು ಮಹಾರಾಜಸ್ ಅಂತವರೇ ಅವರು ಮಾತ್ರ ಕೊಡ್ತಾರೆ ಎಲ್ಲರಿಗೂ. ಯಾಕೆಂದರೆ ಅವ್ರಿಗೆ ಎಲ್ಲರೂ ಕೃಪೆ ಕೊಡೋಕ್ಕೋಸ್ಕರನೇ ಅವ್ರ ಜೀವನ ಮುಡುಪಾಗಿಟ್ಟಿದ್ದಾರೆ.
ಅವ್ರು ಕೊಡ್ತಾರೆ. ನಾವು ಸಹ ಅಂಥವ್ರನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಒಳ್ಳೆಯದೇ. ನಮ್ಮದೆಲ್ಲ ಕರ್ಮಗಳೆಲ್ಲ ನಾಶ ಆಗುತ್ತೆ. ಅವರೇನು ಸ್ವೀಕಾರ ಮಾಡಲ್ಲ, ನಾಶಪಡಿಸ್ತಾರೆ. ಅವರು ನಮಗೆ ಅನುಗ್ರಹ ಮಾಡ್ತಾರೆ. ಬಟ್ ಆದರೆ ನಮ್ಮ ವೈಯಕ್ತಿಕವಾಗಿ ನಾವು ಆ ರೀತಿ ತಿಂದಿದ್ದನ್ನು ಇನ್ನೊಬ್ಬರು ಕೊಡೋಕೆ ಹೋಗ್ಬಾರ್ದು. ನಮ್ಮ ಮಕ್ಕಳು ನಾವು ತಗೋಬೋದಪ್ಪ, ಅವ್ರು ಬಿಟ್ಟಿರ್ತಾರಲ್ಲ ಹಾಂ, ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರಸಾದ. ತಾಯಿ ಮಕ್ಕಳಿಗೆ ಏನಾಗಲ್ಲ, ತಾಯಿ ತಂದೆ ಮಕ್ಕಳಿಗೆ ಆ ಫ್ಯಾಮಿಲಿಲಿ ಏನಾಗಲ್ಲ, ತೊಗೋಬೋದು. ವೇಸ್ಟ್ ಮಾಡ್ತಾರಲ್ಲ ಅಂತ ತಿನ್ಕೋಬೋದು, ಅದೇನಾಗಲ್ಲ. ಆದರೆ ನಿಮ್ಮ ಮಕ್ಕಳು ಬಿಟ್ಟು ಬೇರೆಯವ್ರ ಹತ್ರ ತೊಗೋಬಾರ್ದು. ಆ ಥರ ಅಕ್ಕ ತಂಗೀರು ಇರ್ತಾರೆ. ಅಕ್ಕ ತಂಗೀರು ಅಂದರೆ ನಮ್ಮ ಮನೇಲಿದ್ದರೆ ಪರವಾಗಿಲ್ಲ, ಮದುವೆಯಾಗಿ ಹೊರಗಡೆ ಹೊಟ್ಟಾದ್ಮೇಲೆ ಅದು ಅವ್ರ ಮನೆ, ನಮ್ಮ ಮನೆಗೆ ಸೇರಲ್ಲ. ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಒಂದೇ ನಮ್ಮ ಫ್ಯಾಮಿಲಿ, ಅವಾಗ ಅಕ್ಕ ತಂಗಿರು ತಿನ್ಬೋದು. ಆದರೆ ಮದುವೆ ಆಗಿ ಹೋದ್ಮೇಲೆ ಅವರು ಹೊರಗಡೆ ಬೇರೆ ಒಂದು ಮನೆಗೆ ಸೇರ್ಕೋತಾರೆ. ಸೊ ಆವಾಗ ನಾವು ತಿನ್ನಬಾರ್ದು, ಅವಾಗ ಅವಾಯ್ಡ್ ಮಾಡಬೇಕು. ಏನು ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ, ದೊಡ್ಡವ್ರಾದ್ಮೇಲೆ ಮಾಡಬಾರ್ದು ಈ ರೀತಿ. ಯಾಕೆಂದರೆ ಅದು ಹೆಂಜಿಲಾಗುತ್ತೆ. ಅದಕ್ಕೆ ನಾವು ಎಡಗೈಯಲ್ಲಿ ಹಾಕೋದು, ಊಟ ಮಾಡೋದು ಹೀಗೆಲ್ಲ ಮಾಡಬಾರ್ದು. ಮೊದಲೇ ಹೇಳಿದಂತೆ ದೇವಾಲಯದ ಶುದ್ಧ ತಾಜಾ ಬಟ್ಟೆಗಳನ್ನು ಧರಿಸಬೇಕು. ಪ್ರಸಾದವನ್ನು ತೆಗೆದುಕೊಂಡ ನಂತರ ತಟ್ಟೆಯನ್ನು ಇರಿಸಲಾದ ಜಾಗವನ್ನು ಶುದ್ಧಗೊಳಿಸಬೇಕು. ಪ್ರಸಾದವನ್ನು ತೆಗೆದುಕೊಂಡ ಜಾಗದ ಮೇಲೆ ಹೆಜ್ಜೆ ಹಾಕಬಾರದು, ತುಳಿಬಾರದು. ನಾವು ಪ್ರಸಾದ ತೆಗೆದುಕೊಳ್ಳುವ ಸ್ಥಳ ಕಲುಷಿತವಾಗುತ್ತದೆ ಮತ್ತು ಆ ಸ್ಥಳದಲ್ಲಿ ಹೆಜ್ಜೆ ಹಾಕಿದರೆ ಪಾದಗಳನ್ನು ತೊಳೆಯಬೇಕು. ಅಕಸ್ಮಾತ್ ತುಳಿದ್ಬಿಟ್ರೆ ಗೊತ್ತಿದೆ, ಹೋಗಿ ತೊಳ್ಕೊಬರ್ಬೇಕು, ಕಾಲು ತೊಳ್ಕೊಂಬರ್ಬೇಕು. ಪ್ರಸಾದ ತೆಗೆದುಕೊಂಡ ತಕ್ಷಣ ಆ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ದೇವಸ್ಥಾನವನ್ನು ತುಂಬ ಸ್ವಚ್ಛವಾಗಿ ಇಡಬೇಕು. ಪ್ರಸಾದ ತೊಗೊಂಡಿದ ತಕ್ಷಣ ಆ ಸ್ಥಳವನ್ನು ಸ್ವಚ್ಛ ಮಾಡಬೇಕು. ಮತ್ತು ದೇವಸ್ಥಾನವನ್ನು ಅಷ್ಟೇ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಹೀಗಾಗಿ ನಾವು ಅನಗತ್ಯವಾಗಿ ದೇವಸ್ಥಾನವನ್ನು ಕಲುಷಿತಗೊಳಿಸದಂತೆ ಎಚ್ಚರಿಕೆ ವಹಿಸಬೇಕು. ಸುಮ್ಮನೆ ಅನ್ನೆಸರಿ ನಾವು ಗಲೀಜು ಮಾಡಬಾರ್ದು ದೇವಸ್ಥಾನ. ಅದು ನೀಟಾಗಿರೋದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು, ಒಬ್ಬರಲ್ಲ, ಪ್ರತಿಯೊಬ್ಬ ಎಲ್ಲ ಭಕ್ತರು. ಆಹಾರ ಸೇವನೆಯ ನಂತರ ಕೈಕಾಲು ತೊಳೆಯದೆ ದೇವಸ್ಥಾನದ ಸಭಾಂಗಣವನ್ನು ಪ್ರವೇಶಿಸಬಾರದು. ಪ್ರಸಾದ ತೊಗೋತೀವಲ್ಲ, ತೊಗೊಂಡಾಗಿದ ತಕ್ಷಣ ಕೈ, ಕಾಲು, ಬಾಯಿ ಎಲ್ಲ ತೊಳ್ಕೊಂಡೇ ಬರಬೇಕು. ಕೆಲವರು ಕಾಲು ತೊಳೆಯಲ್ಲ, ಕೈ ತೊಳ್ಕೊತಾರೆ. ಅದು ಒಂದು ಕೈ ತೊಳಿತಾರೆ, ಎರಡೂ ಕೈ ತೊಳಿಬೇಕು. ಬಾಯಿ ತೊಳ್ಕೊಬೇಕು, ಬಾಯಿ ತೊಳ್ಕೊಂಡು ಎರಡು ಕೈ ತೊಳ್ಕೊಂಡು ಕಾಲುಗಳು ತೊಳ್ಕೊಂಡು ಬರಬೇಕು. ಆಮೇಲೆ ದೇವಸ್ಥಾನದ ಒಳಗಡೆ ಬರಬೇಕು. ಇವನ್ ಮನೇಲೂ ಅಷ್ಟೇ, ಕಾಲು ತೊಳಿದೆ ಊಟ ಮಾಡಿಬಿಟ್ಟು ಕಾಲು ತೊಳಿದೆ ಬರಬಾರ್ದು. ಊಟಕ್ಕೆ ಮುಂಚೆನೂ ಕೈ ಕಾಲು ತೊಳ್ಕೊಬೇಕು, ಊಟ ಆದ ನಂತರನೂ ಕೈ ಕಾಲು ತೊಳಿಬೇಕು. ಇದು ನಮ್ಮ ವೈಷ್ಣವ ಸದಾಚಾರ. ದೇವಾಲಯವನ್ನು ಸ್ವಚ್ಛ ಕೈ ಮತ್ತು ಪಾದಗಳೊಂದಿಗೆ ಪ್ರವೇಶಿಸಬೇಕು. ದೇವಾಲಯ ಪ್ರವೇಶ ಮಾಡಬೇಕಾದ್ರೆ ಕೈ ಕಾಲುಗಳನ್ನ ತೊಳ್ಕೊಂಡೇ ಒಳಗಡೆ ಹೋಗಬೇಕು. ಅದಕ್ಕೆ ನೋಡಿ ಎಲ್ಲ ದೇವಸ್ಥಾನಗಳಲ್ಲಿ ಹೊರಗಡೆ ಕೊಳ ಇಟ್ಟಿರ್ತಾರೆ, ಅಲ್ಲೋಗಿ ತೊಳ್ಕೊಂಡು ಬರಬೇಕು ಅಂತ. ಅದು ಎಷ್ಟೋ ಜನ ತೊಳಿತಾರಾ? ಏನಿಲ್ಲ, ಸೀದಾ ಹೊಟ್ಟೋಗ್ತಾರೆ. ಗೊತ್ತಿರೋರು ತೊಳಿತಾರೆ, ಗೊತ್ತಿಲ್ಲದವ್ರು ಸೀದಾ ಒಳಗಡೆ ಹೋಗ್ತಾರೆ. ಆ ಥರ ಮಾಡಬಾರ್ದು. ಮಲ ವಿಸರ್ಜನೆಯ ನಂತರ ಸ್ನಾನವನ್ನು ಮಾಡಬೇಕು ಮತ್ತು ನಂತರವೇ ದೇವಾಲಯದ ಸಭಾಂಗಣವನ್ನು ಪ್ರವೇಶಿಸಬೇಕು. ಮಲ ವಿಸರ್ಜನೆ ಮಾಡಿದ್ರೆ, ಮೂತ್ರ ವಿಸರ್ಜನೆ ಮಾಡಿದ್ರೆ ಏನಿಲ್ಲ, ಮಲ ವಿಸರ್ಜನೆ ಮಾಡಿದ್ರೆ ಮಾತ್ರ ನಾವು ಸ್ನಾನ ಮಾಡಿಕೊಂಡೇ ಬರಬೇಕು. ಮನೆಗಳಲ್ಲೂ ಅಷ್ಟೇ, ದೇವಸ್ಥಾನಗಳಲ್ಲೂ ಅಷ್ಟೇ. ಮನೆಗಳಲ್ಲಿ ಪರವಾಗಿಲ್ಲ ಅಂದರೆ ಇಲ್ಲ. ಮತ್ತು ಅಡುಗೆ ಮನೆಗೆ ಹೋಗೇ ಹೋಗ್ತಿರಲ್ಲ, ಅಡುಗೆ ಮಾಡೇ ಮಾಡ್ತೀರ. ಅಡುಗೆ ಮನೆ ಬೇರೆ ಯಾರ್ದಿಲ್ಲ, ರಾಧಾರಾಣಿದು, ಅದು ನಿಮ್ಮದಲ್ಲ. ರಾಧಾರಾಣಿ ಅಡುಗೆ ಮಾಡ್ತಾರೆ, ನೀವು ಸಹಾಯ ಮಾಡ್ತೀರ ಅಷ್ಟೇ. ನೀವು ಅಡುಗೆ ಮಾಡಬೇಕಾದ್ರೂ ರಾಧಾರಾಣಿಗೆ ಪ್ರೇ ಮಾಡಬೇಕು. ಹೋಗಿ ಅವ್ರಿಗೆ ಪ್ರೇ ಮಾಡಿಕೊಂಡು, ಮತ್ತೆ ನೀನು ಮಾಡ್ತಾಯಿದ್ದೀಯ ಅಡುಗೆ, ನಾನಲ್ಲ, ಕೃಷ್ಣನಿಗೋಸ್ಕರ ನೀನು ಮಾಡ್ತಾಯಿದ್ದೀಯ, ನಾನು ನಿನ್ಗೆ ಅಸಿಸ್ಟೆಂಟಾಗಿ ಬಂದಿದ್ದೀನಿ ಅಂತ ಅವ್ರ ಕೈ ಮುಗಿದ್ಬಿಟ್ಟು ಒಲೆ ಹಚ್ಬೇಕು. ನಾವೇನು ಮಾಡ್ತೀವಿ? ಹಂಗೆ ಹೋಗ್ತೀವಿ. ಹಂಗೆ ಮಾಡೋಂಗಿಲ್ಲ. ಅಧಿಕಾರ ಇರೋದು ರಾಧಾರಾಣಿಗೆ ಮಾತ್ರ ಕುಕ್ಕಿಂಗ್ ಮಾಡೋಕ್ಕೆ, ಕೃಷ್ಣನಿಗಾಗಿ ಕುಕ್ಕಿಂಗ್ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ. ನಾವು ಜಸ್ಟ್ ಅವ್ರು ಪ್ರೇ ಮಾಡಿ ನಾವು ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀವಿ ಅಂತ ಮಾಡಿದಾಗ ಆ ಭೋಗವನ್ನು ಭಗವಂತ ಸ್ವೀಕಾರ ಮಾಡ್ತಾರೆ ಸಂತೋಷದಿಂದ. ಈ ಭಾವದಲ್ಲಿ ನಾವು ಅಡುಗೆ ಮಾಡಬೇಕು. ಪ್ರಭುಗಳು ಅಷ್ಟೇ, ಮಾತಾಜೀಸು ಅಷ್ಟೇ. ನಾವು ಪ್ರಭುಗಳು ದೇವಸ್ಥಾನದಲ್ಲಿ ನಾವು ತಾನೇ ಮಾಡೋದು, ನನ್ನ ಕೈ ಮುಗಿಯಂಗಿಲ್ಲ ಅಲ್ಲ. ಪ್ರಭುಗಳು ಅಷ್ಟೇ, ಅಲ್ಲೂ ರಾಧಾರಾಣಿನೇ ಮಾಡೋದು, ಇಲ್ಲೂ ರಾಧಾರಾಣಿನೇ ಮಾಡೋದು. ರಾಧಾರಾಣಿಗೆ ನಾವು ಪ್ರೇ ಮಾಡಬೇಕು. ಅಮ್ಮ, ನೀವು ಮಾಡ್ತಾಯಿದ್ದೀರಾ, ನಿಮಗೆ ನಾನು ಅಸಿಸ್ಟೆಂಟಾಗಿ ಬಂದಿದ್ದೀನಿ, ದಯವಿಟ್ಟು ತಪ್ಪಿದರೆ ಕ್ಷಮಿಸಿ. ಭಗವಂತನಿಗೆ ಭೋಗವನ್ನು ಚೆನ್ನಾಗಿ, ಅವ್ರಿಗೇನು ಹೇಳೋದು ಅವಶ್ಯಕತೆ ಇಲ್ಲ, ನಿಮಗೆ ಅಸಿಸ್ಟೆಂಟ್ ಆಗಿದ್ದೀನಿ ಅಷ್ಟೇ. ಆ ಭಾವದಲ್ಲಿ ನೀವು ಅವ್ರಿಗೆ ಕುಕ್ ಮಾಡ್ಬೋದು. ಸ್ನಾನ ಮಾಡ್ತೀವಿ, ಕಸ ಬಳಿಬೇಕು, ಹೆಣ್ಮಕ್ಳ ಮೇಲೆ ಎಲ್ಲ ಕಸ ಬಳಿಬೇಕು, ಮುಸತ್ತಿಕ್ಕಬೇಕು. ಅವಾಗ ಮತ್ತೆ ಪ್ರಸಾದ ಮಾಡ್ಬೋದು ಬೇಡ, ಮತ್ತೆ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿಕೊಂಡೇ ನೀವು ಎಂಜಿಲ್ ಪಾತ್ರೆ ತೊಳಿಬೇಕಲ್ವಾ? ಹಾಂ, ತೊಳೆದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ, ಆಮೇಲೆ ಅಡುಗೆ ಮಾಡಿ. ಬಾತ್ರೂಮ್ ತೊಗೊಳ್ಬರ್ತೀವಲ್ಲ, ಸ್ನಾನ ಮಾಡ್ತೀವಿ. ಮತ್ತು ಸಾಮಾನು ಇರ್ತಾವ, ಸಿಕ್ಕದು, ಕಸ ಹೊಳೆಯೋದು, ಮತ್ತು ಪ್ರಸಾದ ಮಾಡಬೇಕಲ್ಲ ಮನೆಯಾಗ.
ಅದು ಮಾಡ್ಬೋದು. ಅಂದರೆ ನೀವು ಬಾತ್ರೂಮ್ಗೆ ಹೋಗಿ ಬಂದಮೇಲೆ ಅಂದರೆ ನೀವು ಸಿಂಗಲ್ಗೆ ಹೋದರೆ ಪರವಾಗಿಲ್ಲ, ಬಟ್ ಎಂಜಿಲ್ ಪಾತ್ರೆಗಳನ್ನ ಮುಟ್ಟಿ ನೀವು ತೊಳೆದ ಮೇಲೆ ಮತ್ತೆ ಹೆಂಗೆ ಇದು ಮಾಡ್ತೀರಾ? ಈಗ ಬೆಳಿಗ್ಗೆ ಎದ್ದ ತಕ್ಷಣನೇ ಪೂಜೆ ಎಲ್ಲ ಮಾಡೋದಕ್ಕೆ ಮುಂಚೆ ಎಲ್ಲ ಶುಚಿ ಆಗ್ತಾರೆ. ಹಾಂ ಅದಾದ್ಮೇಲೆ ಮತ್ತೆ ಏನಾದ್ರು ಹೊಟ್ಟೆ ಹೆಚ್ಚು ಕಡಿಮೆ ಆಗಿ ಮತ್ತೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿರ್ತೀವಿ. ಅದಾದ್ಮೇಲೆ ಮತ್ತೆ ಮನೆ ಕೆಲಸಗಳು ಇದ್ದೇ ಇರುತ್ತೆ. ಏನು ಬೇಡ ಕಸ ಎತ್ತೋದು, ಪಾತ್ರೆ ತೊಳೆಯೋದು ಅದಕ್ಕೆಲ್ಲ ಏನಿಲ್ಲ. ಅದು ತೊಳೆದ್ಮೇಲೆ ಮತ್ತೆ ಏನಾದ್ರು ಪ್ರಸಾದ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಮತ್ತೆ ಸ್ನಾನ ಮಾಡ್ಬೇಕು. ಏನು ಬೇಡ, ಕೈಕಾಲು ಮುಖ ತೊಳ್ಕೊಂಡು ಮಾಡಿ ಅಷ್ಟೇ. ಹೌದು. ಆಚಮನ ಗೊತ್ತಿದ್ರೆ ಮಾಡ್ಬೋದು, ಇಲ್ಲಾಂದರೆ ಏನು ಪರವಾಗಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ಮಾಡಿ. ಮನೆಯಲ್ಲಿ ಅದೆಲ್ಲ ಏನು ತೊಂದರೆ ಇಲ್ಲ. ಸಣ್ಣ ಮಕ್ಕಳು ಇರ್ತಾರಲ್ಲ, ಕ್ಲೀನ್ ಎಲ್ಲ ಮಾಡಿ ಮಾಡ್ಬೋದಾ? ಅವ್ರದ್ದು ಕ್ಲೀನ್ ಮಾಡಿದಾಗ ಮಾಡಬಾರ್ದು, ಎರಡೂ ಒಂದೇ ಸ್ನಾನ ಮಾಡಬೇಕು. ಅದೇ ಮಕ್ಕಳದ್ದು ಕ್ಲೀನ್ ಮಾಡಿಬಿಟ್ಟು ನೀವು ಮಾಡಿದ್ರೆ ಹೆಂಗಾಗುತ್ತೆ? ಆಗಲ್ಲ ಹಂಗಾಗಲ್ಲ. ಅವ್ರದ್ದು ನೀವು ಕ್ಲೀನ್ ಮಾಡಿದ್ಮೇಲೆ ಸ್ನಾನ ಮಾಡಲೇಬೇಕು. ಅದಕ್ಕೆ ನೀವೇನು ಮಾಡಿ ಅಂದರೆ ಸೊಸೆಗೆ ಬಿಟ್ಬಿಡಿ ಅಡುಗೆ ಮಾಡೋಕ್ಕೆ, ಇಲ್ಲ ಸೊಸೆನ ಮಗನ ನೋಡ್ಕೊಳ್ಳಮ್ಮ ಅಂತೇಳಿ ನೀವು ಅಡುಗೆ ಮಾಡಬೇಕು. ಅಡುಗೆ ಮಾಡಾದ್ಮೇಲೆ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ನೀವು ಅಡುಗೆ ಮಾಡೋಕ್ಕೂ ಹೋಗೋದಾದರೆ ಮುಂಚಿತವಾಗಿ ಸ್ನಾನ ಮಾಡ್ಕೊಂಡೇ ಹೋಗಿ, ಏನು ಮಾಡೋಕ್ಕಾಗಲ್ಲ. ಎರಡೂ ಒಂದೇ, ಮಕ್ಕಳಿರಲಿ ಮೊಮ್ಮಕ್ಕಳಿರಲಿ ಯಾರದೇ ನೀವು ಅವ್ರ ಮಗು ಕ್ಲೀನ್ ಮಾಡಿದ್ರೂ ಕೂಡ ನೀವು ಸ್ನಾನ ಮಾಡಲೇಬೇಕು. ಬರೀ ಕಾಲಲ್ಲಿ ಸುಮ್ಮನೆ ಇದನ್ನು ತುಳ್ಕೊಂಬಂದ್ರೇ ಸ್ನಾನ ಮಾಡಬೇಕು. ನಾವು ರಸ್ತೆಯಲ್ಲಿ ಯಾರೋ ಗಲೀಜು ಮಾಡಿಬಿಟ್ಟಿರ್ತದೆ, ನಾಯಿನೋ ಅಥವಾ ಮಗುನೋ, ನಮ್ಮ ಗೊತ್ತಿಲ್ಲದೆ ತುಳಿದು ಬಿಡ್ತೀವಿ ಅಂದ್ಕೊಳ್ಳಿ, ಅವಾಗ ಬಂದು ಸ್ನಾನ ಮಾಡಬೇಕು. ಆ ಥರ ಎಲ್ಲ ಇದೆ. ಯಾಕೆ ಮನುಷ್ಯ ಏನು ಅಷ್ಟು ಶ್ರೇಷ್ಠ ಅಲ್ಲ. ಒಂದು ಎಲ್ಲ ಕಡೆನೂ ಗಲೀಜಿರುತ್ತೆ. ಕಣ್ಣಲ್ಲಿ ಗಲೀಜಿದೆ, ಕಿವಿಲಿದೆ, ಮೂಗಲ್ಲಿದೆ, ಬಾಯಲ್ಲಿದೆ, ಚರ್ಮದಲ್ಲಿದೆ, ಇಲ್ಲಿ ಬಾಡಿಲೇ ಗಲೀಜಿದೆ. ಅದಕ್ಕೆ ಸ್ನಾನ ಮಾಡಬೇಕು. ಹಿಂಗೆಲ್ಲ ಇದೆ. ಇದೆಲ್ಲ ನಾವು ಸೂಕ್ಷ್ಮವಾಗಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಆಗ ನಮಗೆ ಖಂಡಿತವಾಗೂ ಭಕ್ತಿ ಹೆಂಗೆ ಡೆವಲಪ್ ಆಗುತ್ತೆ ಅಂತ ನೋಡಿ ನೀವು. ಇಲ್ಲಾಂದರೆ ಏನಾಗುತ್ತೆ, ಇದೆಲ್ಲ ಮಾಡ್ತಾ ಇರ್ತೀವಿ, ಭಕ್ತಿ ಡೆವಲಪ್ಪೇ ಆಗಲ್ಲ. ಏನಪ್ಪ 20 ವರ್ಷದಿಂದ ಮಾಡ್ತಾಯಿದ್ದೀವಿ, ನಮಗೆ ಭಕ್ತಿನೇ ಬರ್ತಾಯಿಲ್ಲ ಅಂತ ಅನ್ಕೋತೀವಿ. ಆವಾಗ ಏನು ಪ್ರಯೋಜನ? ನೋಡಿ, ಇಂಥವೆಲ್ಲ ಪಾಲನೆ ಮಾಡಬೇಕು, ಮೇಯ್ನು ಇವೆಲ್ಲ. ವೈಜ್ಞಾನಿಕವಾಗಿ ಮಲ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ರಂಧ್ರಗಳಿಂದನೂ ಅದು ಬರುತ್ತೆ. ಹೌದು, ಹೊರಗಡೆ ಬರುತ್ತೆ. ಹೌದು, ಬೇರೆ ಹೌದು, ರಂಧ್ರಗಳು ತುಂಬ ಇದೆ. ತುಂಬ ಹೊರಗಡೆ ಬಂದಿರೋದ್ರಿಂದ ಅದನ್ನು ಶುದ್ಧಿ ಮಾಡಲೇಬೇಕು. ಹೌದು. ಅತಿಯಾಗಿ ಬೆವ್ರು ಬಿಟ್ರು ಹಂಗೇನೆ. ಅತಿಯಾಗಿ ಬೆವ್ರದಾಗಲೂ ನಾವು ಸ್ನಾನ ಮಾಡ್ಕೊಂಬಂದೇ ಮತ್ತೆ ಒಂದು ಸರಿ ಹೋದರೆ ಒಳ್ಳೆಯದು. ಅಂದರೆ ಎಸ್ಪೆಷಲಿ ಪೂಜಾರಿಗಳು, ದೇವಸ್ಥಾನದ ಆಲ್ಟ್ರಲ್ಲಿ ಯಾರಿರ್ತಾರೆ ಪೂಜಾರಿಗಳು, ಅಕಸ್ಮಾತ್ ಮೈ ಜಾಸ್ತಿ ಬೆವ್ರ್ತಾ ಇದ್ದರೆ ಸ್ನಾನ ಮಾಡ್ಕೊಂಬಂದು ಮತ್ತೆ ಶುರು ಮಾಡಿ. ಇಲ್ಲಾಂದರೆ ಯಾರಾದರೂ ಕರೆಕ್ಟಾಗಿ ಕೆಲವ್ರಿಗೆ ಮೈ ಜಲ್ದಿ ಬೆವ್ರು ಬಿಡುತ್ತೆ, ಅಂಥವರು ಹೋಗದೇ ಇರೋದೇ ಒಳ್ಳೆಯದು. ಯಾಕೆಂದರೆ ಬೆವ್ರು ಸುರಿಸ್ಕೊಂಡು ನಾವು ಪೂಜೆ ಮಾಡೋಕ್ಕಾಗಲ್ಲ, ಪೂಜೆ ಮಾಡಬಾರ್ದು. ಅದರ ಏನು ತೊಂದರೆ ಇಲ್ಲದಿದ್ದವ್ರು ಪೂಜೆ ಮಾಡಲಿ, ಬೇರೆಯವ್ರಿಗೆ ಅವಕಾಶ ಮಾಡಿ, ಆ ಥರ. ಪ್ರಭು ಆವಾಗ ಪರವಾಗಿಲ್ಲ, ಕೀರ್ತನೆಗೆಲ್ಲ ಏನು ತೊಂದರೆ, ಪೂಜಾರಿಗಳು ಮಾತ್ರ. ಒಳಗಡೆ ದೇವರು ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾರಲ್ಲ ಅವರಿಗೆ ಅದನ್ನು ಇದು ಮಾಡ್ಕೊಬೋದು. ಕೀರ್ತನೆ ಮಾಡೋರಿಗೆಲ್ಲ ಏನು ತೊಂದರೆ, ಕೀರ್ತನೆ ಮಾಡ್ತಾರೆ, ಬೆವರು ಬರ್ತಾ ಇರ್ತದೆ, ಕುಣಿತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಆಮೇಲೆ ದೇವಾಲಯವನ್ನು ಸ್ವಚ್ಛ ಕೈ ಮತ್ತು ಪಾದಗಳಿಂದ ಪ್ರವೇಶಿಸಬೇಕು. ಮಲ ವಿಸರ್ಜನೆ ನಂತರ ಸ್ನಾನವನ್ನು ಮಾಡಬೇಕು. ನಂತರವೇ ದೇವಾಲಯದ ಸಭಾಂಗಣವನ್ನು ಪ್ರವೇಶಿಸಬೇಕು. ಸ್ಮಶಾನಕ್ಕೆ ಭೇಟಿ ನೀಡಿದ ನಂತರ ಅಥವಾ ಮೃತದೇಹವನ್ನು ಮುಟ್ಟಿದ ನಂತರ ದೇವಾಲಯವನ್ನು ಪ್ರವೇಶಿಸಬಾರದು. ಮೊದಲು ಸರಿಯಾಗಿ ಸ್ನಾನ ಮಾಡಿ ನಂತರ ಪ್ರವೇಶಿಸಬೇಕು. ಸ್ಮಶಾನಕ್ಕೆ ಹೋಗಿ ಬಂದರೆ ಅಥವಾ ಹೆಣ ಮುಟ್ಟಿದ್ರೆ ದೇವಸ್ಥಾನಕ್ಕೆ ಬರಬಾರ್ದು, ಸ್ನಾನ ಮಾಡಿಕೊಂಡೇ ಬರಬೇಕು. ಮನೆಗೂ ಅಷ್ಟೇ, ಸ್ನಾನ ಮಾಡಿಕೊಂಡೇ ಮನೆ ಒಳಗಡೆ ಹೋಗಬೇಕು. ಈಗ ಎಷ್ಟೋ ಜನ ಅದಕ್ಕೆ ಹಳ್ಳಿಗಳ ಕಡೆ ನೋಡಿ ಹೊರಗಡೆ ಬಾತ್ರೂಮ್ ಇಟ್ಟಿರ್ತಾರೆ ಸ್ನಾನ ಮಾಡೋಕ್ಕೆ, ಅದು ತುಂಬ ಒಳ್ಳೆಯದು. ಸಿಟಿಗಳಲ್ಲಿ ಆಗಲ್ಲ, ಒಳಗಡೆನೇ ಬಾತ್ರೂಮ್ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ? ಹಾಂ ಇಲ್ಲ ಅದು ಈಶ್ವರನ ಗುಡಿನ ಅಪವಿತ್ರ ಮಾಡ್ತಾರೆ. ಇಲ್ಲ, ಬೇಕಾದ್ರೆ ಗುಡಿಗೆ ಹೋಗಿ ಹೊರಗಡೆ ನಿಂತ್ಕೊಂಡು ದರ್ಶನ ಮಾಡ್ಬೋದು, ಒಳಗಡೆ ಪ್ರವೇಶ ಮಾಡಬಾರ್ದು. ಇಲ್ಲ, ಯಾರಾದರೂ ಆಗಲಿ, ಶಿವ ಆದ್ರೇನು, ಶಿವನು ಏನು ಬೇರೆ ಅಲ್ಲ, ಶಿವನು ಕೃಷ್ಣನ ಇನ್ನೊಂದು ಅವತಾರನೇ. ಮಾಡಬಾರ್ದು, ಮತ್ತೆ ಗೊತ್ತಿಲ್ಲ ಅವ್ರಿಗೆ ಬಿಟ್ಬಿಡಿ, ಮಾಡಬಾರ್ದು. ಅಲ್ಲಿಂದ ಬಂದು ಸ್ನಾನ ಮಾಡ್ಕೊಂಡು ಬೇಕಾದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಲಿ, ತೊಂದರೆ ಇಲ್ಲ. ಅದೇ ನೋಡಿ, ಅವ್ರಿಗೆ ಗೊತ್ತಿಲ್ಲ, ಆ ಥರ ಮಾಡ್ತಾರೆ. ಅದು ಲೆಕ್ಕಕ್ಕಿಲ್ಲ. ನೀವು ಪರ್ಟಿಕ್ಯುಲರಾಗಿ ಹೋದಾಗ ಆಗ
ರೋಡ್ ಸೈಡ್ ಹೋಗ್ಬೇಕಾದ್ರೆ ಎದುರುಗಡೆ ಬಂದು ನೀವೇನು ಅವ್ರದ್ದೇನು ನೋಡೋಕ್ಕೆ ಹೋಗಲ್ವಲ್ಲ, ನಿಮ್ಮಷ್ಟು ನೀವು ಹೋಗ್ತಾ ನೋಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಅದು ನೋಡೋದ್ರಿಂದ ಏನು ಪ್ರಯೋಜನ? ನಮ್ಗೆ ಏನಾದ್ರು ಬನ್ನಿ ಅಂತ ಕರೆದಿದ್ದಾರಾ? ಟಚ್ ಮಾಡಿದ್ರೆ ಮಾತ್ರ ಆ ಥರ ಹೌದು, ಎಷ್ಟು ಹಾರ ಹಾಕಿ ಬರ್ತಾರಲ್ಲ ಅವಾಗ ಸ್ನಾನ. ಆವಾಗಲೂ ಮಾಡಬೇಕು. ಹೌದು, ಈಗ ಮೃತದೇಹಕ್ಕೆ ಹಾರ ಹಾಕ್ತೀರಾ, ಹಾರ ಹಾಕ್ಬಿಟ್ಟು ಬರ್ತೀರಾ, ಮಾಡಲೇಬೇಕು ಸ್ನಾನ. ಇವಾಗ ಯಾರೋ ಹೋಗಿರ್ತಾರೆ ಪ್ರಭುಜಿ, ದೂರದಿಂದ ನೋಡಿ ಬಂದ್ರೆ ಸತಿ ಸ್ನಾನ ನೋಡಿ ಬಂದ್ರೂ ಸ್ನಾನ ಮಾಡಬೇಕು. ಆ ಸ್ಥಳಕ್ಕೆ ಹೋಗಿರ್ತೀರಲ್ಲ ನೀವು, ಅವ್ರಿಗೂ ನಮಗೂ ಒಂದು 50 ಅಡಿ ದೂರದಲ್ಲಿ ಇದ್ದರೂ ಕೂಡ ಅಲ್ಲಿ ಆ ಸ್ಥಳಕ್ಕೆ ಹೋಗಿರ್ತೀರಲ್ಲ, ಮಾಡಲೇಬೇಕು. ಪ್ರಭು ಮುಟ್ಟಿರುತ್ತಲ್ಲ, ದೇವರ ಪ್ರಸಾದ ಮಾಡ್ಬೋದು. ಹಾಂ ಮುಟ್ಟು ಹಾಂ, ಮಾಡೋಂಗಿಲ್ಲ. ಸೂತಕ ಇರುತ್ತೆ. ಸೂತಕ, ಹಾಂ ಹಾಂ, ಸೂತಕ ಇದ್ದಾಗ ನಾವು ಭಗವಂತನಿಗೆ ನೈವೇದ್ಯ ಮಾಡ್ಬೋದಾ? ಇಲ್ಲ, ಮಾಡೋಂಗಿಲ್ಲ ಎಷ್ಟು ದಿವಸ ಮಾಡಿ ಪ್ರಭು. ಎಷ್ಟು ದಿನದವರೆಗೂ ಮಾಡಬಾರ್ದು? ಸೂತಕ ಅಂದರೆ ಯಾವ ಥರ ಸೂತಕ? ತಿರ್ಕೊಂಡಿರ್ತಾರಲ್ಲ ಪ್ರಭು, ತಿರ್ಕೊಂಡು 11 ದಿನ ಅಲ್ಲ 13 ದಿನ, 13 ದಿನವರೆಗೂ ಮಾಡಬಾರ್ದು, ಪೂಜೆ ಮಾಡಂಗಿಲ್ಲ, ಪ್ರಸಾದ ಮಾಡಂಗಿಲ್ಲ. ಮಾಡೋಂಗಿಲ್ಲ. ಮತ್ತೆ ಮನೇಲಿ ಜಪ ಮಾಡಿದ್ರೆ ಪ್ರಭು ಮನೇಲಿ ವಿಗ್ರಹಗಳಿದ್ದಾಗ ಅದು ಅವ್ರೇನು ನೀವೇನು ಮಾಡೋದು ಅವಶ್ಯಕತೆ ಇಲ್ಲ, ಜಸ್ಟು ಜಪ ಮಾಡಿ ಹಂಗೆ ಜಪ ಮಾಡ್ಬೋದು. ಜಪ ಮಾಡಿ ಭಗವದ್ಗೀತೆ ಓದಿ ಏನು ಬೇಡ, ಆಫರಿಂಗ್ ಏನು ಮಾಡೋಕ್ಕೆ ಹೋಗಬೇಡ, ಹೋಗಿ ಮಾಡಬೇಡಿ. ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಾ ಸೂತಕ ಇರಬೇಕಾದ್ರೆ? ಮಾಡೋದೇನು ಅವಶ್ಯಕತೆ ಇಲ್ಲ. ಇವ್ರು ಬಂದು ಮತ್ತೆ ಭಗವಂತನಿಗೆ ಊಟ ಅದೇ ನೀವು ಅಂಥ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಸುಮ್ಮನೆ ಪ್ರಾರ್ಥನೆ ಮಾಡಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಇನ್ನೇನು ಮಾಡಿ, ಬೇರೆ ಮನೆಗೆ ಹೆಂಗೆ ಕಳಿಸ್ತಾರೆ? ಯಾರಿಗೆ ಗೊತ್ತಿರುತ್ತೆ? ಈಗ ನೀವು ಆದಮೇಲೆ ಕಳಿಸಿದ್ರೆ ನಿಮ್ಮ ಮನೆಯಿಂದ ಬೇರೆಯವ್ರ ಮನೆಗೆ ಹೆಂಗೆ ಯಾರು ತೊಗೋತಾರೆ? ತೊಗೊಳ್ಳಲ್ಲ. ಅದ್ರ ಬದಲು ಅವ್ರು ಪ್ರಾರ್ಥನೆ ಮಾಡಿ ಸಾಕು, ಅದೆಲ್ಲ ಏನು ಕೇಳಲ್ಲ. ನೈವೇದ್ಯ ಮಾಡ್ಬೋದು ಅಂತ ಅಂತಾರೆ ಕೆಲವರು, ಮಾಡದೇ ಇರೋದು ಒಳ್ಳೆಯದು ಅಷ್ಟೇ. ಪೂಜೆ ಪುನಸ್ಕಾರ ಸೂತಕ ಬಂದಾಗ ಈಗ ನಮ್ಮ ಕುಟುಂಬದಲ್ಲೇ ಆಯಿತು ಅಂತಂದರೆ ಬೇಕಾದ್ರೆ 3 ದಿನದವರೆಗೂ ಏನು ಮಾಡೋಂಗಿಲ್ಲ, ಅದಾದಮೇಲೆ ಬೇಕಾದ್ರೆ ಮಾಡ್ಕೋಬೋದು ಅಂತ. ಯಾವುದಲ್ಲಿ 3 ದಿನನಾ? 3 ಇದರಲ್ಲೇನೆ ಆಗಿತ್ತು ಅಂತಂದ್ರೆ ಹೌದು ಹೌದು. ಆಗಿದ್ರೆ ಹಾಂ, ಸ್ವಲ್ಪ ದೂರ ಇತ್ತು ಅಂತಂದರೆ ಪರವಾಗಿಲ್ಲ ಮಾಡ್ಬೋದು ಅಂತ. ಇಲ್ಲ ಇಲ್ಲ, ಅವರು ಮಂತ್ಲಿ ಅವರು ಏನು ಇದಾಗಿರ್ತಾರೆ ಆ ಟೈಮಲ್ಲಿ 3 ದಿನದವರೆಗೂ ಅವರು ಅಡುಗೆನೇ ಮಾಡಬಾರ್ದು, ಬೆಂಕಿನೇ ಮುಟ್ಟಬಾರ್ದು, ಆ ಥರ ಇದೆ. ಅದು ಆಫ್ಟರ್ 5 ಡೇಸು ನೈವೇದ್ಯ ಮಾಡಬೇಕು ಅವರು. 3rd ಡೇ ಬೇಕಾದ್ರೆ ಅಡುಗೆ ಮಾಡಿಕೊಡ್ಬೋದು, ಪ್ರಭುಗಳು ನೈವೇದ್ಯ ಮಾಡ್ಬೋದು. ಯಾರಾದರೂ ಕೂತ್ಕೊಂಡ್ರೆ ಈಗ ತೀರ್ಕೊಂಡಿರ್ತಾರೆ, ನಮ್ಮ ಒಂದು ಇದರಲ್ಲೇ ಕುಟುಂಬದಲ್ಲೇನೆ ಅಂತಾರೆ, ಸ್ವಲ್ಪ ದೂರದ ಅಣ್ಣ ತಮ್ಮ ಮಕ್ಕಳು ಆ ಥರ ಎಲ್ಲ ಇರ್ತಾರೆ. ಅದು ಮಾಡ್ಬೋದು. ಅದಕ್ಕೆ ಆಯ್ತು ಅಂತಂದರೆ 3 ಡೇಸ್ಗೆ 3 ದಿನಕ್ಕೆಲ್ಲ ನೀವು ಮಾಡ್ಬೋದು. ನಮ್ಮ ಓನ್ ಇದರಲ್ಲಿ 13 ದಿವಸ ಮಾಡೋಂಗಿಲ್ಲ. ಹೌದು, ನಿಮ್ಮ ರಕ್ತ ಸಂಬಂಧ, ನಿಮ್ಮ ಸ್ವಂತ, ನಿಮ್ಮ ತಂದೆ ಒಡ ಹುಟ್ಟಿದವರು, ನಿಮ್ಮ ಅಣ್ಣ ತಮ್ಮಂದಿರು ಅಂಥವ್ರ ಮನೇಲಿ ಆದಾಗ ಮಾತ್ರ 13 ದಿವಸ. 13 ದಿವಸ. ಹೌದು, ಸ್ವಲ್ಪ ದೂರ ಆಯ್ತು ಅಂದ್ರೆ ಪರವಾಗಿಲ್ಲ, 3 ದಿನ ಸಾಕು. ಚಿಕ್ಕಪ್ಪನ ಮಗ ಯಾರೋ ದೂರದವರಾದ್ರೆ ಓಕೆ. ನಮ್ಮ ತಾತ ಅವ್ರ ತಾತ ಅಣ್ಣ ತಮ್ಮ ಆದಾಗ ಅದೇನು ಆಗ್ತದೆ ಇಲ್ಲ ಇದೆ. ಅಥವಾ ಅತ್ತೆ ಮನೇಲಾದರೆ ಏನು ತೊಂದರೆ ಇಲ್ಲ, ಈ ಸೂತ ಇದ್ದಾಗ ಏಕಾದಶಿ ಮಾಡ್ಬೋದಾ? ಮಾಡ್ಬೋದು. ಏಕಾದಶಿ ಮಾಡೋಕ್ಕೆ, ಜಪ ಮಾಡೋಕ್ಕೆ, ಸ್ಮಶಾನದಲ್ಲೇ ಕೂತ್ಕೊಂಡು ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಓಕೆ, ಇದನ್ನು ಎದುರುಗಡೆ ಬಂದರೆ ಏನು ಬೇಡ ಬೇಡ ಬೇಡ. ನೀವು ಪರ್ಟಿಕ್ಯುಲರಾಗಿ ಯಾರಾದರೂ ಹೋಗಿದ್ರೆ ನೀವು ನೋಡೋಕೆ ಹೋಗ್ತೀರಲ್ಲ, ಅವಾಗ ಬಂದು ಸ್ನಾನ ಮಾಡಬೇಕು. ನಾವಾಗಿನ ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಹಿಂಗೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂಗೆ ನೋಡ್ಕೊಳೋದು ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಇಲ್ಲ, ಅದೆಲ್ಲ ಏನು ತೊಂದರೆ ಇಲ್ಲ ಬಿಡಿ. ಏಕೆಷ್ಟು ಏನೇ ಪ್ರಶ್ನೆಗಳಿದ್ರೆ ಬರ್ಕೊಳ್ಳಿ. ಹ್ಞೂ, ಪ್ರಸಾದದ ಆದ ನಂತರ ಹರೇ ಕೃಷ್ಣ. ಈ ಪ್ರಸಾದದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.